ವಂದೇ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಸನತ್ಸುಜಾತರ ಬಳಿ ಧೃತರಾಷ್ಟ್ರ ಬ್ರಹ್ಮಚರ್ಯದ ಮಹತ್ವವನ್ನು ಕೇಳ್ತಾ ಬಂದ. ಆಗ ಗುರುಗಳಲ್ಲಿ ಅಧ್ಯಯನ ಮಾಡುವುದು, ಅನ್ನೋದು ಎಷ್ಟು ಮುಖ್ಯವೋ ಕೇಳ್ತಿಲ್ವಾ? ಗುರುಗಳಲ್ಲಿ ಅಧ್ಯಯನ ಮಾಡುವುದು ಅನ್ನೋದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಅವರ ಒಡನಾಟದಲ್ಲಿ ಅವರ ಸೇವೆಯನ್ನು ಮಾಡುವುದು ಕೂಡ ಅಷ್ಟೇ ಮುಖ್ಯ ಅನ್ನುವ ಸಂಗತಿಯನ್ನ ಹೇಳ್ತಾ ಮೊದಲ ಪಾದ, ಎರಡನೇ ಪಾದ ಅಂತ ಎರಡು ವಿಷಯವನ್ನೇ ಹೇಳಿದ್ದ. ಒಂದು ಶಿಷ್ಯವೃತ್ತಿ ಕ್ರಮೇಣೈವ, ಗುರುಗಳಲ್ಲಿ ಜೊತೆಗೆ ಇದ್ದು ವಿದ್ಯೆಯನ್ನ ಶುಚಿಯಾದ ಮನಸ್ಸುಳ್ಳವನಾಗಿ ಪಡೆದು ಬ್ರಹ್ಮಚರ್ಯ ವ್ರತದಲ್ಲಿ ಇದ್ದು ಸಾಧಿಸುವುದು ಮೊದಲನೇ ಪಾದವಾದರೆ, ಆಚಾರ್ಯರಿಗೆ ಯಾವತ್ತೂ ಹಿತವಾದದ್ದನ್ನೇ ಮಾಡಿ ಪ್ರಾಣ ಮತ್ತು ಸಂಪತ್ತು ಎರಡಕ್ಕಿಂತಲೂ ಹೆಚ್ಚು ಗುರುಗಳ ಪ್ರೀತಿ ಅನ್ನುವುದನ್ನು ಭಾವಿಸಿ ಅದಕ್ಕಾಗಿ ಅದನ್ನು ವಿನಿಯೋಗಿಸುವ, ಪ್ರಾಣವನ್ನು ಪ್ರಾಣೈರಪಿ ಧನೈರಪಿ, ಮಾತಿನಿಂದ, ಮನಸ್ಸಿನಿಂದ ಮತ್ತು ಕ್ರಿಯೆಯಿಂದ ಎಂದೂ ಕೂಡ ಅವರಿಗೆ ಹಾನಿಯನ್ನು ಬಯಸದೆ ಕ್ರಿಯೆಯನ್ನ ನಡೆಸುವುದು ಅನ್ನೋದು ಎರಡನೆಯ ಪಾದ ಅಂತ ಬಂತು. ಮೊದಲನೇ ಪಾದ ಶಿಷ್ಯವೃತ್ತಿಯನ್ನು ವಹಿಸುವಂಥದ್ದು, ಬ್ರಹ್ಮಚರ್ಯದ ಮೂಲಕ ಶಿಷ್ಯವೃತ್ತಿಯನ್ನು ವಹಿಸುವಂಥದ್ದು, ಆ ಮೂಲಕ ಶುಚಿಯಾಗಿದ್ದು ವಿದ್ಯೆಯನ್ನು ಪಡೆಯುವಂಥದ್ದು. ಎರಡನೇದು ಅವರಿಗೆ ಪ್ರಿಯವಾದ ಕ್ರಿಯೆಯನ್ನು ಮಾಡ್ತಾ ಪ್ರಾಣವನ್ನು ಒತ್ತೆ ಇಟ್ಟಾದರೂ, ಸಂಪತ್ತನ್ನು ಕೊಟ್ಟಾದರೂ, ಮಾನಸಿಕವಾಗಿ, ದೈಹಿಕವಾಗಿ, ವಾಚಿಕವಾಗಿ ಎಲ್ಲೂ ಕೂಡ ಇಬ್ಬಗೆಯನ್ನು ಬಗೆಯದೆ ನಡೆದುಕೊಳ್ಳುವುದು ಎರಡನೇ ಪಾದ ಅಂದ್ರು. ಮೂರನೇದು ಸಮಾಗುರೋ ಯಥಾವೃತ್ತಿ. ಮೂರನೇ ಪಾದ ಹೇಳಿದ್ದು ಅವರ ಕೇವಲ ಗುರು ಮಾತ್ರ ಅಲ್ಲ, ಗುರುವಿನ ಪರಿವಾರವನ್ನು ಕೂಡ ಅಷ್ಟೇ, ಅವರ ಮಕ್ಕಳಲ್ಲೂ ಅವರ ಮನೆತನದ ಎಲ್ಲ ಮಂದಿಯಲ್ಲೂ ಕೂಡ ಸೇವೆಯನ್ನು ನಡೆಸುವುದು ದ್ವಿತೀಯ ಪಾದ ಅಂತ ನಿರೂಪಣೆ ಮಾಡಿದ್ರು. ಮುಂದೆ ಮೂರನೇ ಪಾದ ಹೇಳ್ತಾ ಇದ್ದಾರೆ, ಆಚಾರ್ಯೇಣಾತ್ಮಕೃತಂ ವಿಜಾನನ್ನ ಜ್ಞಾತ್ವಾಚಾರ್ಥಂ ಭಾವಿತೋಸ್ಮೀತ್ಯನೇನ ಯನ್ಮನ್ಯತೆ ತಂ ಪ್ರತಿಹೃಷ್ಟ ಬುದ್ಧಿ ಸವೈ ತೃತೀಯೋ ಬ್ರಹ್ಮಚರ್ಯಸ್ಯ ಪಾದ. ಆಚಾರ್ಯೇಣ ಆತ್ಮಕೃತಂ ವಿಜಾನನ್. ಆತ್ಮಕೃತ ಅಂದ್ರೆ ಉಪಕಾರ. ಅವರು ನನಗೆ ಮಾಡಿದ ಉಪಕಾರವನ್ನ ನೆನೆತು, ವಿಜಾನನ್ ಅಂದ್ರೆ ವಿಧ ವಿಧವಾದ ಉಪಕಾರ, ಕೇವಲ ಪಾಠ ಒಂದೇ ಉಪಕಾರ ಆಗಿರುವುದಿಲ್ಲ. ಅದರಲ್ಲಿ ಹೇಳಿದ ಅನೇಕ ವಿಷಯಗಳು ಜೀವನದ ನಮ್ಮ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡಿರುತ್ತೆ. ಎಷ್ಟೋ ಅವಕಾಶಗಳನ್ನು ಕಲ್ಪಿಸಿರ್ತಾರೆ. ಎಷ್ಟೋ ತರದ ಉದ್ದೇಶಗಳು ನಮ್ಮ ಜೀವನದಲ್ಲಿ ಅದು ಹೌದು, ಇದೇ ಸರಿಯಾದ ದಾರಿ ಅಂತ ನಮ್ಮನ್ನು ನಾವು ಗುರುತಿಸಿಕೊಳ್ಳಿಕ್ಕೆ ಅನುಕೂಲವಾಗಿರುತ್ತೆ. ಜ್ಞಾತ್ವ, ಅದನ್ನ ಅವರಿಗೆ ಇರುವ ಅಗತ್ಯವನ್ನ, ಯಾವುದೇ ವಿಷಯದ ಅಗತ್ಯವನ್ನ ತಿಳಿದು, ಭಾವಿತೋಸ್ಮೀತ್ಯನೇನ, ಅವರ ಉಪಕಾರಕ್ಕೆ ನಾನು ಎಂದೂ ಕೂಡ ಪ್ರತ್ಯುಪಕಾರ ಮಾಡಲಾರೆ, ಎಲ್ಲ ರೀತಿಯಿಂದಲೂ ಕೂಡ ಅವರ ಅಧೀನ ನಾನು ಅಂತ ಭಾವಿತೋಸ್ಮಿ ಇತ್ಯನೇನ ಯನ್ಮನ್ಯತೆ ತಂ ಪ್ರತಿಹೃಷ್ಟ ಬುದ್ಧಿ. ಏನೇ ಆದರೂ ಕೂಡ ಎಲ್ಲದರಿಂದಲೂ ಕೂಡ ಸಂತೋಷವನ್ನೇ ಅವರ ಚಟುವಟಿಕೆಯಿಂದ ಅನುಭವಿಸಿ ಬ್ರಹ್ಮಚರ್ಯವನ್ನ ನಡೆಸುವುದು ಅಂದ್ರೆ ಇದು ಬ್ರಹ್ಮಚರ್ಯದ ಮೂರನೇ ಪಾದ. ಬ್ರಹ್ಮಚರ್ಯ ಅಂದ್ರೆ ನಾವೇನೋ ಅನ್ಕೊಂಡಿದ್ದು ಒಂದೇ ಅಲ್ಲ ಅಂತ ಹಿಂದೆ ಎರಡು ಹೇಳಿದ್ರು. ಮೂರನೇದು ಬ್ರಹ್ಮಚರ್ಯ ಅಂದ್ರೆ ಏನು ಅಂದ್ರೆ, ಆಚಾರ್ಯರಿಂದ ಆದ ಪ್ರತಿಯೊಂದು ಉಪಕಾರವನ್ನ ಮನಸ್ಸಿನಿಂದ ಸರ್ವದಾ ನೆನೆಯುತ್ತಾ ಅದನ್ನೇ ಏನದು ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಅದಾಯಿತು. ಶುಭಾಂಧ್ಯಾಯಂತಿ ಏ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಅಂತ ಉಪನಿಷತ್ತು ಹೇಳಿತ್ತು. ಅದನ್ನು ಈ ಮಾತು ನನಗೆ ಆದದ್ದೆಲ್ಲವೂ ಅವರಿಂದ ಒಳ್ಳೆಯದೇ, ಹಿತವೇ ಆಗಿದೆ, ಅವರಿಂದ ನನಗೆ ಅನುಕೂಲವೇ ಆಗಿದೆ ಅಂತ, ನನಗೇನು ಒಳ್ಳೆಯದಾದರೂ ಅದು ಅವರಿಂದ ಆದದ್ದು. ಇದು ಬಹಳ ನೆನಪಾಗೋದು ಕಷ್ಟ. ಅದು ಸ್ವಲ್ಪ ತಿಳ್ಕೊಂಡ್ಮೇಲೆ ನನ್ನಿಂದಲೇ ಎಲ್ಲ ಆಯಿತು ಅಂತ ಅನ್ನುವ ಕ್ರೆಡಿಟನ್ನು ನಾವೇ ತಗೊಳ್ಳೋದು ನಮ್ಗೆ ಅಭ್ಯಾಸ ಆಗುತ್ತೆ. ಆದರೆ ಯಾರು ಈ ರೀತಿ
ಭಾವಿತೋಸ್ಮಿ, ಅವರಿಂದ ಉಪಕೃತನಾಗಿ ನಾನು ಈ ಒಳ್ಳೆಯ ಬುದ್ಧಿಯನ್ನು ಕಲ್ತದ್ದಿರ್ಬೋದು, ಒಳ್ಳೆಯ ಸಿದ್ಧಿಯನ್ನು ಪಡೆದದ್ದಿರ್ಬೋದು, ಇದೆರಡೂ ಅವರ ಅನುಗ್ರಹದಿಂದ ಅಂತ ಹೃಷ್ಟ ಬುದ್ಧಿ. ಹೇಳದೇ ಇದ್ರೆ ನನ್ನನ್ನು ಬೇರೆಯವರು ಏನು ಅನ್ಕೋತಾರೋ ಏನೋ, ಹೇಳದೇ ಇದ್ರೆ ನನಗೆ ಎಲ್ಲೂ ಪುಣ್ಯ ಮಿಸ್ ಆಗುತ್ತೇನೋ ಅಂತಲ್ಲ, ಸಹಜವಾಗಿ ಅದೊಂದು ನನ್ನ ಕರ್ತವ್ಯ ಅನ್ನುವ ದೃಷ್ಟಿಯಿಂದ. ಕೃಷ್ಣನೂ ಕೂಡ ಗುರು ಪರಂಪರೆಯನ್ನು ನೆನಪಿಸ್ಕೊಂಡೇ ಗೀತೆಯನ್ನ ಮಧ್ಯದಲ್ಲಿ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಮನುರಿಕ್ಷ್ವಾಕವೇ ಬ್ರವೀತ್, ಅಲ್ಲಿ ಏನು ಮಧ್ಯದಲ್ಲಿ ಅದು ನಷ್ಟವಾಯಿತು. ಯೋಗೋ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಂ ವಿವಸ್ವಾನ್ ಮನವೇ ಪ್ರಾಹ ಮನು ಇಕ್ಷ್ವಾಕವೇ ಅಬ್ರವೀತ್. ಹೀಗೆ ಗುರು ಪರಂಪರೆಯಿಂದ ಬಂದು ಈಗ ಮಧ್ಯೆ ಯೋಗೋ ನಷ್ಟ, ಅದನ್ನು ಈಗ ನಾನು ಮತ್ತೆ ನಿನಗೆ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾನೆ. ಉಪನಿಷತ್ತು ಕೂಡ ಅದನ್ನೇ ನೆನಪಿಸಿಕೊಳ್ಳುತ್ತೆ. ಅಥರ್ವಣೋಪನಿಷತ್ತು ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ, ಆ ಜ್ಯೇಷ್ಠಪುತ್ರನಿಂದ ಅಂಗಿಗೆ, ಅಂಗಿಯಿಂದ ಭಾರದ್ವಾಜನಿಗೆ, ಭಾರದ್ವಾಜನಿಂದ ಅಂಗಿರಸ್ಸಿಗೆ, ಅಂಗಿರಸ್ನಿಂದ ಶೌನಕರಿಗೆ. ಹೀಗೆ ಗುರು ಪರಂಪರೆಯನ್ನು ನೆನಪಿಸಿಕೊಳ್ಳುವಂಥದ್ದು ನಮಗೆ ಎಲ್ಲ ಕಾಲದಲ್ಲೂ. ಅದು ಕೇವಲ ಈ ಆತ್ಮವಿದ್ಯೆಯ ಪರಂಪರೆ ಮಾತ್ರ ಅಲ್ಲ, ಅದು ಸಂಗೀತದ ಪರಂಪರೆ ಆಗಿರ್ಬೋದು, ಕಳರಿಪಯಟ್ಟ ಆಗಿರ್ಬೋದು, ಅಥವಾ ಯಾವುದೇ ವಿದ್ಯೆ ಆದರೂ ಇದು ನಮಗೆ ವಿದೇಶದ ಕಲ್ಪನೆಯಲ್ಲಿಲ್ಲ. ಯಾರೋ ಒಬ್ಬನನ್ನು ಕಂಡು ಹಿಡಿದಿದ್ದಾರೆ ಅಂತ ಅವತ್ತೊಂದು ದಿವಸ ಅವರನ್ನು ನೆನಪಿಸ್ಕೊಂಡು ಅವರ ಹೆಸರಲ್ಲಿ ಒಂದು ಚಾಕ್ಲೇಟ್ ತಿಂದು ಮುಗಿಸ್ಬಿಡೋದಾಗುತ್ತೆ. ಬಿಟ್ಟರೆ ನನ್ನ ಪ್ರತಿಯೊಂದು ಕಾರ್ಯದಲ್ಲಿ ಇದಿಷ್ಟು ಬಂದಿದ್ರೆ ಅವರಿಂದ ಅನ್ನುವ ಈ ಎಚ್ಚರ ನಮಗೆ ಆಚಾರ್ಯ ದೇವೋ ಭವ ಅನ್ನೋದು ಅದು ನಮ್ಮ ಅತ್ಯಂತ ಎಕ್ಸ್ಕ್ಲೂಸಿವ್ ಆದ ಕ್ವಾಲಿಟಿ. ಈ ವಿದ್ಯೆಯನ್ನು ಪಡೀಲಿಕ್ಕೆ ಬೇಕಾದ ಎಕ್ಸ್ಕ್ಲೂಸಿವ್ ಆದ ಕ್ವಾಲಿಟಿ ಅದು. ಕೊನೆಯದ್ದು ಇಲ್ಲಿಗೆ 3 ಆಯಿತು. 4ನೇದು ಜ್ಞಾಚಾರ್ಯಸ್ಯಾಪಕೃತ್ಯ ಪ್ರವಾಸಂ, ಆಚಾರ್ಯರಿಗೆ ಬೆನ್ನು ಹಾಕಿ ಎಂದೂ ಕೂಡ ಅವರನ್ನು ಬಿಟ್ಟು ಹೋಗೋದು. ಪ್ರವಾಸ ಅಂದರೆ ದೂರಕ್ಕೆ ಹೋಗೋದು. ಅಪಕೃತ್ಯ, ಅವರಿಗೆ ಹಾನಿ ಮಾಡಿ ಅಥವಾ ಅವರನ್ನು ನಿರಾಕರಿಸಿ ಅವರನ್ನು ದೂರಕ್ಕಿಟ್ಟು ಯಾವತ್ತೂ ಕೂಡ ಹೋಗಬಾರ್ದು. ಪ್ರಾಜ್ಞ ಕುರುವೀತ ನೈತದಹಂ ಕರೋಮಿ, ಏನೇ ಆದರೂ ಕೂಡ ನಾನು ಮಾಡಿದ್ದು, ಗುರುಗಳು ಇರ್ತಾರೆ ಅವ್ರ ಪಾಡಿಗೆ, ಅದೆಲ್ಲ ನಾನು ಮಾಡಿದ್ರಿಂದ ಇವತ್ತು ಗುರುಗಳು ಹೀಗಿದ್ದಾರೆ, ನನ್ನಿಂದಾಗಿ ಅವರಿಗೆ ಹೆಗ್ಗಳಿಕೆ ಅಂತ ಮಾತಾಡುವ ಯೋಚನೆಯು ಯಾವತ್ತು ಇತೀವ ನ ಮನ್ಯೇತ ನ ಭಾಷೇತ. ಮನಸ್ಸಿನಲ್ಲೂ ಹಾಗೆ ಯೋಚಿಸಬಾರ್ದು, ಮಾತಂತೂ ಆಡ್ಲೇಬಾರ್ದು. ಎಲ್ಲಿಯೂ ಕೂಡ ಅಪಕಾರದ ಮಾತು ಅಥವಾ ಅಪಕೃತ್ಯ ದೂರಕ್ಕೆ ಸಾಗುವ ಮಾತನ್ನ ಮನಸ್ಸಿನಿಂದಲೂ ಆಡಬಹುದು. ಇದು ಸವೈ ಚತುರ್ಥ ಬ್ರಹ್ಮಚರ್ಯಸ್ಯ ಪಾದ. ಇದು 4ನೆಯ ಪಾದ. ಇಲ್ಲಿಗೆ ಮುಗೀತಿ. 5ನೇ ಪಾದ 6ನೇ ಪಾದ ಅಂತಿಲ್ಲ, ಪಾದ ಇರುವುದೇ 4. ಕಾಲೇನ ಪಾದಂ ಲಭತೆ. ಇನ್ನೊಂದು ರೀತಿಯ ನಮಗೆ ಒಂದು ಮಾತಿದೆಯಲ್ಲ, ಏನದು 4 ಪಾದಗಳದ್ದು ಗುರುಗಳಿಂದ. ಆಚಾರ್ಯಾತ್ ಪಾದಮಾದತ್ತೆ, ಪಾದಂ ಶಿಷ್ಯ ಸ್ವಮೇಧಯ, ಪಾದಂ ಸಬ್ರಹ್ಮಚಾರಿಭ್ಯ, ಪಾದಂ ಕಾಲಕ್ರಮೇಣ ಚ. ಅದೇ ಅಭಿಪ್ರಾಯದ ಮಾತು ಇಲ್ಲಿ ಬಂದಿದೆ. ಕಾಲೇನ ಪಾದಂ ಲಭತೆ ತಥಾರ್ಥಂ. ಕಾಲದಿಂದ ಹೋಗ್ತಾ ಹೋಗ್ತಾ ಕೆಲವು ಪಾಠ ಕಲಿಯುತ್ತೆ ಜೀವನ. ಹಾಗೆ ಕಲ್ತಾಗ್ಲೇ ಅದು ಔಟ್ ಆಫ್ ಸಿಲೆಬಸ್ ಅಂತ ಬೈಲಿಕ್ಕಿಲ್ಲ. ಅದು ಕಲಿಸ್ಬೇಕು ಅಂದ್ರೆ ಮೊದಲು ಪರೀಕ್ಷೆ ಕೊಡುತ್ತೆ, ಆಮೇಲೆ ಪಾಠ ಕಲಿಸುತ್ತೆ. ನಾವಿಲ್ಲಿ ಪಾಠ ಕಲಿತು ಆಮೇಲೆ ಪರೀಕ್ಷೆ ಕೊಡ್ಲಿಕ್ಕೆ ಹೋಗ್ತೇವೆ. ಹಾಗೆ ಕೊನೆಯಲ್ಲಿ ಅದು ಏನಾಗುತ್ತೋ ದೇವರಿಗೆ ಗೊತ್ತು. ಜೀವನದಲ್ಲಿ ಎಂದು ಉಪಯೋಗ ಬರುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ಆದರೆ ಜೀವನ ಹಾಗಲ್ಲ. ಕಾಲೇನ ಪಾದಂ ಲಭತೆ ತಥಾ ಅರ್ಥಂ. ನಿಜವಾದ ಪುರುಷಾರ್ಥವನ್ನ ಕಾಲ ಮೊದಲನೇ ಪಾದವಾಗಿ ಕಲಿಸುತ್ತೆ. ತಥಾ ಪಾದಂ ಗುರುಯೋಗತಶ್ಚ. 2ನೆಯ ಪಾದ ಗುರುಗಳ ಸಂಪರ್ಕದಿಂದ, ಗುರುಗಳ ಒಡನಾಟದಿಂದ, ಅವರ ಸಹವಾಸದಿಂದ. ಉತ್ಸಾಹ ಯೋಗೇನ ಚ ಪಾತಂ ಋಚ್ಛೇತ್. ಇನ್ನೊಂದು 3ನೇದು ಸ್ವ ಅಧ್ಯಾಯ. ಉತ್ಸಾಹದಿಂದ ತಾನೇ ಎಂತೂಸಿಯಾಸಂ ಇಟ್ಕೊಂಡು ಇನ್ನೂ ಕಲಿಬೇಕು, ಮದ್ದು ಕಲಿಬೇಕು ಅಂತಿದ್ರೆ ಆಗ ಅದು ಒಂದು ಉತ್ಸಾಹವೇ ಸಿದ್ಧಿಯ ಕೀಲಿಕೈ. ಉತ್ಸಾಹ ಇಲ್ಲದೆ ಅವನ ಗುರು ಎಷ್ಟು ತುಂಬಿದ್ರೂ ಕೂಡ ಅದು ತೂತಾದ ಮಡಿಕೆ ತರ ಆಚೆಯಿಂದ ಹೋಗ್ತಾ ಇರುತ್ತೆ, ಇವನು ಹಾಕ್ತಾ ಇರೋದು ಅದೇ ಕೆಲಸ ಆಗುತ್ತೆ. ಉತ್ಸಾಹ ಒಬ್ಬ ಶಿಷ್ಯ ತಾನು ಕಲಿಬೇಕು ಅನ್ನೋದು. ಹೇಗೆ ವೈದ್ಯ ಒಬ್ಬ ಚಿಕಿತ್ಸೆ ಕೊಡುವಾಗ ಆ ರೋಗಿಗೆ ತಾನು ಬದುಕಬೇಕು ಅಂತ ಮನಸ್ಸಿನೊಳಗೆ ಬಂದ್ರೆ ಮಾತ್ರ ಅವ್ನು ಕೋಮಾ ಸ್ಟೇಜಲ್ಲಿ ಇದ್ರೂ ಕೂಡ ವಾಪಸ್ ಬರ್ತಾನೆ. ಆಗ್ಬೋದು, ಸಮಯ ಕಳೀಬಹುದು. ಆದ್ರೆ ಒಳಗಿಂದ ಅವನಿಗೇನೆ ತನಗೆ ಈ ಜೀವನದ ಅಪೇಕ್ಷೆ ಇಲ್ಲ ಅಂತ ಯಾವಾಗ ಅವನು ಡಿಸೈಡ್ ಮಾಡಿರ್ತಾನೆ, ನೀವು ಎಷ್ಟೇ ಮದ್ದು ಕೊಟ್ಟರು ಅದು ಅವನು ವಾಪಸ್ ಬರ್ಲಿಕ್ಕಾಗಲ್ಲ. ಅದು ಕೊನೆಯ ಸ್ಟೇಜ್. ಅದು ನಾನು ಈ ದೇಹದಲ್ಲಿ ಇರಬಾರ್ದು ಅಂತ ಅವನ ನಿಶ್ಚಯದ ಭಾವ ಅವನನ್ನ ಕಳಿಸ್ಲಿಕ್ಕೋಸ್ಕರನೇ ಸಿದ್ಧವಾದದ್ದು. ವಿದ್ಯೆಯೂ ಹಾಗೆ. ನನಗೆ ವಿದ್ಯೆ ಬೇಡ ಅಂತ ಕೂತ್ ಬಿಟ್ರೆ ಗುರು ಅದನ್ನು ಎಷ್ಟು ತುಂಬಿಸ್ಬೋದು, ಎಷ್ಟು ಅದಕ್ಕೆ ಒತ್ತಡ ಹಾಕ್ಬೋದು. ಅದು ಎಷ್ಟು ಅದರ ಇದೇನು ವ್ಯಾಪ್ತಿ ಎಷ್ಟಿದೆ ಅಂತ ಗೊತ್ತಾಗದೆ ಲೋಡ್ ಮಾಡಿ ಏನಾಗುತ್ತೆ ಅಂದ್ರೆ ಡಮ್ ಅಂತ ಒಂದು ದಿವಸ ಬರ್ಸ್ಟ್ ಆಗಿ ಹೋಗುತ್ತೆ. ಅವನ ಪ್ರಯತ್ನ ಎಲ್ಲ ವ್ಯರ್ಥ ಆಗುತ್ತೆ. ಇನ್ನೊಂದು ಶಾಸ್ತ್ರೇಣ ಪಾದಂ ಚ ತಥೋ ಅಭಿಯಾತಿ. ಇದು 4ನೇದ್ದು ಶಾಸ್ತ್ರದ ಅಧ್ಯಯನದಿಂದ. ಶಾಸ್ತ್ರದ ಅಧ್ಯಯನ, ಗುರುಗಳ ಒಡನಾಟ,
ತಮ್ಮ ಸ್ವಂತ ಅಧ್ಯಯನ ಜೊತೆಗೆ ಕಾಲದ ಅನುಭವ, ಇದು 4 ನಿರಂತರವಾಗಿ ಇದ್ದಾಗ ಅಂದ್ರೆ ಉಳಿದವರ ಜೊತೆಗೆ ಕೂತು ಅಭ್ಯಾಸ ಮಾಡುವುದು ಅನ್ನೋದು 4ನೆಯ ಇದರಿಂದ ಅಭಿಯಾತಿ 4 ಪಾದಗಳನ್ನ ಒಬ್ಬ ವಿದ್ಯಾವಂತಿಕೆಯನ್ನ ಪಡೀಲಿಕ್ಕೆ ಬೇಕಾದದನ್ನು ಪೂರೈಸಿಕೊಳ್ತಾನೆ. ಇನ್ನೊಬ್ಬ ವಿದ್ಯಾವಂತ ಅಂತ ಅನಿಸಿಕೊಳ್ಳಿಕ್ಕೆ ಬ್ರಹ್ಮಚರ್ಯದ ದಾರಿಯಲ್ಲಿ ಏನೇನಿದೆ ಅನ್ನೋದನ್ನ ಹೇಳ್ತಾರೆ. ಧರ್ಮಾದಯೋ ದ್ವಾದಶಯಸ್ಯ ರೂಪಂ, 12 ಗುಣಗಳಿವೆ. ಅನ್ಯಾನಿ ಚ ಅಂಗಾನಿ ತಥಾ ಬಲಂಚ, ಇನ್ನು ಕೆಲವಿದೆ, ಅದಕ್ಕೆ ಪೂರಕ ಅದು. ಆಚಾರ್ಯ ಯೋಗೆ ಫಲತೀತಿ ಚಾಹುಹು, ಆಚಾರ್ಯರ ಒಡನಾಟ ಅನ್ನೋದು ಈ ಎಲ್ಲ ಗುಣಗಳನ್ನ ಸಂಪತ್ತನ್ನ ಸಂಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆ ಕಾರಣವಾಗುತ್ತೆ. ಆಚಾರ್ಯ ಯೋಗೇನ ಫಲತಿ, ಇದು ಆಚಾರ್ಯರ ಸಂಬಂಧದಿಂದ ಹೆಚ್ಚು ಲಭಿಸತ್ತೆ, ಫಲಿಸತ್ತೆ. ಬ್ರಹ್ಮಾರ್ಥ ಯೋಗೇನ ಚ ಬ್ರಹ್ಮಚರ್ಯಂ, ಈ ಬ್ರಹ್ಮಚರ್ಯದ ಉದ್ದೇಶ ಬ್ರಹ್ಮಾರ್ಥ ಯೋಗ, ಪುರುಷಾರ್ಥವೆನಿಸಿದ ಪರಮಾತ್ಮನನ್ನು ಪಡೆಯುವುದಕ್ಕಾಗಿ ಇಂತಿದ್ದಾಗದು ಸಫಲ. ಅದು ಬಿಟ್ಟು ಬ್ರಹ್ಮಚರ್ಯ ಮಾಡ್ತಾನೆ, ಆದರೆ ಅದರ ದೂರದ ಫಲ ಏನು ಅಂತ ಗೊತ್ತಿಲ್ಲ. ಏನೋ ಸಿದ್ಧಿ, ಹಠಯೋಗ ಮಾಡಿದೆ, ನಾನು ಎಲಿವೇಟ್ ಆದೆ, ಆಕಾಶಕ್ಕೆ ಹೋದೆ, ಇನ್ನೆಲ್ಲೋ ಇನ್ನೊಬ್ಬರ ಮನೆಯಲ್ಲಿ ಕಾಣಿಸಿಕೊಂಡೆ, ಇನ್ಯಾರ್ದೋ ಸಂಪತ್ತಿಗೆ ನಾನು ಸಹಕಾರ ನೀಡಿದೆ, ಆಯಿತು, ಲೋಕ ಉಪಕಾರ ಅನ್ನೋದಿದೆ. ಆದರೆ ಇದೆಲ್ಲದಕ್ಕಿಂತ ಆಚೆಗೊಂದಿದೆ. ಇದೆಲ್ಲ ತತ್ವವನ್ನು ನಿಯಂತ್ರಿಸುವ ಮಹಾಶಕ್ತಿಗೆ ನಾನು ನನ್ನನ್ನು ಸಮರ್ಪಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅವನು ಬೆಳೆದ್ರೆ ಆ ಯೋಗಗಳಿಗೆ ಅರ್ಥ ಬರುತ್ತೆ. ಬ್ರಹ್ಮಾರ್ಥ ಯೋಗ ಇಲ್ಲ ಅಂದ್ರೆ ಪರಮಾತ್ಮನೇ ಪರಮ ಪುರುಷಾರ್ಥ. ಬ್ರಹ್ಮ ಅರ್ಥ ಯೋಗ, ಅರ್ಥ ಅಂದ್ರೆ ಪುರುಷಾರ್ಥ. ಪರಮ ಪುರುಷಾರ್ಥ ಅನ್ನುವ ಅರ್ಥದಲ್ಲಿ ಪರಮಾತ್ಮನನ್ನು ಪಡೆಯುವುದು ಪ್ರಯತ್ನಿಸಿದಾಗ ಮಾತ್ರ ಈ ಬ್ರಹ್ಮಚರಣ ಅನ್ನೋದು ಸುಸಫಲವಾಗುತ್ತೆ. ಏವಂ ಪ್ರವೃತ್ತೋ ಯದುಪಾಲಭೇತ ಯಭೇತವೈ ಧನಮಾಚಾರ್ಯಾಯ ತದನು ಪ್ರಯಚ್ಛೇತ್, ಈ ಪ್ರವೃತ್ತಿಯಲ್ಲಿ ಸಾಗುವವನಿಗೆ ಧನಂ ಆಚಾರ್ಯಾಯ ತದನು ಪ್ರಯಚ್ಛೇತ್, ತಾನು ಹಿಂದೆ ಎಲ್ಲ ಗುರುಕುಲದಲ್ಲಿ ಇದ್ದು ಅವನು ಭಿಕ್ಷೆಯನ್ನ ಬೇಡಿ ಹೋಗ್ಬೇಕು. ಪಂಚವ ಅದು ಸನ್ಯಾಸಿಗಾಗುವಾಗ ಜಾಸ್ತಿ 7-8 ಮನೆಗಳು ಮಾತ್ರ ಅಂತ, ಶಿಷ್ಯನಿಗೆ ಆಗುವಾಗ ಅದು ಲೆಕ್ಕ ಇದೆ. ತೀರಾ ಇವನಷ್ಟು ಸಂಕುಚಿತ ಅಲ್ಲದೇ ಇದ್ರು ಅದಕ್ಕೂ ಮಿತಿ ಇದೆ. ಅಷ್ಟು ಮನೆಗಳಿಗೆ ಹೋಗಿ ಸಂಪತ್ತು ಸಂಪಾದಿಸಿದ್ದನ್ನ ಆಚಾರ್ಯಾಯ ತದನು ಪ್ರಯಚ್ಛೇತ್, ಅವರ ಕೈಗೆ ಒಪ್ಪಿಸ್ಬೇಕು. ಅವನು ಏನೇ ಸಂಪಾದಿಸಿದ್ರು ಅದು ಮೊದಲ ಹಕ್ಕು ಅದಕ್ಕೆ ಗುರುಗಳದ್ದು. ತದನು ಪ್ರಯಚ್ಛೇತ್ ಸತಾಂ ವೃತ್ತಿಂ, ಆಮೇಲೆ ಅವನು ವೃತ್ತಿಗೆ ವೃತ್ತಿಗಿಳಿದಾಗ್ಲೂ ಅದು ಗುರುಗಳದ್ದೇ. ಯಾವಾಗ ಅವನು ಇಲ್ಲಿಂದ ಹೊರಡುತ್ತಾನೆ ಅಥವಾ ಅವನ ಏನಂತಾರೆ ಅದಕ್ಕೆ ಗೃಹಸ್ಥ ಧರ್ಮ ಸಂಪಾದನೆ ಆಗಿ ಅವನು ಒಂದು ಕುಟುಂಬದ ಜವಾಬ್ದಾರಿ ಅಂತ ಆಗ್ತಾನೆ, ಆವಾಗ ಅವನು ಗುರುಕುಲ ಮಾಡ್ತಾನೆ. ಅದರಿಂದಾಗಿ ಇಲ್ಲಿಂದ ಅವನಿಗೆ ಕನೆಕ್ಷನ್ ತಪ್ಪಿತು. ಅಂದ್ರೆ ಅವನೀಗ ಮತ್ತೆ ಅಷ್ಟು ಶಿಷ್ಯರನ್ನ ನೋಡಿಕೊಳ್ತಾನಲ್ವಾ. ಅಂದ್ರೆ ಹಿಂದೆ ಪ್ರಧಾನ ಜವಾಬ್ದಾರಿ ಗುರುಕುಲದಲ್ಲಿ ಕಲ್ತದ್ದರ ಮೊದಲ ಫಲ ಏನು ಅಂದ್ರೆ ಅವನು ಇನ್ನೊಂದು ಗುರುಕುಲ ಮಾಡುದು. ಗುರುಕುಲ ಅಂದ್ರೆ ಸಾವಿರಾರು ಜನ ಇರುವುದಾಗಬೇಕಾಗಿಲ್ಲ, ಅದು ಯಾವುದೋ ಕೆಲವು ಮಾತ್ರ ಒಂದೊಂದು ಊರುಗಳಲ್ಲಿ. ನಿಜವಾದ ಕ್ರಮ ಏನು ಅಂದ್ರೆ ವಿದ್ಯೆ ಪ್ರಸಾರ ಆಗ್ತಾ ಇದ್ದ ಕ್ರಮ ನಮ್ಗೆ ಈ ಲೆಕ್ಕ ಸಿಗುದಿಲ್ಲ, ಯಾಕೆಂದ್ರೆ ರಿಜಿಸ್ಟರ್ ಆಗಿಲ್ಲ ಸರ್ಕಾರಗಳಲ್ಲಿ. ಇದೆಲ್ಲ ಅವರವ್ರ ಮನೆಗಳಲ್ಲಿ ಅವರವರ ಸಂತೋಷಕ್ಕೋಸ್ಕರ ಮಾಡುವಂಥದ್ದು, ಮತ್ತೊಂದು ಕರ್ತವ್ಯ ಅಂತ. ಗುರುದಕ್ಷಿಣೆ ಅದೇ, ಗುರುಗಳಿಗೆ ಬೇರೆ ಏನು ದಕ್ಷಿಣೆ ಅಂತ ಕೊಡ್ಲಿಕ್ಕಿಲ್ಲ. ಮತ್ತೆ ಹಾಗಾದ್ರೆ ಅಲ್ಲಿ ತಂದದ್ದೆಲ್ಲ ಗುರುಗಳಿಗೆ ಕೊಡಬೇಕು ಅಂತ ಇಷ್ಟೊತ್ತು ಬಡ್ಕೊಂಡ್ರಲ್ವ ಅಂದ್ರೆ ಅದು ಅವ್ರು ಬಳಸ್ಕೊಂಡಿದ್ದಲ್ಲ. ಶಿಷ್ಯರ ನಿತ್ಯದ ಅನ್ನದಾನ ಆಗಿರ್ಬೋದು, ಇನ್ನೇನಾಗಿದ್ದು ಅದಕ್ಕೆ ಖಾಲಿ ಮಾಡ್ತಾರೆ ಹೊರತು ಅವನು ಒಂದು 2 ಮನೆ ಕಟ್ಕೊಂಡು ಇವರಿಗೆ ಒಂದು ಗುಡಿಸಲಲ್ಲಿ ಇಟ್ಟು ಮಾಡೋದಲ್ಲ. ಅವನಿಗೆ ಸ್ವಂತ ಮನೆ ಅಂತನೂ ಇರುವುದಿಲ್ಲ. ಗುರುಗಳ ಮಕ್ಕಳ ಜೊತೆಗೆ ಇರುವುದೇ ಅವನ ಮನೆ. ಅಲ್ಲಿ ಅವನು ಸ್ವಂತಕ್ಕೆ ಅಂತ ಒಂದು ಪ್ರೈವೇಸಿಯನ್ನು ಹುಡುಕ್ಲಿಕ್ಕೂ ಇಲ್ಲ. ಮಕ್ಕಳು ಮೊದಲ ಅವನ ಜವಾಬ್ದಾರಿ. ಅಕಸ್ಮಾತ್ ಕೆಲವೊಂದು ಸರ್ತಿ ಯಾವುದೋ ದೊಡ್ಡ ರಾಜರ ಅಭಿನಿವೇಶ ಇದ್ದು ಬರಬೇಕು ಅಂತ ಒತ್ತಡ ಹಾಕಿದಾಗ ಅವನು ಹೋಗಿ ಬರ್ಬೋದು ಅಷ್ಟೇ. ಅದು ಆಗ್ಲೂ ಅವನು ಅಗ್ನಿಯನ್ನು ತಗೊಂಡು ಹೋಗ್ಬೇಕು ಅಂತಿದೆ. ಅದಿಲ್ಲ ಅಂದ್ರೆ ಹೆಂಡತಿ ನೋಡ್ಕೊಳ್ತಾಳೆ, ಅದಿಲ್ಲ ಅಂದ್ರೆ ಮಕ್ಕಳು ನೋಡ್ಕೊಳ್ತಾರೆ, ಅಂದ್ರೆ ಶಿಷ್ಯರು. ಹಾಗೆ ಅದೊಂದು ಅವನಿಗೆ ಕಟ್ಟುಪಾಡಿದೆ. ಬಿಟ್ಟು ಹೋಗ್ಲಿಕ್ಕೆ ಆಗದ ಹಾಗೆ ಇರುವುದು ಶಿಷ್ಯರು. ಇನ್ನು ಹಸುಗಳಂತೂ ಅದು ಮನೆಯ ಸದಸ್ಯರಿದ್ದ ಹಾಗೆ, ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಇಲ್ವೇ ಇಲ್ಲ. ಬೇರೆ ಇವತ್ತಾದ್ರೆ ನಮ್ಮ ಮನೆಗೆ ಲಾಕರು, ಬೀಗ, ಡಬಲ್ ಬೀಗ, ಅದ್ರ ಮೇಲೆ ಹೊರಗಡೆ CC ಕ್ಯಾಮರಾ, ಇನ್ನೇನೇನೇನೋ ಹಾಕ್ತೇವೆ. ನಮ್ಮ ಮನೆಯೂ ಕೂಡ ಸುಮಾರು ನನಗೆ ಗೊತ್ತಿರುವ ಹಾಗೆ ನಾನು 8-10ನೇ ತರಗತಿ ಓದುವ ತನಕ ಗೋಡೆ ಇರಲಿಲ್ಲ. ಚಾವಡಿ, ಮೇಲಿನ ಚಾವಡಿ, ಮಧ್ಯದಲ್ಲಿ ಒಂದು ಶ್ರಾದ್ದ ಹಾಕುವ ಒಂದು ಪಡಸಾಲೆ ಅಂತ ಇರುತ್ತೆ, ಅದಕ್ಕೊಂದು ಬಾಗಿಲು ಇರ್ತಿತ್ತು. ಅದು ಬಿಟ್ರೆ ಬೇರೆ ಎಲ್ಲ ನಾವು ಅಲ್ಲಲ್ಲೇ ಮಲಗೋರು.
ರಾತ್ರಿ ಇಲ್ಲ ಹಗಲಿಲ್ಲ, ಯಾವಾಗ ಬೇಕಾದ್ರೂ ಓಪನ್, ಎಲ್ಲಿಂದ ಏನ್ ಬೇಕಾದ್ರೂ ಯಾರು ಬೇಕಾದ್ರೂ ತಗೊಂಡೋಗ್ಬೋದು. ಅದಕ್ಕೆ ಬೀಗ ಗೀಗ ಎಂಥದೂ ಇಲ್ಲ. ಚಿಲಕ ಇರ್ತಿತ್ತು ಕೆಲವು ಸಣ್ಣ ಸಣ್ಣ ಕೋಣೆಗಳಿಗೆ, ತೆಂಗಿನಕಾಯಿ ಹಾಕ್ಲಿಕ್ಕೆ ಅಂತ, ಭತ್ತ ಹಾಕ್ಲಿಕ್ಕೆ ಅಂತ, ಅದು ಇದು ಅಂತ ಬಿಟ್ರೆ ಮನೆ ಎಲ್ಲ ಓಪನ್ನೇ. ನಾವೆಲ್ಲ ಹೊರಗಡೆನೆ ಅಂಗಳದ ಪಕ್ಕದಲ್ಲಿ ಮೇಲೆ ಹಾಸಿರ್ಬೇಕಷ್ಟೇ ಬಿಟ್ರೆ ನಮ್ಗೆ ಮಲಗಲಿಕ್ಕೆ. ಅದಕ್ಕೆ ಕೋಣೆಯೊಳಗೆ ಸಹ ಬಂದೋಬಸ್ತು ಅಂತ ಇಲ್ವೇ ಇಲ್ಲ. ಎಲ್ಲ ದೊಡ್ಡದಾಗಿ ಹಾಸಿದ್ರು, ಎಲ್ಲ ಉರುಳ್ತಾ ಒಬ್ರು ಆ ಕಡೆ ಒಬ್ರು ಈ ಕಡೆ. ಬೆಳಿಗ್ಗೆ ಏಳುವಾಗ ಎಲ್ಲ ಅವ್ರವ್ರ ಪ್ಲೇಸ್ ಚೇಂಜ್ ಆಗಿರುತ್ತೆ ಅಷ್ಟೇ. ಒಂದು ಜಾಗದಲ್ಲಿ ಅವ್ರು ಮೊದಲು ಮಲಗಿದಲ್ಲಿ ಇರಲ್ಲ ಅಂತ. ಅಂದ್ರೆ ಒಂದು ಕುಟುಂಬ ಅಷ್ಟು ಸಂತೋಷವಾಗಿ ಒಂದು ಇಡೀ ವ್ಯವಸ್ಥೆಯ ಜೊತೆಗೆ ಬದುಕುವುದಾಗ್ತಿತ್ತು. ಕೊನೆಗೆ ಎಲ್ಲ ಕಮ್ಮಿ ಆಗ್ತಾ ಬಂತು, ದೂರ ದೂರ ಆಯ್ತು. ಮನೆಯು ಬಾಗಿಲು ಒಳಗೆ ಬಂತು, ಬಾಗಿಲೊಳಗೆ ಲೈಟ್ ಬಂತು, ಲೈಟ್ ಒಳಗೆ ಹೊರಗೆ ಬರಬಾರ್ದು ಅಂತ ಆಯ್ತು, ಹೊರಗಿನ ಲೈಟು ಅದು ಸಂಕುಚಿತ ಆಯ್ತು. ಹಾಗೆ ಶಿಷ್ಯರು ಅಂತ ಅಂದಾಗ ಹಸು, ಶಿಷ್ಯರು, ಮನೆಯ ಕಾರ್ಯ ಕರ್ಮವನ್ನು ನಡೆಸುವಂತಹ ಕರ್ಮಕರರು ಇವರೆಲ್ಲ ಇಟ್ಟುಕೊಂಡು ಒಂದು ಚಟುವಟಿಕೆ ನಡೆಸ್ತಾ ಇದ್ರು. ಆದ್ರಿಂದಾಗಿ ಸತಾಂ ವೃತ್ತಿಂ ಬಹುಗುಣಾಂ ಏವಮೇತಿ ಗುರೋಃ ಪುತ್ರೇ ಭವತಿ ಚ ವೃತ್ತಿರೇಷ. ದೃಪದನ ಹತ್ತಿರ ದ್ರೋಣ ಕೇಳಲಿಕ್ಕೆ ಹೋಗುವ ಪ್ರಸಂಗ ಬಂದಾಗ ಈ ಮಾತು ಹಿಂದೆ ಹೇಳಿದೆ ಭಾರತ. ಗುರುಗಳ ಸಂಪತ್ತು ಅದು ಶಿಷ್ಯನ ಸಂಪತ್ತು ಹೌದು, ಗುರುಗಳ ಸಂಪತ್ತು ಗುರುಗಳ ಮನೆಯ ಗುರುಗಳ ಮಗನ ಸಂಪತ್ತು ಹೌದು. ಒಂದು ತಲೆಮಾರಿಗೆ ಅದಕ್ಕೆ ಅಧಿಕಾರ ಇದೆ. ಯಾಕಂದ್ರೆ ಆ ಮಕ್ಕಳ ಮೇಲಿನ ಪ್ರೀತಿಯನ್ನ ಹಂಚಿ ಇವರನ್ನು ಬೆಳೆಸಿದ್ದು. ಮಕ್ಕಳ ಮೇಲೆ ಎಷ್ಟು ಪ್ರೀತಿ ತೋರಿಸ್ಬೇಕಿತ್ತೋ ಆ ಪ್ರೀತಿಯನ್ನು ಹಂಚಿ ನನ್ನ ಮಕ್ಕಳು ಅಂತ ಇವರನ್ನೆಲ್ಲ ಬೆಳೆಸಿದ್ದು. ಹಾಗಾಗಿ ಆ ಪ್ರೀತಿಯಲ್ಲಿ ಇವರಿಗೇನು ಒಂದು ನಿಜವಾಗಿ ಸಿಗಬೇಕಾಗಿದ್ದು ಕೊರತೆ ಆಯಿತು. ಆ ಕಾರಣದಿಂದ ಇವರ ಎಲ್ಲ ಸಂಪತ್ತಿನ ಅಧಿಕಾರ ಮಗನಿಗೂ ಇದೆ. ಗುರುಗಳ ಸಂಪತ್ತಿನ ಅಧಿಕಾರ ಏನಿದೆ ಅದು ಮಗನಿಗೂ ಇದೆ. ಗುರುಗಳ ಶಿಷ್ಯನ ಸಂಪತ್ತು ಮಗನ ಸಂಪತ್ತು ಹೌದು ಅಂತ. ಆದರೆ ಅದು ಬಳಸಬೇಕು ಅಂತಿಲ್ಲ. ಶಿಷ್ಯನಾದವನು ಮಗನಾದವನು ಶಿಷ್ಯರ ಸಂಪತ್ತನ್ನು ಎಳ್ಕೊಳ್ಬೇಕು ಅಂತಿಲ್ಲ. ಆದ್ರೆ ಯಾವುದೋ ತುರ್ತು ಪರಿಸ್ಥಿತಿ ಬಂದ್ರೆ ಅವ್ನು ಕೇಳ್ಬೋದು. ಅದಕ್ಕೋಸ್ಕರನೇ ಅನಿವಾರ್ಯವಾಗಿ ದ್ರೋಣ ದ್ರುಪದನ ಹತ್ರ ಹೋಗಿದ್ದು. ಯಾಕೆಂದ್ರೆ ತಾನು ಮತ್ತೆ ದ್ರುಪದ ಓದಿದ ಗುರುಗಳು ಒಬ್ರೆ, ಭರದ್ವಾಜರು. ಅವ್ರು ಹೋಗುವಾಗ ಹೇಳಿದ್ದ ಕೂಡ, ನಿನಗೆ ಏನೇ ಕಷ್ಟ ಬಂದ್ರು ನನ್ನ ಹತ್ರ ಬಾ ಅಂತ ದ್ರುಪದ. ಅದ್ರ ಹೋದ್ಮೇಲೆ ಅದೇನೋ ಅವನ ಅದು ಬಿಸಿ ಹಾಗೇನೆ, ಅಧಿಕಾರದ ಬಿಸಿ ಉಂಟಲ್ಲ, ಅಂಥವ್ರು ಕೊಟ್ಟ ಮಾತನ್ನ ಯಾರದ್ದಾದ್ರೂ ಒಂದ್ಸಲ ಯೋಚನೆ ಮಾಡ್ಬೇಕು. ಅವ್ನು ಹೇಳಿದ್ದಾನೆ ಅಂದೇ ಮಾತ್ರಕ್ಕೆ ಒಂದೇ ಸರ್ತಿ ಅವ್ರ ಮನೆಗೆ ನುಗ್ಗಿ ನಮ್ಗೆ ಊಟ ಹಾಕು ತಿಂಡಿ ಕೊಡು ಅಂತೆಲ್ಲ ಕೇಳಲಿಕ್ಕೆ ಆಗಲ್ಲ. ಕೆಲವೊಂದ್ ಸರ್ತಿ ಬಾಯಿ ಮಾತಿಗೆ ಹೇಳ್ತಾರೆ, ನಮ್ಮ ಊರಿಗೆ ಬಂದ್ರೆ ಬನ್ನಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಅವ್ರ ಊರಿಗೆ ಹೋದಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ನಿನ್ ಬೊಬ್ಬೆ ಹಾಕೋದಾ, ನಿಮ್ ಊರಿಗೆ ಮನೆಯಲ್ಲಿದೆ ಕರ್ಸ್ಕೊಳ್ಳಿ ಅಂತ. ಅಂದ್ರೆ ಅದು ಹೇಳುವಾಗ ಒಂದು ಕ್ರಮ ಇರುತ್ತೆ, ಕೆಲವೊಂದ್ಸತಿ ಬಾಯಿ ಮಾತಿರುತ್ತೆ. ಆದ್ರೆ ಇದು ಹಾಗಲ್ಲ. ಗುರುವಿಗೆ ಯಾವ ಶಿಷ್ಯನ ಸಂಪತ್ತಿನಲ್ಲಿ ಅಧಿಕಾರ ಇದೆಯೋ ಅದೇ ಸಂಪತ್ತಿನ ಅಧಿಕಾರ ಅವನ ಮಗನಿಗೂ ಆ ಮನೆಯಲ್ಲಿ ಅಧಿಕಾರವನ್ನು ನಡೆಸ್ಕೊಂಡು ಅವನು ಮುಂದೆ ನಡೆಸ್ತಾ ಇರ್ತಾನೆ. ಆದ್ರಿಂದ ಅವ್ರ ಹತ್ರ ಕೇಳ್ಬೋದು, ಗುರುಕುಲಕ್ಕೆ ಇಷ್ಟು ಹಸು ಕಳಿಸ್ಕೊಡಿ ವಿದ್ಯಾರ್ಥಿಗಳಿಗೆ. ಯಾಕಂದ್ರೆ ಒಂದು ಪ್ರಧಾನವಾದ ಉದ್ದೇಶ ಇದ್ದದ್ದೇನು ಅಂದ್ರೆ, ಶಿಷ್ಯರಿಗೆ ವಿದ್ಯಾರ್ಥಿಗಳಾದವರಿಗೆ ಹಾಲು ಮೊಸರು ಚೆನ್ನಾಗಿ ಸಿಗಬೇಕು, ಬೆಣ್ಣೆ ತುಪ್ಪ. ಓದುವವರಿಗೆ ಬುದ್ಧಿಗೆ ನಿಶಿತತೆ ಬರಬೇಕು ಅಂದ್ರೆ ಒಳ್ಳೆಯ ಪದಾರ್ಥ ಸಿಗಬೇಕು, ಆಹಾರ ಪದಾರ್ಥ ಸಿಗಬೇಕು. ತಿಂದು ಮಲಗ್ಲಿಕ್ಕಲ್ಲ, ಅಷ್ಟು ಕೆಲಸ ಇರುತ್ತೆ ಅವರಿಗೆ. ತಿಂದ ಮೇಲೆ ಸುಮ್ಮನೆ ತಿನ್ನುವುದು ಮಲಗುದು ಅಲ್ಲ, ಅವರಿಗೆ ಹಸು ಮೇಯಿಸ್ಕೊಂಡು ಬರಬೇಕು, ಕಟ್ಟಿಗೆ ತರಬೇಕು, ಗದ್ದೆ ಕೆಲಸಕ್ಕೆ ಹೋಗ್ಬೇಕು, ಎಲ್ಲ ಮಾಡಿಕೊಂಡು ಪಾಠ. ಕೇವಲ ಪಾಠ ಅಲ್ಲ. ಇವತ್ತು ನಾವು ಶಾಲೆಯಲ್ಲಿ 2 ಹೂದಾನಿ ಎತ್ತಿಡುವುದು ಅಂದ್ರೆ ಅವರ ಮನೆಯಿಂದ ಗಲಾಟೆ ಶುರು. ನಮ್ಮ ಮನೆಯಲ್ಲಿ ಒಂದು ಚಾಪೆ ಎತ್ತಿಡ್ಲಿಕ್ಕೆ ಹೇಳಲ್ಲ, ನೀವು ಅದಕ್ಕೆ ನಾವು ಬೆಡ್ಡೆ ಹಾಕ್ಬಿಟ್ಟಿದ್ರಿ 24 ಗಂಟೆ ಅಲ್ಲೇ ಬಿದ್ಕೊಂಡಿರಿ ಅಂತ. ಅವನನ್ನ ನೀವೇನು ಜೋರು ಮಾಡೋದು, ಅವನನ್ನು ಹೂದಾನಿ ಎಪ್ಪಿಸ್ತೀರಾ, ಅವನ ಕೈ ನೋವಾಗಿದೆ ಅಂತ ನಿನ್ನೆ ಬಂದಿದ್ದ ಅಂತೆಲ್ಲ ಜೋರು ಮಾಡ್ತಾರೆ. ವಸ್ತುತಃ ಕೆಲಸದ ದೇಹಕ್ಕೆ ಎಷ್ಟು ಶ್ರಮ ಕೊಡುತ್ತೇವೋ ಅಷ್ಟು ಬುದ್ಧಿ ಚುರುಕಾಗುತ್ತೆ. ಅದು ಎಲ್ಲಾ ಕಾಲಕ್ಕೂ ಸಮವಾಗಿ ಬುದ್ಧಿಗೆ ಕೆಲಸ ದೇಹಕ್ಕೆ ಕೆಲಸ ಸಮವಾಗಿದ್ರೆ ಮಾತ್ರ ಅವನ ಬುದ್ಧಿಯಲ್ಲಿ ಅದು ಎಳೆಯದ್ರಲ್ಲಿ. ವಯಸ್ಸಾದ್ಮೇಲೆ ಅಷ್ಟೆಲ್ಲ ಸಮವಾಗಿ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಎಲ್ಲರೂ ನೀವು ಬಟ್ಟೆ ಒಕ್ಕೊಂಬನ್ನಿ ಆಮೇಲೆ ಊಟ ಹಾಗಲ್ಲ. ಸಣ್ಣ ವಯಸ್ಸಿನಲ್ಲಿ ಕಲಿಯುವ ವಯಸ್ಸಿನಲ್ಲಿ ಒಂದು ಕಾಲು ಭಾಗದ ವಯಸ್ಸಿನಷ್ಟು ಸರಿಯಾಗಿ ಚಟುವಟಿಕೆಯಿಂದ ಕೂಡಿದ್ರೆ ಮಾತ್ರ ವಿದ್ಯೆ ಚೆನ್ನಾಗಿ ಹತ್ತತ್ತೆ. ಅದು ಆಗ ತುಂಬಾ ಎನರ್ಜಿ ಇರುತ್ತೆ. ದೇಹಕ್ಕೆ ಶ್ರಮ ಕೊಟ್ಟಾಗ ಬುದ್ಧಿ ಬಲಿಯತ್ತೆ. ಅದು ದೇಹ ಬಲಿಯುವುದು ಹೇಗೆ ಅಂದ್ರೆ, ದೇಹ ಹೀಗೆ ಬಲಿಯಿತು ಅಂದ್ರೆ ಬುದ್ಧಿಯು ಹೀಗೆ ಬಲಿಯತ್ತೆ. ದೇಹ ಬಲಿಲಿಲ್ಲ ಅಂದ್ರೆ ಬುದ್ಧಿಯು ಹೀಗೆ ಸಂಕುಚಿತ ಆಗುತ್ತೆ. ದೇಹಕ್ಕೂ ಮನಸ್ಸಿಗೂ ತುಂಬಾ ಸಂಬಂಧ ಇದೆ. ಚೆನ್ನಾಗಿ ಶ್ರಮ ಹಾಕಿದಾಗ ಬುದ್ಧಿಯು ಅಷ್ಟೇ ಸ್ಟ್ರಾಂಗ್ ಆಗುತ್ತೆ. ನಾವೇನ್ ಮಾಡ್ತೇವೆ ಅಂದ್ರೆ, ಒಂದೋ ದೇಹಕ್ಕೆ ಜಾಸ್ತಿ ಶ್ರಮ ಕೊಟ್ಟು ಅವ್ರಿಗೆ ವಿದ್ಯೆ ಇಲ್ಲ ಅಂತ ಆಗುತ್ತೆ, ಒಂದೋ ಬುದ್ಧಿಗೆ ಜಾಸ್ತಿ ಶ್ರಮ ಕೊಟ್ಟು ಅವರು ದೈಹಿಕವಾಗಿ ದುರ್ಬಲರಾಗಿ ಏನಾದ್ರು ಧೈರ್ಯ ಇರುವುದಿಲ್ಲ. ಬುದ್ಧಿ ಇರುತ್ತೆ, ಕೆಲಸ ಮಾಡ್ಬೇಕಾದ್ರೆ ಹೇಗೆ ಅವರಿಗೆ ಕಾಮನ್ ಸೆನ್ಸು ಇರಲ್ಲ ಕೆಲವೊಮ್ಮೆ. ಅದು ಎಷ್ಟು ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂದ್ರೆ, ಚೆನ್ನಾಗಿ ಓದ್ತಾನೆ ಆದ್ರೆ ಒಂದು ಜೀವನದಲ್ಲಿ ಸಾಧನೆ ಮಾಡ್ಲಿಕ್ಕೆ ಅವನಿಗೆ ಯಶಸ್ವಿಯಾದ ದಾರಿಯಲ್ಲಿ ಕ್ರಮಿಸ್ಲಿಕ್ಕಾಗಲಿಲ್ಲ. ಯಾಕೆಂದ್ರೆ ಪಾಠದಲ್ಲಿ ಇದ್ದಾಗ ಜೀವನ ಇರಲ್ಲ, ಜಾಹೀರಾತಲ್ಲಿ ಇದ್ದಾಗೆ ಬದುಕಿರಲ್ಲ.
ಅದನ್ನ ಎಲ್ಲಿ ಎಲ್ಲಿ ಉಪಯೋಗಿಸ್ಬೇಕು ಅಂತ ಗೊತ್ತಾಗೋದು ಆ ತರ ಕೆಲಸದಲ್ಲಿ ತೊಡಗಿದ್ರೆ ಮಾತ್ರ. ಅಪ್ಲಿಕೇಶನ್ ಇಲ್ಲದೆ ಹೋದಾಗ ಇವನು ಮತ್ತೆ ಯಾರಿಗಾದ್ರೂ ಅಪ್ಲಿಕೇಶನ್ ಆಗ್ಬೇಕು, ಮಾಡ್ಕೊಡಿ ಅಂತ. ನಂಗೆ ಬರಲ್ಲ, ನೀವು ಮಾಡ್ಕೊಡಿ, ನಂಗೆ ಆಗಲ್ಲ, ನೀವು ಮಾಡ್ಕೊಡಿ. ಇವನನ್ನು ಚೆನ್ನಾಗಿ ರುಬ್ತಾನೆ. ಹೇಗೋ ಸಿಕ್ಕಿ ಬಿದ್ದಿದೆ ಬಿಕಾ, ಚೆನ್ನಾಗಿ ರುಬ್ಬಾಕ ತನಗೆ ಬೇಕಾದ ಸಂಪಾದನೆ. ಇದರಿಂದನೇ ದಲ್ಲಾಳಿಗಳು ಜಾಸ್ತಿ ಹುಟ್ಟೋದು. ಯಾವಾಗ ನಮ್ಮ ಕೆಲಸ ನಮ್ಮ ಮಾಡ್ಲಿಕ್ಕೆ ಬರುತ್ತೆ ಆಗ ಮಧ್ಯದವರು ಹುಟ್ಟಲ್ಲ. ಮಧ್ಯದವರು ಹುಟ್ಲಿಕ್ಕೆ ಕಾರಣ ನಮ್ಮ ಉದಾಸೀನ ಒಂದು, ನಮ್ಮ ಅಜ್ಞಾನ ಇನ್ನೊಂದು. ಔದಾಸೀನ ಮತ್ತು ಅಜ್ಞಾನಗಳ ಕಾರಣದಿಂದಲೇನೆ ಇವತ್ತು ಮೀಡಿಯೇಟರ್ಸ್ಗಳು ಇಷ್ಟು ಜಾಸ್ತಿ ತಮ್ಮ ಲಾಭಕ್ಕೆ ಬೇಕಾದಾಗ ಬದುಕ್ತಾ ಇರೋದು. ನಾವು ಅದಕ್ಕೆ ಅಯ್ಯೋ ನೀವು ಮನೆ ಮಾಡಬೇಡಿ, ನೀವು ಫ್ಲ್ಯಾಟಿಗೆ ಬನ್ನಿ, ಅಯ್ಯೋ ನೀವು ಅಂಗಡಿಗೆ ಹೋಗ್ಬೇಡಿ, ನೀವು ಮಾಲಿಗೆ ಬನ್ನಿ. ಯಾಕೆ ಹೇಳೋದು ಅಂದರೆ, ನೀವೇ ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ಕೊಂಡ್ರೆ ನಾವು ಮಧ್ಯದವ್ರು ಏನು ಮಣ್ಣು ತಿನ್ಬೇಕಾ? ನೀವು ಹಸು ಬೆಳೆದ್ರೆ, ಹಸು ಸಾಕಿದ್ರೆ ನಿಮಗೆ ಬೇಕಾದ ಶುದ್ಧ ಹಾಲು, ಶುದ್ಧ ವ್ಯವಸ್ಥೆ ಎಲ್ಲ ಆಯಿತು. ಅದರಿಂದಾಗಿ ಮಧ್ಯದಲ್ಲಿ ವೈದ್ಯ ಸತ್ತ, ವ್ಯವಹಾರ ಮಾಡುವನು ಸತ್ತ, ಅಂದರೆ ಹಾಲನ್ನೇ ವ್ಯಾಪಾರ ಮಾಡಿ ಬದುಕ್ತಾ ಇದ್ದವನು ಸತ್ತ. ನಿಮಗೆ ಒಳ್ಳೆ ಧಾನ್ಯ ಅದು ಇದೆಲ್ಲ ಮನೆಯಲ್ಲೇ ಬೆಳೆಯಿತು ಅಂತಂದಾಗ ಅಂಗಡಿಯವನು ಸತ್ತ. ಆದರೆ ಇದು ಯಾವುದು ಅಂದರೆ ಅದಕ್ಕೂ ಅಂಗಡಿಗೆ ಅವಕಾಶ ಇತ್ತು. ಹಿಂದೆ ಅಂಗಡಿ ಇರಲಿಲ್ಲ, ಆಪಣ ವಿಪಣ ಅಂತೆಲ್ಲ ಇತ್ತು. ಅದು ಏನು ಅಂದರೆ ಯಾವ ಪ್ರದೇಶದಲ್ಲಿ ಬೆಳೆಯೋದನ್ನು ಬೇರೆ ಕಡೆಯಿಂದ ತರುವುದು. ಇದು ನಮ್ಮನೆ ಹತ್ತಿರದಲ್ಲಿ ಬೆಳೆಯುವುದನ್ನು ನಾವು ಅಂಗಡಿಯಿಂದನೇ ತರಬೇಕು ಅಂದರೆ ಬೆಳಿಲಿಕ್ಕೆ ಯಾವುದು ಆ ನೆಲಕ್ಕೆ ಸಾಧ್ಯತೆ ಇತ್ತೋ ಅದನ್ನು ಕಡನ್ನು ಬಿಟ್ಟು ಹಾಲು ಕೂಡ ನಾವು ಅಂಗಡಿಯಿಂದ ತರುವುದು ಅಂದರೆ ನಾವು ಮನೆಯಲ್ಲಿ ಹಸುವನ್ನು ಬಿಟ್ಟೇ ಉಂಟರು. ಆ ಹಸು ಹಾಲಿಗೆ ಮಾತ್ರ ಇದ್ದಿದ್ದಲ್ಲ, ಅದು ಇದ್ರೆ ಮನೆ ಕ್ಷೇಮ, ಅದು ಇದ್ರೆ ಮನೆಯ ಎಲ್ಲಾ ದುರಂತ ಕರ್ಮಗಳನ್ನೆಲ್ಲ ಅದು ಸ್ವೀಕರಿಸಿ ಅವನ ಯಜಮಾನನ ರಕ್ಷಣೆ ಮಾಡುತ್ತೆ. ಅದರ ಸಗಣಿ, ಅದರ ಗೋಮೂತ್ರ ಇದೆಲ್ಲವೂ ಕೂಡ ಮನೆಯ ಪರಿಸರಕ್ಕೆ ರೋಗಗಳಿಂದ ಪರಿಹಾರ ಮಾಡುವಂತಹ ದೊಡ್ಡ ವ್ಯವಸ್ಥೆ ಅದು. ಅದರ ಜೊತೆಗೆ ಅದರ ಬೆರಣಿ ಇತ್ಯಾದಿಗಳನ್ನು ಬಳಸಿ ಯಜ್ಞಯಾಗಾದಿಗಳನ್ನು ಮಾಡುವುದರಿಂದ ಮನೆಯ ಸುತ್ತ ಇರುವ ಕೆಟ್ಟ ಟಾಕ್ಸಿಕ್ಗಳೆಲ್ಲ ನಾಶ ಆಗುತ್ತೆ. ದುಷ್ಟ ಅಂದ್ರೆ ಏನಂತಾರೆ, ಕೆಟ್ಟ ಅನಿಲಗಳೆಲ್ಲ ಪರಿಹಾರ ಆಗುತ್ತೆ. ಇದು ಯಾವುದು ಇವತ್ತಿಲ್ಲದೆ ಹೋದಾಗಿ ಪ್ರತಿಯೊಂದಕ್ಕೂ ಹೊರಗೋಗು. ನೀರು ಬನ್ನಿ, ನಿಮಗೆ ನಾವು ಹಿಮಾಲಯದಿಂದ ತಂದು ಕೊಡ್ತೇವೆ, ಅಲ್ಲಿಂದ ಹಿಮ ಕರಗಿಸಿ ನಿಮಗೆ ತಂದು ಕೊಡ್ತೇವೆ ಅಂತ. ಹೌದಲ್ವಾ, ಎಂತ ಅದ್ಭುತ ನೀರು, ಇದೆಲ್ಲ ನಾವು ಕುಡಿಬೇಕು, ನಿಮಗೆ ಮಿನರಲ್ ಹಾಕಿದ್ದೇವೆ, ನಿಮ್ಗೆ ಅದು ಹಾಕಿದ್ದೇವೆ, ನಿಮ್ಗೆ ಇದು ಹಾಕಿದ್ದೇವೆ. ಯಾವ ನೀರು 2 ದಿವಸದ ನಂತರವೂ ಸ್ವಲ್ಪವೂ ಬದಲಾಗದೆ ಹಾಗೆ ಇದೆ ಅಂದ್ರೆ ಅದು ಸತ್ತ ನೀರು. ನಮಗೆ ಬದುಕಿದ ನೀರಿದ್ರೆ ಮಾತ್ರ ದೇಹಕ್ಕೆ ಆರೋಗ್ಯ. ಆಮೇಲೆ ಏನಾಗುತ್ತೆ ಅಂದ್ರೆ, ಅಕಸ್ಮಾತ್ ನೀವು ಈ ನೀರು ಬಿಟ್ಟು ಬೇರೆ ನೀರು ಕುಡಿದ್ರೆ 2 ದಿವಸ ಅಲ್ಲ 10 ದಿವಸ ಮಲಗ್ತೀವಿ. ಯಾಕೆಂದ್ರೆ ದೇಹಕ್ಕೆ ಅಭ್ಯಾಸ ಆಗಿರೋದು ಅದು. ಆಕ್ವಾಗಾರ್ಡ್ ಅಂತ ಹೇಳಿ ನಾವು ಅಭ್ಯಾಸ ಮಾಡಿದ್ದು. ಯಾವಾಗ ಅದನ್ನು ಬಿಟ್ಟು 1 ದಿವಸ ಬೇರೆ ನೀರನ್ನು ನಾವು ಅಭ್ಯಾಸ ಮಾಡಿದ್ವು ಅಂದ ತಕ್ಷಣ ಎಲ್ಲ ಅಯ್ಯೋ ಫಂಗಸ್ ಆಗಿದೆ, ಇನ್ನೇನು ಡೆಂಗ್ಯೂ ಆಯ್ತು, ಮತ್ತೊಂದು ಬಂತು, ಗಂಟ್ಲು ಹಿಡ್ಕೊಳ್ತು, ಕಣ್ಣು ಉರಿಯುವಂತು, ಕಿವಿ ಬಂದಾಗ್ಬಿಟ್ಟಿದೆ, ಮೂಗು ಉಸಿರು ಕಟ್ತಾ ಇದೆ ಅಂತೆಲ್ಲ ಶುರುವಾಗ್ಲಿಕ್ಕೆ ಕಾರಣ ವಸ್ತುತಃ ಅದು ನಮಗೆ ಹೆಲ್ಪರ್ಸ್. ಆ ನೀರಿನಲ್ಲಿರುವ ಜೀವಕಣಗಳೇನಿವೆ ಅದು ನಮ್ಮ ದೇಹಕ್ಕೆ ಹೆಲ್ಪ್ ಮಾಡ್ಲಿಕ್ಕೋಸ್ಕರ ಇದೆ. ಆದರೆ ನಾವು ಅದರ ಅಭ್ಯಾಸ ಬಿಡಿಸಿದ್ರಿಂದ ಅದೇ ಕೊನೆಗೆ ಹಾನಿಕಾರಕ ಆಗುತ್ತೆ. ಜೀವಸ್ಸ ಜೀವನಂ. ನಾವು ಬದುಕ್ತಾ ಇದ್ದೇವೆ ಅಂದ್ರೆ 100 ಜೀವಿಗಳಿಂದ ಕೂಡಿಕೊಂಡು ಬದುಕುದು. ನಾವು ಒಬ್ಬರೇ ಬದುಕುದಲ್ಲ. ನೀರಿನಲ್ಲಿ ಒಂದಿಷ್ಟು ಪದಾರ್ಥಗಳು, ಜೀವಕೋಶಗಳು ಸೇರ್ತವೆ, ಜೀವಿಗಳು ಸೇರ್ತವೆ, ಹಾಲಿನಿಂದ ಸೇರ್ತವೆ, ಪದಾರ್ಥ ಧಾನ್ಯಗಳಿಂದ ಸೇರುತ್ತೆ. ಕೆಲವು ಪದಾರ್ಥ ಹಸಿ ತಿನ್ನಬೇಕು ಅಂತಿದೆ ನಮ್ಮಲ್ಲಿ. ಹಸಿ ತಿನ್ನುವುದು ಅದರಿಂದ ನಾವು ಊಟದಲ್ಲಿ ನೋಡುವಾಗ ಒಂದು ಕೋಸಂಬರಿ ಇಂತಿರುತ್ತೆ, ಅದರ ನಂತರ ಚೂರು ಚಟ್ನಿ ಇಂತಿರುತ್ತೆ, ಅದು ಬೇಯಿಸಲ್ಲ. ಆಮೇಲೆ ಚೂರು ಬೇಯಿಸಿದ್ದು ಪಲ್ಯ ಇರುತ್ತೆ. ಆಮೇಲೆ ಬರೀ ಹುರಿದಿದ್ದು ಚೂರು ಹುರಿದು ಕಲಸಿದ್ದು ಚಿತ್ರಾನ್ನ ಇರುತ್ತೆ. ಅದರ ಈ ಕಡೆ ಪಕ್ಕದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಯಿಸಿದ ತೋವೆ ಇರುತ್ತೆ. ಆಮೇಲೆ ಕೊತ ಕುದ್ದ ಸಾರು ಅಥವಾ ಏನಂತಾರೆ ಹುಳಿಯೋ ಏನೋ ಇನ್ನೊಂದು ಪದಾರ್ಥಗಳು ಬರ್ತವೆ. ಅಂದ್ರೆ ಅದು ಕ್ರಮವಾಗಿ ಹಾಗೆಯೇ ತಿಂದಾಗ ಎಲ್ಲಾ ತರದ ಕ್ರಮದಲ್ಲೂ ಬೆಂದ ಪದಾರ್ಥ ಸ್ವೀಕರಿಸಿ ದೇಹಕ್ಕೆ ನಾಳೆ 4 ದಿವಸ ಬರೀ ಬೇಯಿಸದ ಪದಾರ್ಥವೇ ತಿನ್ನುವ ಅನಿವಾರ್ಯತೆ ಬಂದರೂ ದೇಹಕ್ಕೆ ಸಾಮರ್ಥ್ಯ ಇರುತ್ತೆ. ಇಲ್ಲ 4 ದಿವಸ ಅಂಥದ್ದು ಸಿಗ್ಲಿಲ್ಲ, ಬರೀ ಬೇಯಿಸಿದ ಪದಾರ್ಥವೇ ಸಿಕ್ತು, ಅದು ಕೂಡ ದೇಹಕ್ಕೆ ಧಾರಣೆ ಮಾಡ್ಲಿಕ್ಕೆ ಶಕ್ತಿ ಬರುತ್ತೆ. ನಾವು ಒಂದರಲ್ಲೇ ಬದುಕಲಿಕ್ಕೆ ಶುರು ಮಾಡಿದ್ರೆ ಇನ್ನೊಂದು ನಮ್ಗೆ ನಾಳೆ ಅನಿವಾರ್ಯ ಅದು ಬೇಕು ಅಂದಾಗ ಅದನ್ನು ಸಹಿಸಲಿಕ್ಕೆ ದೇಹದಲ್ಲಿ ಶಕ್ತಿ ಇಲ್ಲ ಅಂತ ಆಗ್ಬಿಡುತ್ತೆ. ಮತ್ತು ಅದರಿಂದ ಸಿಗುವ ಪ್ರೋಟೀನ್ಗಳೇ ಬೇರೆ ಇದೆ. ಚೂರು ಬೇಯಿಸುವುದು, ಬೇಯಿಸದೇ ಇರುವುದು, ಹುರಿಯುವುದು, ಅದನ್ನು ಕರಿಯುವುದು ಇತ್ಯಾದಿಗಳಿಂದ ಬೇರೆ ಬೇರೆ ಥರದ ಪದಾರ್ಥಗಳ ಅನುಕೂಲತೆ ದೇಹಕ್ಕಿದೆ. ಹೀಗೆ ಒಂದು ಬದುಕು ಅಂತ ಬಂದಾಗ ಅದರ ಎಲ್ಲಾ ತರದ ವಾತಾವರಣವನ್ನು ಒಬ್ಬ ಅನುಭವಿಸಬೇಕು ಅಂತ ಗುರುಗಳು ಅವನನ್ನ ಗುರುಕುಲದಲ್ಲಿ ಈ ಎಲ್ಲ ತರದ ವ್ಯವಸ್ಥೆಯಲ್ಲಿ ಅವನನ್ನು ತೊಡಗಿಸ್ತಾರೆ. ಅದರ ಉದ್ದೇಶ ಗುರುಗಳಿಗೆ ಸ್ವಾರ್ಥ ಅಲ್ಲ. ಇದನ್ನೇನ್ ಮಾಡಿದ್ರು ಅಂದ್ರೆ, ಅದು ಇಲ್ಲಿ ಅಲ್ಲ ಆಗಿದ್ದು, ಮಹಾಭಾರತದಲ್ಲೇ ಆ ಘಟನೆ ನಡೆದಿದೆ. ಅಂದ್ರೆ ಯಾರು ಗುರುಗಳು? ಉಪಮನ್ಯು ಗುರುಗಳ ಅಲ್ಲ, ಯಾರು? ಧೌಮ್ಯರ ಮನೆಯಲ್ಲಿ ತುಂಬಾ ಶಿಷ್ಯರಿಗೆ ಕೆಲಸಗಳು ಇರ್ತಿತ್ತು.
ಅದು ಕತೆ ಗೊತ್ತು, 3-4 ಶಿಷ್ಯರ ಕತೆ ಬರುತ್ತೆ. ಬೈದನಿಗೆ ಏನನ್ನಿಸ್ತು ಅಂದರೆ ಇಷ್ಟು ಕಷ್ಟ ಕೊಡಬಾರ್ದು ಶಿಷ್ಯರಿಗೆ, ಅವ್ನು ಸ್ವಲ್ಪ ಇವತ್ತಿನ ಮೆಂಟಾಲಿಟಿ, ಅವನು ಸ್ವಲ್ಪ ಕಷ್ಟ ಆಗ್ಬಾರ್ದು, ಓದುವುದಕ್ಕೆ ಜಾಸ್ತಿ ಒತ್ತು ಕೊಡಬೇಕು ಅಂತ ಹೇಳಿ ಅವನು ಮನೆಯ ಕೆಲಸವನ್ನೆಲ್ಲ ನಿಲ್ಲಿಸಿದ. ಅವನ ಶಿಷ್ಯರಲ್ಲಿ ಒಬ್ಬ ಉದಂಕ ಅಂತ, ಬೈದನ ಶಿಷ್ಯರ, ಬೈದ ಯಾರು ದೌಮ್ಯರ ಶಿಷ್ಯರಲ್ಲಿ ಒಬ್ಬ. ಆ ಶಿಷ್ಯರಲ್ಲಿ ಮುಂದೆ ಅವನ ಮಕ್ಕಳಿಗೆ ಕಷ್ಟಗಳೆಲ್ಲ ಆಗಬಾರ್ದು ಅಂತ ಕೆಲಸದವ್ರನ್ನಿಟ್ಟು ಅವರೇ ಮಾಡುದು, ಇವ್ರು ಚೂರು ಕೆಲಸ ಮಾಡುದಷ್ಟೇ. ಉದಂಕ ಬಂದವನೇನಾಯ್ತು, ಅವನು ವಾಪಸ್ ಬಿಟ್ಟು ಹೋಗುವಾಗ ಅವನಿಗೊಂದು ಪ್ರಕರಣ ನಡೆಯಿತು. ಆ ಗುರುಗಳಿಗೆ ದಕ್ಷಿಣೆ ಕೊಡಬೇಕು ಅಂತ ಹೇಳಿ ಪೌಷರಾಜನ ಮಡದಿಯ ಕುಂಡಲವನ್ನ ತರಬೇಕು ಅಂತಾಯ್ತು. ಹೋಗುವಾಗ ದಾರಿಯಲ್ಲಿ ಅವನಿಗೆ ತೊಂದರೆ ಆಯ್ತು. ಅದನ್ನು ಅವನಿಗೆ, ಆದ್ರೆ ಸಾತ್ವಿಕ, ಕೆಟ್ಟವನಲ್ಲ. ಅದ್ರೊಳಗೆ ಇಂದ್ರನೇ ಸ್ವತಃ ಅವನಿಗೆ ಸಹಾಯ ಮಾಡಿ ತಕ್ಷಕ ಎಳ್ಕೊಂಡು ಹೋದ. ತುಂಬಾ ಕಷ್ಟಪಟ್ಟು, ಒಂಥರ ಟೆನ್ಷನ್ ಆಗೋಯ್ತು. 4 ದಿನದೊಳಗೆ ತರಬೇಕು ಅಂತ ಹೇಳಿದ್ದಾರೆ. ತರಲಿಲ್ಲ ಅಂದ್ರೆ ಗುರು ಪತ್ನಿ ಶಾಪ ಕೊಡ್ತೇನೆ ಅಂತಾನು ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಅಂದ್ರೆ ಯಾಕೆ ಅಂದ್ರೆ ಇವನೇ ಮತ್ತೆ ಕಾಲ್ ಕೆದರಿ ಕೇಳಿದ್ದವನು. ಅವ್ರು ಬೇಡ ಅಂತ ಹೇಳಿರ್ತಾರೆ, ಆದ್ರೂ ಏನು ಕೇಳಿ ಅಂತ, ಬೇಡ ಅಂತ ಹೇಳ್ತಾರೆ. ಇಲ್ಲ, ನೀವು ಕೇಳದೆ ಇದ್ರೆ ನನಗೆ ಏನೋ ಅಸಮಾಧಾನ, ನೀವು ತಗೊಳ್ಳಿಲ್ಲ ಅಂದ್ರೆ ನಂಗೆ ಬೇಜಾರಾಗುತ್ತೆ ಅಂತ. ಸರಿ, ನಂಗೆ ಬೇಡ, ನಿನ್ನ ತಾಯಿಯನ್ನು ಕೇಳು ಅಂದ್ರೆ ಗುರು ಪತ್ನಿಯನ್ನು ಕೇಳು. ಅಲ್ಲಿಗೆ ಹೋಗಿ ಕೇಳಿದಾಗ ಅವಳು, ಏನು ತೊಂದರೆ ಇಲ್ಲ, ಇಲ್ಲ ನೀವು ಕೇಳ್ಬೇಕು, ನೀನು ಏನೇ ಕೇಳಿದ್ರು ತಂದು ಕೊಡ್ತೇನೆ. ಆಗ ಸ್ವಲ್ಪ ಇವನ ಮೇಲೆ ಇಷ್ಟು ನಮ್ಮನ್ನು ಒತ್ತಾಯ ಮಾಡಿ ಕೇಳ್ತಾ ಇದ್ದೇನೆ ಅಂದ್ರೆ ಸ್ವಲ್ಪ ಟಫೇ ಇರಬೇಕು ಅವನಿಗೆ ಕೊಟ್ಟ ಪರೀಕ್ಷೆಯು ಕೂಡ ಅಂತೇಳಿ 4 ದಿನದೊಳಗೆ ಪೌಷರಾಜನ ಮಡದಿಯ ಕುಂಡಲವನ್ನ ತರಬೇಕು ಅಂತ. ಅದು ಸಾಮಾನ್ಯ ಅಲ್ಲ, ಅದು ದೇವಲೋಕದ ವಿಶಿಷ್ಟವಾದ ಕುಂಡಲ. ನಾನು ಅದನ್ನು ಹಾಕೊಂಡು 4ನೇ ದಿವಸ ನಮ್ಮ ಮನೆಗೆ ಅತಿಥಿಗಳು ಬಂದಾಗ ಅದನ್ನು ಹಾಕೊಂಡೇ ಬಡಿಸ್ಬೇಕು ನಾನು. ನೀವು ನಮಗೆ ಬರೀ ಬಡಿಸೋದು ಒಂದು ಚಂದ ಅಷ್ಟೇ ಕಾಣುತ್ತೆ, ಅದು ಚಂದದ ಉದ್ದೇಶ ಅಲ್ಲ. ಅದು ಒಂದು ವಿಶಿಷ್ಟವಾದ ಕುಂಡಲ, ಅದನ್ನ ಹಾಕೊಳ್ಳೋದು ಅಂತ ಅನ್ನೋದು ಒಂದು ವಿಶೇಷ ಯೋಗ. ಅದು ಆ ಯೋಗದಿಂದ ಕೂಡಿ ಬಡಿಸುವುದು ಅಂತ ಅನ್ನೋದು ಒಂದು ಪುಣ್ಯಕರ. ಯಾಕಂದ್ರೆ ಅದು ಸಾಮಾನ್ಯ ಪದಾರ್ಥ ಅಲ್ಲ, ಅದು ದೇವಲೋಕದಿಂದ ಬಂದ ಪದಾರ್ಥ ಅಂತ. ಸರಿ, ಇವನು ಅದೇ ತಂದು ಕೊಡ, ದೊಡ್ಡ ವಿಷಯ, ಇದು ಹೋದ ಕೈಯ ಅದು ಅವಳು ಎಚ್ಚರ ಕೊಟ್ಟಿದ್ಲು ಕೂಡ, ಜಾಗ್ರತೆಯನ್ನು ತಗೊಂಡೋಗಿ, ಇದು ಸಾಮಾನ್ಯ ಕುಂಡಲ ಅಲ್ಲ, ಇದರ ಮೇಲೆ ತುಂಬಾ ಜನರ ಕಣ್ಣಿದೆ, ಅದು ಸರ್ಪಗಳಿಗೆ ಬಹಳ ಕುಂಡಲ ಇಷ್ಟವಾದದ್ದು, ಅದನ್ನಾಗಿ ಅದು ಕುಂಡಲ ಅಂದ್ರೆ ಹೀಗೆ ಕುಂಡಲಾಕಾರದಲ್ಲೇ ಇರುವಂಥದ್ದು, ಅದು ಅವರು ಅಪಹಾರ ಮಾಡಬಹುದು. ಸರಿ, ಹಾಗೆ ಆಯ್ತು. ಯಾರೋ ಒಬ್ಬ ಬಂದವನು ಕತ್ಕೊಂಡು ಹೋದ. ಇವನು ಕೊನೆಗೆ ಏನೇನೋ ಕಷ್ಟಪಟ್ಟು ಇಡೀ ದಿವಸ ಎಲ್ಲ ಗುದ್ದಲಿ ಹಾರ ಹಿಡ್ಕೊಂಡು ಒಂದು ಮರದ ಬುಡವನ್ನ ಬಗೆದು ಒಳಗೆ ಹೋಗ್ಬೇಕು ಅಂತ ನಿರಂತರ ಪ್ರಯತ್ನ ಮಾಡುವಾಗ ಪಾಪ ಅಂತ ಕಂಡು ದೇವತೆಗಳು ಅವನಿಗೆ ಸಹಕಾರ ಮಾಡಿ ಆ ಬಿಲವನ್ನು ತೋಡಿ ಆ ಪಾತಾಳದ ತನಕ, ನಾಗಲೋಕದ ತನಕ ಕಳುಹಿಸಿ ಅಲ್ಲಿ ಅದನ್ನ ಪಡೆಯುವಂತೆ ಮಾಡಿ ವಾಪಸ್ಸು ಎದ್ನೋ ಬಿದ್ನೋ ಅಂತ ಬಂದವಳು ಬಡಿಸ್ಲಿಕ್ಕಿಂತ ತಯಾರಾಗಿ ನಿಂತಿದ್ದಾಳೆ. ದಾರಿ ನೋಡ್ತಾ ಇದ್ದಾಳೆ, ಬರ್ಲಿಲ್ಲ ಅಂತ ಓಡ್ಕೊಂಡು ಹೋಗಿ ಕೊಟ್ಟ. ಅವಳು ಹೇಳ್ತಾಳೆ ಕೂಡ, ನಾನು ಸ್ವಲ್ಪ ತಡ ಆಗಿದ್ರು ನೀನು ಇದಕ್ಕೆ ಶಿಕ್ಷೆ ಗುರಿ ಆಗ್ಬೇಕಿತ್ತು, ತಂದಿ ಸಂತೋಷ ಆಯ್ತು, ನಿನ್ನ ಮನೋರಥ ಈಡೇರುತ್ತಲ್ಲ, ಹೊರಡು. ಅಷ್ಟೇ ಆಯ್ತಲ್ವಾ. ಈಗ ಒಬ್ಬ ಬ್ರಾಹ್ಮಣನಾದವನು ಯಾವತ್ತೂ ಕೂಡ ಯಾರ ಮೇಲೂ ಯಾವುದೇ ವಿಷಯಕ್ಕೂ ಏನಂತಾರೆ ಪ್ರತೀಕಾರ ಮಾಡುವ ಬುದ್ಧಿ ತೋರಬಾರ್ದು. ಅವನಿಗದು ಗುಣ ಲಕ್ಷಣ ಅಲ್ಲ. ಅದು ಅವನಿಗೆ ಯಾವತ್ತೂ ಇನ್ನೊಬ್ಬರ ಮೇಲೆ ಜ್ಞಾನ ಬೇಕು ಅಂತ ಬಯಸೋನು ಇನ್ನೊಬ್ಬನ ಮೇಲೆ ಪ್ರತೀಕಾರದ ಬುದ್ಧಿಯನ್ನು ತೋರಿಸಬಾರ್ದು. ಏನ್ ಮಾಡಿದೆ ಹೇಳಿ ಉದಂಕ? ಆಮೇಲೆ ಜನಮೇಜಯನ ಹತ್ರ ಹೋಗಿ, ನಿನ್ನ ಅಪ್ಪನನ್ನ ಕೊಂದಂತಹ ತಕ್ಷಕ, ಅಗತ್ಯ ಇರಲಿಲ್ಲ ಇವನಿಗೆ ಅದನ್ನು ಹೋಗಿ ಮಾತಾಡಿಸುದು. ಹೋಗಿ ನಿನ್ನ ತಕ್ಷಕನ ಹೊಸದ ಇವನ್ ಕೆಲಸ ಆಗ್ಬೇಕಿರುತ್ತೆ. ಅದಕ್ಕೆ ಅವನನ್ನ ಮುಂದೆ ಬಿಡ್ತಾನೆ. ನಿನ್ನ ಅಪ್ಪನನ್ನ ಕೊಂದವನನ್ನು ಇನ್ನೂ ಕೂಡ ಶಿಕ್ಷಿಸದೆ ಹಾಗೆ ಬಿಟ್ಟಿದ್ಯಾ? ಏನ್ ಅನ್ಕೊಂಡಿದ್ದಿ ನೀನು? ದೈವ ಯೋಗ ಬೇರೆ ಇತ್ತು, ಸರ್ಪಯಾಗ ಆಗ್ಬೇಕು ಅಂತಿತ್ತು, ಅದು ಅವಳ ಶಾಪ ಇತ್ತು, ಬೇರೆ ಪ್ರಶ್ನೆ. ಆದ್ರೆ ಅದಕ್ಕೆ ಪೂರಕವಾದ ಮಾತಾಡಿದವನು ಯಾರು? ಉದಂಕ. ಯಾಕೆ ಹೀಗೆ ಪ್ರತೀಕಾರದ ಬುದ್ಧಿ ಬಂತು ಅಂದ್ರೆ, ಗುರುಗಳ ಒಟ್ಟಿಗೆ ಸೇವೆ ಮಾಡುವಂತಹ ಸಂದರ್ಭದಲ್ಲಿ ಇದೆಲ್ಲ ಅವರ ಒಡನಾಟದಿಂದ ಪರಿಹಾರ ಆಗುತ್ತೆ. ಆ ಒಡನಾಟ ಕೊಡದೇ ಇದ್ದದ್ರಿಂದ ಕಲ್ತ ಮೇಲೆ ಅದನ್ನು ಹೇಗೆ ಬಳಸ್ಕೊಳ್ಬೇಕು ಗೊತ್ತಿಲ್ಲ ಅವನಿಗೆ. ಆ ಕಾರಣಕ್ಕಾಗಿ ಜನಮೇಜಯ ಯಾಕೆ ಶುರು ಮಾಡಿದ? ಆಸ್ತಿಕ ಇದ್ದ, ಯಜ್ಞ ನಿಂತಿತ್ತು, ಅದು ಬೇರೆ ಪ್ರಶ್ನೆ. ಎಷ್ಟು ಆದ್ರೆ ಇವನು ಶುರು ಮಾಡಿದ ಒಂದು ಇದು ನಾನು ಏನು ಹೇಳಿಕ್ ಹೋದೆ ಅಂದ್ರೆ, ಒಂದು ಜನರೇಷನ್ ಇಂದ 2ನೇ ಜನರೇಷನ್ಗೆ ಆ ಒಂದು ಗುರು ಸೇವೆ ಅಂತ ಅನ್ನೋದು ಕಮ್ಮಿ ಆದದ್ದರ ಪರಿಣಾಮ ಅವನಲ್ಲಿ ಜ್ಞಾನ ಚೆನ್ನಾಗಿದ್ರು ಕೂಡ ಅದನ್ನ ವಿನಿಯೋಗಿಸುವ ಕಾಲದಲ್ಲಿ ಸ್ವಂತ ಬುದ್ಧಿ ಅಸೂಯೆಯ ಮೂಲಕ ಕೆಲಸ ಮಾಡಿತು, ದ್ವೇಷದ ಮೂಲಕ ಕೆಲಸ ಮಾಡಿತು. ಅನರ್ಥಗಳಿಗೆ ಕಾರಣ ಆಗುದು ಯಾವಾಗ ಅಂದ್ರೆ, ವಿದ್ಯೆ ಚೆನ್ನಾಗಿ ಬಂದ್ರು ಕೂಡ ಗುರುಗಳ ಜೊತೆ ಒಡನಾಟ ಮಾಡಿದಾಗ ಗುರುಗಳ ಮೇಲೆ ಬೇರೆಯವರು ಬೇರೆ ರೀತಿಯಿಂದ ನಡ್ಕೊಳ್ತಾರೆ. ಆಗ ಗುರುಗಳು ಅದಕ್ಕೆ ಪ್ರತಿಕ್ರಿಯೆ ಕೊಡುವುದಿಲ್ಲ. ನೀನ್ ಏನ್ ಮಾಡ್ತೀವಿ, ನೀನ್ ಪಾಡಿಗೆ ಮಾಡು. ಇದನ್ ಶಿಷ್ಯ ನೋಡಿ
ತಾನು ಯಾವತ್ತೂ ಕೂಡ ಹೀಗೆ ಪ್ರತಿಕ್ರಿಯೆ ಕೊಡಬಾರದು. ಎಲ್ಲದಕ್ಕೂ ಪ್ರತಿಕ್ರಿಯೆ ಉತ್ತರ ಅಲ್ಲ. ನಾವು ಮೌನದಿಂದ ಅದನ್ನು ಸಹಿಸಿ ಅದರ ಮೂಲಕ್ಕೇನು ರೋಗಕ್ಕೆ ಪರಿಹಾರ ಕೊಡಬೇಕು ಅದನ್ನು ಯೋಚನೆ ಮಾಡಬೇಕು. ಒಬ್ಬ ಕೋಪದಿಂದ ಏನೋ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ಯಾವುದೋ ಶಾಸ್ತ್ರದ ಬಗ್ಗೆ ಅಂತಾನೆ ಅಂತ ಇಟ್ಕೊಳ್ಳಿ, ಅವನನ್ನು ಅನ್ನೋದ್ರಿಂದ ಏನು ಉಪಯೋಗ ಇಲ್ಲ. ಶಾಸ್ತ್ರದಲ್ಲಿ ಆ ರೀತಿಯಾದ ಮಿತಿಯ ತಪ್ಪಿದ ಏನು ಯೋಚನೆಗಳಿವೆ ಅದಕ್ಕೆ ಸರಿಯಾದ ಅರ್ಥವನ್ನು ನಾನು ಮುಂದಿನ ಜನರೇಷನ್ಗೆ ಕೊಡಬೇಕು. ಆಗ ಅವರು ನಂತರ ಇವನು ಎಷ್ಟು ದಿವಸ ಇರ್ತಾನೆ, ಇವನೇನು ಜಂಡ ಹಾಕಿ 1000 ವರ್ಷ ಬದುಕೋನಾ, ಅವನಾದ್ಮೇಲೆ ಮುಗ್ದೋಯ್ತದು, ಅವನ ನಂತರದ ಪೀಳಿಗೆಗೆ ಅದೇನು ಗೊತ್ತಾಗಲ್ಲ. ಆದರೆ ಈ ಥರದ ಚಿಂತನೆಯ ಮೂಲ ಸತ್ವ ಏನು ಅನ್ನೋದನ್ನು ಅವ್ನು ತಿಳಿಸ್ಬೇಕಿತ್ತು. ಗುರುಗಳಿಂದ ಅದು ಕಲೀಲಿಕ್ಕಾಗ್ತಿತ್ತು, ಅದು ಕಲ್ತಿರ್ಲಿಲ್ಲ. ಅದರ ಪರಿಣಾಮ ಹಾಗೆ ಯುದ್ಧ, ಆ ಮುಂದಿನ ಯಾಗ ನಡೆಯಿತು ಅನ್ನುವ ಥರ ಗುರುಗಳ ಸೇವೆ ಅನ್ನೋದು ಏನು ಕಾರಣ ಆಗುತ್ತೆ ಅಂದರೆ, ಕೇವಲ ಅವರ ಪಾಠದ ಟೆಕ್ಸ್ಟ್ ಬುಕ್ನ ಅಕ್ಷರಗಳು ಮಾತ್ರ ಪಾಠ ಅಲ್ಲ. ಅವರು ಕೂಡುದು, ನಿಲ್ಲುವುದು, ಮಾತಾಡುವುದು, ನೋಡುವುದು. ಈಗಲೂ ಕೂಡ ಮಕ್ಕಳ ಜೊತೆಗೆ ತುಂಬ ಅಧ್ಯಾಪಕರಿಗೆ ಸಂಪರ್ಕ ಇದ್ರೆ ಅವ್ರು ನೋಟ್ಸ್ ಮಾಡಿದ ಹಾಗೆ ನೋಟ್ಸ್ ಮಾಡೋದು, ಅವ್ರು ಹೇಳಿದ ಹಾಗೆ ಅವರ ಮಾತುಗಳನ್ನು ರಿಪೀಟ್ ಮಾಡೋದು, ಇದೆಲ್ಲ ಮಕ್ಕಳಿಗೆ ಚೂರು ಅಭ್ಯಾಸ ಆಗಿರುತ್ತೆ. ಅದಷ್ಟೇ ಅಲ್ಲ ಜೀವನ ಅಂದರೆ. ಏನಾಗುತ್ತೆ, ಕ್ಲಾಸ್ ಬಿಟ್ಟು ಬಂದರೆ ಅವ್ನು ಗುರು ಅಲ್ಲೆಲ್ಲ ಸೈಡ್ ಪಾನಂಗಡಿಯಲ್ಲಿ ಹೋಗಿ ನಿಧಾನ ಕೊಂಬುಗಳು ಮುಂತಾಗ್ತಿರ್ತಾನೆ. ಮಕ್ಕಳು ಸೈಡಲ್ಲಿ ನೋಡ್ತಾರೆ, ಓ ಇದು ಚೆನ್ನಾಗಿದೆ, ಇದೇ ಬೇಕು ಅಂತ ಜರ್ರ್ ಅಂತ ಹೇಳಿತಾ ಇರ್ತಾನೆ. ಸರಿ, ಇದೇ ಬೇಕು ಅಂತ. ಮಕ್ಕಳ ಕಣ್ಣಿನಲ್ಲಿ ಒಂದು ವಿಷಯದಲ್ಲೂ ಅವನು ಕನಿಷ್ಠ ಅಂತ ಆಗ್ಬಾರ್ದು, ಆ ರೀತಿ ಬದುಕಬೇಕು ಅವನು. ಆದ್ರೆ ಆ ರೀತಿಯ ಬದುಕು ಮಕ್ಕಳಿಗೆ ಸಿಗುತ್ತಾ ನೋಡ್ಲಿಕ್ಕೆ? ಸಿಕ್ಕಿದ್ರೆ ಇಂಥದ್ದೇ ಸಿಗುದು. ಅದು ಸಿಕ್ಕಿದಾಗ ಮಕ್ಕಳು ಅದನ್ನು ಬೇಗ ಕಲಿತಾರೆ. ಶಾಲೆಯಲ್ಲಿ ಅವನು ಬಡ್ಕೊಂಡಿರ್ತಾನೆ, ಅದಲ್ಲ ಇದಲ್ಲ ಅದಲ್ಲ ಇದಲ್ಲ ಅಂತ. ಅವನು ಹೇಳ್ತಾನೆ, ಪಾಠದಲ್ಲಿ ಅಂತರ ಹೇಳ್ತಾನೆ, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಅದು ಶಾಲೆ ಒಳಗೆ ಮಾತ್ರ ಹೇಳಿದ್ರೆ ಹಾನಿಕರ, ಶಾಲೆ ಆಚೆ ಹೋಗಿ ಹೇಳಿದ್ರೆ ಹಾನಿಕರ ಅಲ್ಲ ಅಂತ ಮಕ್ಕಳೇ ತೀರ್ಮಾನ ಮಾಡ್ತಾರೆ. ಇದೆಲ್ಲ ಹಾಗೇನೆ. ದೀಪಾವಳಿಗೆ ಸುಟ್ಟ ಪಟಾಕಿ ಮಾತ್ರ ಹಾನಿಕಾರಕ, ಅದು ಬಿಟ್ಟು ಕ್ರಿಕೆಟ್ ಅಲ್ಲಿ ಸುಟ್ಟರೆ ತೊಂದ್ರೆ ಇಲ್ಲ, ಕ್ರಿಸ್ಮಸ್ ಅಲ್ಲಿ ಸುಟ್ಟರೆ ತೊಂದ್ರೆ ಇಲ್ಲ, ನ್ಯೂ ಇಯರ್ ಅಲ್ಲಿ ಸುಟ್ಟರೆ ತೊಂದ್ರೆ ಇಲ್ಲ, ಹಾಗೆಲ್ಲ ಅದು ಆಮ್ಲಜನಕವನ್ನು ಕೊಡುತ್ತೆ ಅನ್ನೋ ತರ ಒಂದೇನು ನಾವೇನಂತೇವೆ ಇದಕ್ಕೆ, ನರೇಶನ್ ಅಂತೇವಿ. ನಮ್ಗೆ ಬೇಕಾದ ಹಾಗೆ ನಿಮ್ಮ ಬುದ್ಧಿಯನ್ನ ಚಿಂತಿಸುವಂತೆ ಮಾಡುವುದು. ನಾವು ಹೇಗೆ ಯೋಚನೆ ಮಾಡಬೇಕು ಅಂತ ನಿಮ್ಮನ್ನು ಅನ್ಕೊಳ್ತೇವೆ, ನೀವು ಹಾಗೆ ಯೋಚನೆ ಮಾಡುವ ಹಾಗೆ ಸೀನ್ ಕ್ರಿಯೇಟ್ ಮಾಡುದು. ಇದನ್ನ ಇವತ್ತು ನರೇಶನ್ ಅಂತ ಹೇಳುದು. ಇದೆಲ್ಲ ಏನು ಯೂಸ್ ಮಾಡ್ತೇವೆ ನಾವು, ಆಧುನಿಕ ಯಂತ್ರಗಳು, ಇದೆಲ್ಲ ನಮ್ಮ ಮೇಲಿನ ನಿಯಂತ್ರಣಕ್ಕೆ ಕಾರಣವಾದ ಶಕ್ತಿಗಳಷ್ಟೇ. ನಾವು ಮೊಬೈಲ್ ಯೂಸ್ ಮಾಡ್ತೇವೆ ಅಂತ ಅನ್ಕೊಂಡಿದ್ದೀವಿ, ಫೇಸ್ಬುಕ್ಕು ಅಥವಾ ನಾವಿಷ್ಟೊಂದು ಮಾತಾಡ್ತೀವಲ್ಲ, ಇದರಲ್ಲಿ ನಾನು ಏನೇನು ಮಾತಾಡಿರ್ತೇನೆ, ನೆಕ್ಸ್ಟ್ ಈ ಮೊಬೈಲ್ನಲ್ಲಿ ನಾನು ಈ ವಿಷಯಕ್ಕೆ ಏನು ಮಾತಾಡಿದ್ದೇನೆ ಅದಕ್ಕೆ ಸಂಬಂಧಪಟ್ಟ ಆ್ಯಡ್ಗಳೇ ಬರ್ತವೆ. ನೀವು ಹುಡುಕ್ಬೇಕಾಗಿಲ್ಲ ಗೂಗಲಲ್ಲಿ, ಇಷ್ಟು ಮಾತಾಡಿದ್ದು ಅದಕ್ಕೆ ಸಂಗ್ರಹ ಆಗುತ್ತೆ. ನಾವು ಏನೇನು ಮಾತಾಡಿದ್ವಿ ಅಷ್ಟನ್ನು ಇಟ್ಕೊಂಡೇ ಅದರ ಮೇಲೆ ಚರ್ಚೆಗಳು ಶುರುವಾಗುತ್ತೆ, ಅದಕ್ಕೆ ಬೇಕಾದ ವಿಷಯಗಳನ್ನು ಕೊಡುತ್ತೆ. ಅದರಿಂದಾಗಿ ನಾವು ಈ ಮಾಧ್ಯಮಗಳನ್ನೇನು ಉಪಯೋಗಿಸ್ತಾ ಇದ್ದೇವೆ, ವಸ್ತುತಃ ಮಾಧ್ಯಮಗಳನ್ನು ನಾವು ಉಪಯೋಗಿಸ್ತಾ ಇರೋದಲ್ಲ. ಆ ಫೇಸ್ಬುಕ್ಗಳು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಅದು ನಮ್ಮನ್ನು ಉಪಯೋಗಿಸ್ತಾ ಇದೆ. ಇದು ಅರ್ಥ ಆದ ದಿವಸ ನಾವು ಸ್ವಲ್ಪ ಬದಲಾಗ್ತೇವೆ. ಅದು ಅರ್ಥ ಆಗೋದು ತುಂಬ ಕಷ್ಟ ಇದೆ. ತುಂಬ ಚೆನ್ನಾಗಿ ನಮ್ಮ ಮನಸ್ಸನ್ನು ಹಿಡಿದಿಟ್ಬಿಟ್ಟಿದೆ. ಅದು ಅರ್ಥ ಆಗುದೇ ಇಲ್ಲ ಪಕ್ಕ. ನಾವೇನು ಅನ್ಕೋತೀವಿ, ನಾವು ಯೂಸ್ ಮಾಡಿ ನಮ್ಗೆ ವ್ಯೂಸ್ ಬಂದು, ನಮ್ಗೆ ದುಡ್ಡು ಬಂದು, ನಾವು ಬೇಕಾದಾಗ ಮಾಡ್ತಾ ಇದ್ವಿ. ಆಯ್ತಪ್ಪ, ನಿಮ್ಗೆ ಬರ್ತಾ ಇದೆ. ಅದರ ಮಧ್ಯದಲ್ಲಿ ಬೇರೆ ಬೇರೆ ಆ್ಯಡ್ಗಳು, ಬೇರೆ ಬೇರೆ ಅದರ ಮಧ್ಯದ ಉಪಯೋಗಗಳು ಏನಾಗ್ತಾ ಇದೆ, ಅದು ಏನಾಯಿತು, ನಮ್ಮ ಹೆಸರು ಹೇಳಿ ಅವ್ರಿಗೆ ಬೇಕಾದನ್ನು ಬೆಳೀತಾ ಇದ್ದಾರೆ. ನಾವೊಂದು ಮಧ್ಯದ ಮಾಧ್ಯಮ ಅಷ್ಟೇ. ನಮ್ದನ್ನು ಹಾಕ್ಲಿಕ್ಕೆ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ ಅಂತ ನಾವು ಖುಷಿ ಪಡೋದು. ನಮ್ಮ ಪ್ಲಾಟ್ಫಾರ್ಮಲ್ಲಿ ಅವರು ದುಡಿತಾ ಇದ್ದಾರೆ. ಇದು ಅರ್ಥ ಆಗೋದಕ್ಕೆ ತುಂಬ ಕಷ್ಟ. ಆದರೆ ಗುರು ಸಂಬಂಧ ಬಂದಾಗ ಇದರ ಮಿತಿಗಳೆಲ್ಲ ಅರ್ಥ ಆಗುತ್ತೆ. ಯಾರು ನಮ್ಮನ್ನು ಆಳ್ತಿದ್ದಾರೆ, ಯಾರು ನಮ್ಮನ್ನು ಉಪಯೋಗಿಸ್ತಾ ಇದ್ದಾರೆ, ಯಾರು ನಮ್ಮನ್ನ ಯಾವ ರೀತಿ ಗೌರವ ಕೊಡ್ತಾ ಇದ್ದಾರೆ ಅಥವಾ ಗೌರವ ಕೊಡ್ತಾ ಇಲ್ಲ, ಇದೆಲ್ಲ ಗೊತ್ತಾಗೋದು ಗುರುಗಳ ಸಹವಾಸದಿಂದ. ಗುರುಗಳು ಅಂದ್ರೆ ನಾನು ಹೇಳ್ತಾ ಇರೋದು ಪಾಠ ಮಾಡಿದ ಗುರುಗಳು ಅಂತಲ್ಲ. ಯಾರೇ ದೊಡ್ಡವರು ಜ್ಞಾನಿಗಳು ಅಂತ ಇದ್ರೆ, ಒಂದು ವಿಷಯದಲ್ಲಿ ವಿಶೇಷ ಕೃಷಿ ಮಾಡಿದವರು ಇದ್ರೆ ಅವ್ರ ಜೊತೆಗೆ ಓಡಾಡಬೇಕು. ನಿಜವಾಗಿ ಇವತ್ತಿನ ಮಕ್ಕಳಿಗೆ ಅರ್ಧ ಮಿಸ್ ಯಾವುದು ಅಂದ್ರೆ, ದೊಡ್ಡವ್ರ ಜೊತೆಗಿನ ಸಂಬಂಧ. ಮನೆಯಲ್ಲಿ ಅಜ್ಜ ಇರಬಹುದು, ಅಜ್ಜಿ ಇರಬಹುದು, ಅಥವಾ ಊರಿನಲ್ಲಿರುವ ಯಾರೋ ಒಬ್ಬ ಹಿರಿಯ ಇರಬಹುದು, ಅಥವಾ ಸ್ವತಃ ತನ್ನ ವಿದ್ಯೆಯನ್ನು ಕೊಡುವ ಗುರುಗಳ ಜೊತೆಗೆ. ಈಗ ಕೆಲವೊಂದು ಸರ್ತಿ ಮಕ್ಕಳನ್ನ ನೀವು ಗಮನಿಸಿದ್ರೆ, ಇದೆಲ್ಲ ಆಗುತ್ತಲ್ಲ, ಏನು ಪ್ರವಾಸಕ್ಕೆಲ್ಲ ಹೋಗ್ತಾರಲ್ಲ, ಆಗ ಕೆಲವೊಂದು ಸರ್ತಿ ಮಕ್ಕಳು ತುಂಬಾ ಬದಲಾಗ್ಬಿಡ್ತಾರೆ. ಟ್ರಿಪ್ಪು ಒಂದು 3 ದಿವಸ 4 ದಿವಸ ಆದ ಮತ್ತೆ ಗುರುಗಳಿಗೂ ಈ ವಿದ್ಯಾರ್ಥಿ ಏನು ಅಂತ ಗೊತ್ತಾಗೋದು ಅಲ್ಲೇ. ನಾನು ಯಾವಾಗ ನನ್ನ ವೈಯಕ್ತಿಕ ಅನುಭವ ಏನಂದ್ರೆ, ಈ ಒಂದು ವಾರ್ಷಿಕೋತ್ಸವ ಅಥವಾ ಏನೋ ಒಂದು ವಿಶೇಷ ಕಾರ್ಯಕ್ರಮ ಅಂತ ಬೇರೆ ಬೇರೆ ಸ್ಕೂಲ್ಗಳನ್ನ ಫೆಸ್ಟ್ ಮಾಡುವ ಸಂದರ್ಭದಲ್ಲಿ ಕರೆದು, ಆವಾಗ ನಿಜವಾದ ಆ ಮಕ್ಕಳ ತಾಕತ್ತೆ ಅನ್ನೋದು ಗೊತ್ತಾಗೋದಲ್ಲಿ. ಈ ಚೆನ್ನಾಗಿ ಓದೋರು ಇರ್ತಾರಲ್ಲ, ಅವ್ರು ತಪ್ಪಿಸ್ಕೊಂಡು ಮನೆಗೆ ಹೋಗ್ತಿರ್ತಾರೆ.
ನಾವು ಯಾರನ್ನ ವೇಸ್ಟ್ ಮಕ್ಕಳು ಅಂತ ಅನ್ಕೊಂಡಿರ್ತೇವೋ ಅವರೇ ತುಂಬಾ ಹೆಲ್ಪ್ ಮಾಡೋದು, ಅವರೇ ತುಂಬಾ ಲಾಜಿಕಲಿ ಯೋಚನೆ ಮಾಡಿ ಕೆಲಸವನ್ನು ಸುಲಭ ಮಾಡ್ತಿರ್ತಾರೆ. ನಾವು ಅನ್ಕೊಳ್ಳೋದೇನು ಅಂದ್ರೆ, ಇವ್ರು ತುಂಬಾ ಇರ್ತಾರೆ, ಕೆಲವರು ಹೇಳಿದ ಕೆಲಸ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಓದ್ತಾರೆ, ನೀವು ಹೇಳಿದ್ರೆ ಮಾಡುದು, ಅಯ್ಯೋ ಅದು ಹಾಗೆ ಬೇಡ ಇತ್ತು ಹೇಳಿದ್ರೆ, ಅಲ್ಲ ನೀವು ಹಾಗೆ ಹೇಳಿದ್ರೆ ಹಾಗೆ ಮಾಡಿದೆ ಅಂತ ಅಂದ್ಬಿಡ್ತಾರೆ. ಆದ್ರೆ ಬುದ್ಧಿವಂತ ಅಲ್ಲದೆ ನಾವು ಯಾರನ್ನ ಸೈಡಿಗೆ ಇಟ್ಟಿರ್ತೇವೆ, ಅವ್ರು ಹೇಳ್ತಾರೆ ನೀವು ಹೇಳಿದ್ರಿ ಸರಿ, ಆದ್ರೆ ಅಲ್ಲಿಗೆ ಹೋದಾಗ ಅದರ ರೇಟ್ ಕಮ್ಮಿ ಇತ್ತು, ನಾವು ಅದನ್ನ ಯಾಕೆ ಯೂಸ್ ಮಾಡಬೇಕು, ಇನ್ನೊಂದು ಸುಲಭದಲ್ಲಿ ಚಂದನೂ ಕಾಣುತ್ತೆ, ತುಂಬಾ ವಸ್ತುಗಳನ್ನು ನಾವು ಇದನ್ನ ಪ್ರದರ್ಶನಕ್ಕೆ ಇಡಬಹುದು ಅನ್ನೋ ಕಾರಣಕ್ಕೂ ಇದಂತಂದ್ವಿ. ಒಂದು ಶೀಟ್ ನಾವು ಚೀಟಿಯಲ್ಲಿ ಬರ್ಕೊಟ್ಟಿರ್ತೇವೆ, ಆ ಮಕ್ಕಳಲ್ಲಿ ಹೋಗಿ ವ್ಯಾಪಾರ ಮಾಡ್ತಾರೆ. ವ್ಯಾಪಾರ ಮಾಡುವಾಗ ಅವ್ರ ತಲೆಯಲ್ಲಿ ಒಂದಿಷ್ಟು ಯೋಚನೆ ಬರುತ್ತೆ. ಈ ಬುದ್ಧಿವಂತ ಮಕ್ಳಿಗೆ ಕಳಿಸಿದ್ರೆ ಹೋದ್ರು ಕೊಡಿ ದುಡ್ಡು ಹಾಕಿದ್ರು, ದುಡ್ಡು ತಗೊಂಡ್ರು, ನಮ್ಮ ಹತ್ರ ಲಿಸ್ಟ್ ಕೊಟ್ರು, ಇಷ್ಟು ಕೊಟ್ಟಿದ್ದಾರೆ ಅಂತ. ಇವ್ರು ಹಾಗಲ್ಲ. ಅದ್ಯಾವುದೋ ಒಂದು ತಮಾಷೆಗೆ ಒಂದು ಜೋಕ್ ಹೇಳ್ತಿದ್ರು. ಯಾರೋ ಒಬ್ಬ ಅಧ್ಯಾಪಕರು ಇನ್ಸ್ಪೆಕ್ಟರ್ ಬಂದವರು ಮಕ್ಕಳಿಗೆ ಪ್ರಶ್ನೆ ಕೇಳಿದ್ರಂತೆ, 1 ಆಪಲಿಗೆ 3 ರೂಪಾಯಿ ಆದ್ರೆ 10 ಆಪಲಿಗೆ ಎಷ್ಟು ಅಂತ. ಗುಂಡ ಉತ್ತರ ಕೊಡ್ಲಿಲ್ಲ, ಪ್ರಶ್ನೆನೇ ತಪ್ಪಿದೆ ಅಂತ. ಯಾಕೆ? ನಮ್ಮ ಊರಿನಲ್ಲಿ ಇಲ್ಲಿ ತನಕ 3 ರೂಪಾಯಿ ಒಂದು ಆಪಲ್ ಕೊಡೋನು ಯಾರು ಕಾಣ್ಲಿಲ್ಲ, ಆದ್ರಿಂದ ನಿಮ್ ಪ್ರಶ್ನೆನೇ ತಪ್ಪು ಅಂತ. ಬುದ್ಧಿವಂತ ಮಕ್ಕಳು 1 ಆಪಲಿಗೆ 3 ರೂಪಾಯಿ ಆದ್ರೆ 6 ಆಪಲಿಗೆ 18 ರೂಪಾಯಿ ಉತ್ತರ ಕೊಟ್ಟು ಅವ್ರು ಜಾಣ ಅಂತ ಅನ್ಸ್ಕೊಂಡ್ರು. ಇವನು ಜಾಣ ಆಗ್ಲಿಲ್ಲ. ಯಾಕೆ ಅಂದ್ರೆ ಇವನು ವಾಪಸ್ ಪ್ರಶ್ನೆ ಕೇಳಿದವರಿಗೆ. ಇಷ್ಟೇ ಆಗುದು ಎಷ್ಟೋ ಸರ್ತಿ. ವಿದ್ಯೆ ಅಂತ ಅನ್ನೋದು ಕೇವಲ ಆ ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದದಕ್ಕೆ ಉತ್ತರ ಕೊಡೋದಲ್ಲ. ಕಾಮನ್ ಸೆನ್ಸ್ ಉಪಯೋಗಿಸಿ ಅದರ ಸುತ್ತ ಏನೇನು ವಿಷಯಗಳಿವೆ ಅದು ಸೇರಿಸಿ ಉತ್ತರ ಕೊಟ್ರೆ ಅದು ಜೀವನ. ಆ ರೀತಿ ಗುರುಗಳ ಸಂಪರ್ಕ ಬಂದಾಗ ಅವನ ಜ್ಞಾನ ವಿಕಾಸ ಆಗುತ್ತೆ. ಆ ವಿಕಾಸ ಅನ್ನೋದೇ ನಿಜವಾದ ಜ್ಞಾನ. ವಿದ್ಯೆ ಬಂತು ಅಂದ್ರೆ ಪರೀಕ್ಷೆಯಲ್ಲಿ ಪಾಸ್ ಆಗುದು ಒಂದು ಅದರ ಪಾರ್ಟ್. ಅದು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಅದು ತಪ್ಪು ಅಲ್ಲ, ಅದು ಬೇಕು. ಆದ್ರೆ ಅಷ್ಟೇ ಬದುಕಲ್ಲ. ಅದನ್ನ ಮತ್ತೆ ಬದುಕಿನ ನಡುವೆ ತಂದಾಗ್ಲೂ ಅಷ್ಟೇ ರೀತಿಯಿಂದ ಅದು ಉಪಯೋಗಕ್ಕೆ ಬಂತು ಅಂದ್ರೆ ಸಾರ್ಥಕ. ಕೆಲವೊಂದ್ಸತಿ ಆ ಹೆಸರುಗಳು, ಆ ನಿಯಮಗಳು, ಆ ಯಾವುದು ಬೋಸ್ಟನ್ ಟೀ ಪಾರ್ಟಿ ಅಂತ ಯಾವುದು, ಅದು ಯಾವತ್ತೂ ಯಾವನೋ ಎಂಕಾಸೀನ ನೋಣ ಅಂತ ಅನ್ನೋ ಕತೆ ಹಾಕಿರ್ತಾರೆ. ನಮ್ಗೆ ಜೀವನದಲ್ಲಿ ಒಂದು ದಿವಸ ಅದರ ಪ್ರತ್ಯೇಕತೆ ಹೆಸರುಗಳು ಗೊತ್ತಾಗಲ್ಲ. ಅದೇ ನಿಜವಾಗಿ ನಡೆದ ಘಟನೆಗಳ ಹೆಸರು ಹಾಕಿ ಆ ವ್ಯಕ್ತಿಗಳಿಂದ ಇತಿಹಾಸ ಏನಾಯ್ತು ಅಂತ ಹೇಳಿದ್ರೆ ಎಷ್ಟು ಅವರಿಗೆ ಜನರಲ್ ನಾಲೆಜು ಬರುತ್ತೆ, ದೇಶದ ಬಗ್ಗೆಯೂ ಗೊತ್ತಾಗುತ್ತೆ, ಇತಿಹಾಸವೂ ಗೊತ್ತಾಗುತ್ತೆ, ನಾವು ಹೇಗೆ ಮುಂದೆ ಇಂಥ ಸಮಸ್ಯೆಗಳು ಬಂದಾಗ ಎದುರಿಸಬೇಕು ಅನ್ನೋದು ಗೊತ್ತಾಗುತ್ತೆ. ಇದೆಲ್ಲ ಪಾಲಿಶ್ ಮಾಡಿದ ಟೆಕ್ಸ್ಟು. ಅನ್ಯಾಯ ಮಾಡಿದವರೆಲ್ಲ ಒಳ್ಳೇದು ಮಾಡಿದ್ರು ಅಂತ ಹೇಳುದು. ಏನು ತಪ್ಪು ಮಾಡದೇ ಇದ್ರು ಅವರು ಮಾಡಿದ ಅನರ್ಥದಿಂದಲೇ ಅವರು ಏನು ಪ್ರತಿಕ್ರಿಯೆ ಕೊಡ್ಲಿಲ್ಲ ಅನ್ನೋದೇ ತಪ್ಪು. ಅದು ಕರುಣೆ ಅಲ್ಲ. ಅವ್ರು ಪ್ರತಿಕ್ರಿಯೆ ಕೊಡ್ಲಿಲ್ಲ ಅದರಿಂದಾಗಿ ಅವರವರ ಜಗಳ ಬಂದದ್ರಿಂದಾಗಿ ಜೀವನದಲ್ಲಿ ಇಷ್ಟೆಲ್ಲ ಅನರ್ಥಗಳಾಗಿ ಸೋಲಿಕ್ಕೆ ಕಾರಣ ಆಯಿತು ಅಂತ ಯಾವತ್ತು ನಮ್ಮ ಬುದ್ಧಿಯಲ್ಲಿ ನಿಸ್ತೇಜ ಭಾವವನ್ನ ಅಥವಾ ನಿರ್ವೀರ್ಯತೆಯನ್ನ ತುಂಬಿತೋ ಆವಾಗ ಸಹಜವಾಗಿ ಅಲ್ಲೆಲ್ಲೋ ಗಲಾಟೆ ಆಗ್ತಾ ಇದ್ರೆ ನಮ್ಗೆ ಯಾಕೆ, ಅವ್ರೇನೋ ಗಲಾಟೆ ಮಾಡ್ತಾರೆ, ನಾಳೆ ಆ ಬೀದಿಯ ಗಲಾಟೆ ನಮ್ಮ ಮನೆ ತನಕ ಬರುತ್ತೆ, ಅದು ಯೋಚನೆ ಇಲ್ಲ. ನಮ್ಮನೆಗೆ ಬಂದಾಗ ಪಕ್ಕದವನು ನೋಡ್ತಿರ್ತಾನೆ ಚೆನ್ನಾಗಿದೆ ಗಲಾಟೆ ಅಂತ. ಯಾಕೆಂದ್ರೆ ಅವನು ಹಾಗೆ ಎಲ್ಲ ಈ ತರನೇ ಇದ್ರೆ ಪರಸ್ಪರ ಸಹಕಾರ ಕೊಡಬೇಕು ಅಂತ ಎಲ್ಲಿ ಗೊತ್ತಾಗುತ್ತೆ. ಪರಸ್ಪರ ಸಹಕಾರ ಕೆಲವೊಮ್ಮೆ ಪರೀಕ್ಷಾ ಹಾಲಲ್ಲಿ ಕೊಟ್ಕೊಳ್ತಾರೆ. ಪರೋಪಕಾರ ಪಾಪಾಯ, ಆಗ ಪುಣ್ಯಾಯ ಅಲ್ಲ, ಪಾಪಾಯ ಪರಪೀಡನ ಅಂತ ಇದ್ದ ಹಾಗೆ ಇಲ್ಲಿ ನಿಜವಾಗಿ ಆ ಸಂದರ್ಭದಲ್ಲಿ ಮಾತ್ರ ಅಧ್ಯಯನಕ್ಕೆ ಭಾರಿ ಗ್ರೂಪ್ ಸ್ಟಡಿ. ನಾನು ಹೇಳುದುಂಟು, ನೀವು ಕ್ಲಾಸಲ್ಲಿ ಎಷ್ಟು ಬೇಕಾದ್ರೆ ಗ್ರೂಪ್ ಸ್ಟಡಿ ಮಾಡಿ, ಪರೀಕ್ಷೆ ಹಾಲಲ್ಲಿ ಗ್ರೂಪ್ ಸ್ಟಡಿ ಮಾಡ್ಲಿಕ್ಕಿಲ್ಲ. ನೀವು ಇಂಡಿವಿಜುವಲ್ ಆಗಿ ಯೋಚನೆ ಮಾಡಿ ಅಂತ. ಅಂದ್ರೆ ಈ ನಮ್ಗೆ ಎಲ್ಲಿ ಯಾವ ನಿಯಮ ಸಾಧ್ಯ ಯಾವುದು ಅಸಾಧ್ಯ ಅಂತ ತಲೆಗೆ ಹೋಗುದಿಲ್ಲ, ಎಲ್ಲ ಉಲ್ಟಾನೇ ಯೋಚನೆ ಬರುದು. ಒಟ್ಟು ಗುರುಗಳ ಸಂಬಂಧ ಅನ್ನೋದು ಏವಂ ವಸನ್, ಈ ರೀತಿ ಗುರುಗಳ ಜೊತೆಗೆ ವಾಸ ಮಾಡಿ ಸರ್ವತೋ ವರ್ಧತೀಹ, ಜೀವನದ ಎಲ್ಲದರ ಯಾರು ಆ ಹೊತ್ತಿಗೆ ತುಂಬ ಸಹಿಸಿಕೊಂಡು ತನ್ನ ಜೀವನದ ಎಲ್ಲ ಘಟನೆಗಳನ್ನು ಕೂಡ ಗುರುಗಳ ಜೊತೆಗೆ ಕರೆಯುವಾಗ ತನ್ನ ಮನಸ್ಸಿಗೆ ಇಷ್ಟವಾಗಿದ್ದು ನಡೆಯದೇ ಇದ್ರೂ ಕೂಡ ಅದನ್ನು ಸಹಿಸಿಕೊಂಡಿದ್ದ ಅಂದ್ರೆ ಅದು ಮುಗಿಯುವಾಗ ಅದು ಗುರುಗಳು ಪರೀಕ್ಷೆಯ ದೃಷ್ಟಿಯಿಂದಲೇ ಅವನನ್ನ ಹಾಗೆ ಅವನ ತಾಳ್ಮೆಯನ್ನು ಪರೀಕ್ಷೆ ಮಾಡುದು. ಇಲ್ಲ ಅಂದ್ರೆ ನೀರು ಅಷ್ಟು ದೊಡ್ಡ ಧಾರಾಕಾರವಾಗಿ ಮೇಲ್ನ ಗದ್ದೆಯಿಂದ ಕೆಳಗಿಳಿಯುವಾಗ ನಿಲ್ಸು ಅಂತ ಒಬ್ಬ ಶಿಷ್ಯನಿಗೆ ಗುರು ಹೇಳ್ತಾನೆ. ಏನ್ ಮಾಡ್ತಾನೆ ಅಂತ ನೋಡ್ಬೇಕು ಅಂತ ಗುರುಗಳಿಗೆ. ಅವನು ಅಡ್ಡ ಮಲಗಿಬಿಟ್ಟ. ಮಲಗಿದವನು ಗುರುಗಳು ಹೇಳೋ ತನಕನೂ ಬರಲಿಲ್ಲ. ಗುರುಗಳಿಗೆ ಬಹಳ ಸಂತೋಷ ಆಯಿತು. ಇಷ್ಟು ದೃಢವಾದ ನಿಶ್ಚಯದಿಂದ ಗುರು ಸೇವೆ ಮಾಡುವವನಿಗೆ ಸಕಲ ವಿದ್ಯೆಗಳು ಶಾಸ್ತ್ರಾಣಿ ಸರ್ವಾಣಿ ನಿನ್ನಲ್ಲಿ ಪ್ರತಿಪಾದನೆಗೊಳ್ಳಲಿ, ನಿನ್ನಲ್ಲಿ ಹೊಳೆಯಲಿ ಅಂತ ಗುರುಗಳು ಆಶೀರ್ವಾದ ಮಾಡಿ ಕಳಿಸಿದ್ರಿಂದ ಅವನು ಅಕಸ್ಮಾತ್ ಹೋದವನು ವಾಪಸ್ ಬಂದು ಹಾರ ಹಿಡ್ಕೊಂಡು ಬಂದು, ಗುರುಗಳೇ ನೀವೇ ಮಾಡ್ಬೇಕು, ಅದು ಹತ್ಲಿಕ್ಕಾಗಲ್ಲ ಇಳಿಲಿಕ್ಕೆ ಆಗಲ್ಲ, ಏನು ಆಗಲ್ಲ ಅಂದ್ರೆ ಸರಿ ಇದರಲ್ಲೇ ಇನ್ನು ಇದೇ ಗುರುಕುಲದಲ್ಲಿ ಡೀಪ್ ಸ್ಟಡಿ ಮಾಡ್ಲಿಕ್ಕೆ ಇಲ್ಲೇ ಇರು ಅಂತ ಬಿಡ್ತಿದ್ರು. ಅವನು ಅದಕ್ಕೆ ಪ್ರಾಣೈರಪಿ ಧನೈರಪಿ, ಜೀವ ತೆತ್ತಾದ್ರೂ ಆ ಮಾತನ್ನು ನಡೆಸ್ಕೊಡ್ತೇನೆ. ಅದು ಇವತ್ತಿಗೆ ಕಷ್ಟ ಏನು ಅಂದ್ರೆ ಅಂತ ಗುರುಗಳೇ ಸಿಗುದು ಕಷ್ಟ. ನಿನ್ನೆ ಯಾರೋ ಒಬ್ರು
ಯತ್ ಸತಾಮಿತಮತ್ಯಂತಂ ಸತ್ ಸತ್ಯಂ ವಿಧೀಯತೆ ಅಂತ. ಏನು ಸತ್ಯ ಅಂದ್ರೆ ಏನು ಅಂತಂದಾಗ ಸಜ್ಜನರಿಗೆ ಹಿತವಾದದ್ದು ಸತ್ಯ ಅಂತ. ಅಷ್ಟೊತ್ತಿಗೆ ಹುಡುಗ ಕೇಳಿದ್ರು, ಸಜ್ಜನ ಅಂದ್ರೆ ಯಾರು ಅಂತ ಕಂಡು ಹಿಡಿಯುವುದು ಹೇಗೆ ಅಂತ. ಅದು ಸ್ವಲ್ಪ ಕಷ್ಟ ಮಾರೆ, ಸ್ವಲ್ಪ ಓಡಾಡಿ ಅವ್ರ ಜೊತೆಗೆ ಇದ್ರೇನೆ ಗೊತ್ತಾಗೋದು. ಕೆಲವೊಮ್ಮೆ ಹೇಳ್ತೀವಲ್ಲ, ತುಂಬಾ ಒಳ್ಳೆಯವರು ಆದ್ರೆ ಭಾರಿ ಕಷ್ಟ ಏನು ಅಂದ್ರೆ ಅವ್ರ ಜೊತೆಗೆ ಇರ್ಲಿಕ್ಕಾಗಲ್ಲ ಅಂತ. ಆ ತರ ಸಜ್ಜನ ಯಾರು ಅಂತ ಯೋಚನೆ ಮಾಡೋದು ಕಷ್ಟ. ಆದ್ರೆ ಅನುಭವ ಕಲಿಸತ್ತೆ. ಸಜ್ಜನಿಕೆ ಅಂತ ಅನ್ನೋದು ಕಷ್ಟ ಬಂದಾಗ ಗೊತ್ತಾಗುತ್ತೆ, ತುಂಬಾ ಸಿರಿವಂತಿಕೆ ಬಂದಾಗ ಗೊತ್ತಾಗುತ್ತೆ. ಏನು ಇಲ್ಲದವನು ಒಂದೇ ಸರ್ತಿ ಸಿರಿವಂತ ಆದಾಗ ಅವನ ಬದಲಾವಣೆ ಏನಾಗುತ್ತೋ, ಅವನು ಆಗಲೂ ಮೊದಲಿನ ಹಿಂದಿನ ಘಟನೆಯನ್ನು ನೆನ್ಪಿಟ್ಕೊಂಡು ಅಷ್ಟೇ ಸರಳವಾಗಿ ಬದುಕ್ತಾನೆ ಅಂದ್ರೆ ಅವನು ಸಜ್ಜನ. ತುಂಬಾ ಕಷ್ಟ ಬಂದಾಗ್ಲೂ ಇನ್ನೊಬ್ಬರಿಗೆ ಅನ್ಯಾಯ ಮಾಡದೆ ತನ್ನ ಕಷ್ಟವನ್ನೇ ಅಷ್ಟರಲ್ಲೇ ಏಗಿಕೊಂಡಾದ್ರೂ ಅದರಲ್ಲೇ ಸಾಕ್ತೇನೆ ಅಂತ ಯೋಚನೆ ಮಾಡ್ತಾನೆ ಅಂದ್ರೆ ಅವನು ಸಜ್ಜನ ಅಂತಾನೆ ಅರ್ಥ. ಯಾಕೆಂದ್ರೆ ಕಷ್ಟ ಬಂದಾಗ ಏನಾಗ್ತಾರೆ ಅಂದ್ರೆ ಎಲ್ಲ ಅನ್ಯಾಯ ಮಾಡ್ಲಿಕ್ಕೆ ಸಿದ್ಧ ಆಗ್ಬಿಡ್ತಾರೆ. ನನ್ ಕಷ್ಟ ಬಂದಿದೆ ಅಂದ್ಮೇಲೆ ನಾನು ಇದನ್ನೆಲ್ಲ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಅದು ನಿಜವಾದ ಕ್ರೂಷಿಯಲ್ ಸ್ಟೇಜ್ ಅಲ್ಲಿ ಅವನ ಗುಣವನ್ನ ವ್ಯಕ್ತ ಮಾಡ್ಲಿಕ್ಕಿರುವ ಸಮಯ ಅದು. ಅವನಾಗ ಅದನ್ನ ಹೀಗೆ ಇತ್ತಲ್ಲ ವಿದುರ ರೀತಿಯಲ್ಲಿ ಅನರ್ಥದಲ್ಲಿ ಬಿದ್ದಿದ್ದೇನೆ ಅಂತಲೂ ಯಾರು ಅನ್ಯಾಯವನ್ನು ಮಾಡುವುದಿಲ್ವೋ ಅವನೇ ಸಜ್ಜನ ಅಂತ ಅನಿಸಿಕೊಳ್ತಾನೆ. ಅನರ್ಥೇ ಅಸ್ಮಿ ಅನರ್ಥೇ ಸ್ಮೀತಿ, ಕಷ್ಟದಲ್ಲಿ ದುರ್ಗತೋಸ್ಮೀತಿ ಪ್ರಾಪ್ತಃ, ದುರ್ಗತಿಯಲ್ಲಿ ಬಿದ್ದಿದ್ದೇನೆ ಅನ್ನೋ ಕಾರಣ ಕೆಲವೊಮ್ಮೆ ನಾವು ಹೇಳುದುಂಟು, ಯಾಕೋ ಕಳ್ಳತನ ಮಾಡಿದಿ ಅಂತ, ತುಂಬಾ ಕಷ್ಟ ಇತ್ತು ಸರ್, ಸಾಲ ತೀರಿಸ್ಬೇಕಿತ್ತು, ಅಮ್ಮನಿಗೆ ಮದ್ದು ತರಬೇಕಿತ್ತು, 100 ಏನೇನೋ ಕಾರಣಗಳನ್ನು ಹೇಳುದು ಕಾಣುತ್ತಲ್ವಾ. ಅದೆಲ್ಲ ತತ್ಕಾಲದಲ್ಲಿ ಏನೋ ಒಂದೇ ಘಟನೆ ಆದ್ರೆ, ಅದೊಂದೇ ಸರ್ತಿ ಆಗಿದ್ರೆ ಆಮೇಲೆ ಅವನೇ ಒಪ್ಪಿಕೊಂಡ ಅಂದ್ರೆ ಅದು ಪರಿಹಾರ ಆಗ್ಬೋದು. ಆದ್ರೆ ಪ್ರತಿ ಸರ್ತಿ ಇಂಥದ್ದೇ ಒಂದು ದುರ್ಗತಿ ಅವನು ಸೃಷ್ಟಿ ಮಾಡ್ತಾ ಇದ್ದಾನೆ ಅಂದ್ರೆ, ಅಂಥದ್ದೇ ದುರ್ಗತಿಗಳನ್ನ ಪ್ರತಿ ಸರ್ತಿ ಸೃಷ್ಟಿ ಮಾಡಿಕೊಂಡವನ ಆಮೇಲೆ ಆ ತಪ್ಪುಗಳನ್ನು ನಡೆಸ್ತಾ ಇದ್ದಾನೆ ಅಂದ್ರೆ ಅದು ಅವನ ದಾರಿಯನ್ನು ಕೆಡಿಸ್ತಾ ಇದೆ ಅಂತ ಅರ್ಥ. ಅದರಿಂದಾಗಿ ಅವ್ರು ಹೇಳ್ತಾರೆ, ವರ್ಷಂತಿ ಚಾಸ್ಮೈ ಪ್ರತಿಶೋಧಿಶ್ಚ. ಆ ರೀತಿ ಅವನು ಗುರು ಸೇವೆಯ ವಿಷಯದಲ್ಲಿ ದೃಢವಾಗಿ ವರ್ತಿಸಿದ ಅಂದ್ರೆ ದಿಕ್ಕು ವಿದಿಕ್ಕುಗಳಿಂದ ಅವನಿಗೆ ಜ್ಞಾನದ ಧಾರೆ ಹರಿದು ಬರುತ್ತೆ. ದಿಶಃ ಅಂದ್ರೆ ಉಪದೇಶಕರು ಅಂತ ಅರ್ಥ, ಪ್ರದಿಶಃ ಅಂದ್ರೆ ವಿಶೇಷ ಉಪದೇಶಕರು ಅಂತ ಅರ್ಥ. ಅದರ ಅರ್ಥ ಮೇಲ್ನೋಟಕ್ಕೆ ನಿಮಗೆ ನೋಡುವಾಗ ದಿಕ್ಕು ವಿದಿಕ್ಕುಗಳಿಂದ ಜ್ಞಾನ ಬರುತ್ತೆ ಅಂತ. ದಿಕ್ಕು ಯಾವ ರೀತಿಯಿಂದ ಹೇಳುತ್ತೆ? ದಿಕ್ಕೇನಾದ್ರೂ ಹೇಳುತ್ತಾ? ದಿಕ್ಕೇನು ಹೇಳಲ್ಲ. ಆ ದಿಕ್ಕು ಅಂದ್ರೆ ಉಪದೇಶಕರು ಅಂತ ಅರ್ಥ. ದಿಕ್ಕನ್ನುವ ಶಬ್ದದ ಆ ಶಬ್ದದಿಂದ ಹುಟ್ಟಿದ್ದೇ ಉಪದೇಶ ಶಬ್ದ. ದಿಶ ಅತಿಸರ್ಜನೆ, ಉಪದೇಶ ಅನ್ನೋದು ದಿಶ ಶಬ್ದದ್ದೇ ಅಂದ್ರೆ ಉತ್ಪತ್ತಿಯಾದ ಶಬ್ದ. ಅದು ಉಪದೇಶಕರು ಅವನಿಗೆ ಸಿಗ್ತಾರೆ. ಪ್ರದಿಶಃ ದಿಶಃ ಅಸ್ಮೈ ವರ್ಷಂತಿ, ಸುಮ್ಮನೆ ಅಲ್ಲ, ಮಳೆಯಂತೆ ಸುರಿಸ್ತಾರೆ ಅವನ ಮೇಲೆ, ಜ್ಞಾನದ ಧಾರೆಯನ್ನು ಎರೀತಾರೆ. ಅದರಿಂದ ಅವನು ಪವಿತ್ರನಾಗ್ತಾನೆ. ರತಿಂಚಾಸೌ ನಲಭತಿ ಅಂತಕಾಲೇ ಒಂದೆಲ್ಲೋ ಹೋಯ್ತಲ್ಲ. ವಸತ್ಯಸ್ಮಿನ್ ಬ್ರಹ್ಮಚರ್ಯೇ ಜನಾಶ್ಚ. ಯಾರು ಈ ರೀತಿ ಬ್ರಹ್ಮಚರ್ಯದಿಂದ ಬದುಕನ್ನು ನಡೆಸಿ ಗುರುಗಳ ಸೇವೆಯನ್ನು ಮಾಡ್ತಾನೋ ಅವನು ಕೀರ್ತಿಯನ್ನು ಹೊಂದುತ್ತಾನೆ, ಸಂತತಿಯನ್ನ ಚೆನ್ನಾಗಿ ಪಡೀತಾನೆ, ಯಶಸ್ವಿಯಾದ ಕುಟುಂಬದ ನಿರ್ವಹಣೆಯನ್ನು ಮಾಡ್ತಾನೆ. ಯಾವುದ್ರಲ್ಲಿ ಕೈ ಹಾಕಿದ್ರು ಅವನಿಗೆ ಬೇಸರ ಆಗುವುದಿಲ್ಲ, ಯಾವುದ್ರಲ್ಲಿ ಕೈ ಹಾಕಿದ್ರು ಅವನು ಸೋಲುವುದಿಲ್ಲ. ಜೀವನವನ್ನೇ ಉದ್ಧಾರ ಮಾಡುತ್ತೆ. ಇದು ಸತ್ಯಕ್ಕೆ ಸತ್ಯ. ಗುರುಗಳ ಅನುಗ್ರಹ ಪ್ರಾಮಾಣಿಕವಾಗಿ ಒಬ್ಬ ಸೇವೆ ಮಾಡಿದ್ದಕ್ಕೆ ಲಭ್ಯವಾಯಿತು ಅಂದ್ರೆ ಅವನ ಜೀವನದಲ್ಲಿ ಎಷ್ಟು ಕಷ್ಟ ಬಂದ್ರು ಅವನಿಗೆ ಒಂದ್ ದಿವಸವು ನನಗೆ ಇಷ್ಟು ಕಷ್ಟ ಬಂತು ಅಂತ ಅನಿಸೋದೇ ಇಲ್ಲ. ಅಯ್ಯೋ ಇದು ಬರುತ್ತೆ ಹೋಗುತ್ತೆ, ಅವನು ಆನಂದವಾಗಿ ಕಳೀತಾ ಇರ್ತಾನೆ. ಪ್ರತಿ ಕಷ್ಟವೂ ಕೂಡ ಒಂದು ಚಾಲೆಂಜ್. ಇದು ಬರ್ಲಿ ಖುಷಿ. ಅವನಿಗೆ ಏನ್ ಬಂದ್ರು ಇದನ್ನು ಇನ್ನೂ ಎದುರಿಸಬೇಕು. ಹೀಗಿರ್ಬೇಕು ಜೀವನ ಅಂದ್ರೆ. ಏನು ಬರೀ ಸಪ್ಪೆ ಸಪ್ಪೆ, ಏನು ಇಲ್ಲದೆ ಬೆಂದ ತಿಂದ ಉಂಡ ಮಲಗಿದೆ ಎದ್ದ, ಮತ್ತೆ ಬೆಳಿಗ್ಗೆ ಎದ್ದ, ಹೋದ ಶಾಲೆಗೆ ಹೋದ, ಆಫೀಸಿಗೆ ಹೋದ, ಅಲ್ಲಿ ಏನು ಮಾಡಿದ, ಒಂದು ಅಡ್ವೆಂಚರೇ ಇಲ್ಲದ, ಯಾವುದೇ ಒಂದು ಸಾಹಸಕ್ಕೆ ಅವಕಾಶವಿಲ್ಲದ, ಬರೀ ಒಂದು ರೊಟೀನ್ ಚಕ್ರ, ಗಾಣಕ್ಕೆ ಎತ್ತು ಸುತ್ತಿದ ಹಾಗೆ ಸುತ್ತುತ್ತಾ ಇರುವುದು ಈ ಜೀವನನ ಅಂತ ಅವನಿಗೊಂದು ಅದರ ಬಗ್ಗೆ ಬೇಸರ ಬರುತ್ತೆ. ಅದು ಬಿಟ್ಟು ಬದುಕುವುದು ಅಂತ ಅನ್ನೋದು ನಿಜವಾದ ಜೀವನ. ಅದು ಗುರುಗಳ ಅನುಗ್ರಹದಿಂದ ಪ್ರತಿಯೊಂದರಲ್ಲೂ ಹೊಸತನ್ನು ಕಲಿಯುವುದು, ಪ್ರತಿಯೊಂದರಲ್ಲೂ ಖುಷಿಯನ್ನು ಅನುಭವಿಸುವುದು, ಪ್ರತಿಯೊಂದರಲ್ಲೂ ಇನ್ನೊಬ್ಬರಿಂದ ಏನು ನಾವು ಉಪಕೃತರಾಗಿದ್ದೇವೆ ಅಂತ ನೆನಪಿಸಿ ಅವರಿಗೆ ಗೌರವ ಸೂಚಿಸುವುದು, ಇದೆಲ್ಲ ಅವನು ಕಲಿತಾನೆ. ಏತೇನ ಬ್ರಹ್ಮಚರ್ಯೇಣ, ಈ ರೀತಿಯಾದ ಬ್ರಹ್ಮಚರ್ಯವನ್ನು ಯಾರು ಪಾಲಿಸುತ್ತಾನೋ ಇದರಿಂದಲೇ ದೇವಾಹ ದೇವತ್ವಂ ಆಪ್ನುವತ. ದೇವತೆಗಳು ದೇವತ್ವವನ್ನು ಪಡೆದದ್ದು ಇದೇ ರೀತಿಯ ಗುರುಸೇವೆಯ ಮೊದಲಾದ ಬ್ರಹ್ಮಚರ್ಯದಿಂದಲೇನೆ. ಎಲ್ಲ ಹೇಳಿಬಿಡ್ತಾರೆ. ಋಷಯಶ್ಚ, ಋಷಿಗಳಾಗಿದ್ದು ದೊಡ್ಡ ಜ್ಞಾನಿಗಳಾಗಿ, ತ್ರಿಕಾಲ ಜ್ಞಾನಿಗಳಾಗಿ, ಕಣ್ಣು ಮುಚ್ಚಿದ ತಕ್ಷಣ ಜಗತ್ತಿನ ಯಾವ ಮೂಲೆಯಲ್ಲಿ ಏನ್ ನಡೀತಾ ಇದೆ ಅಂತ ಬೇಕಾದ್ದನ್ನ ತಮ್ಮ ಸ್ಕ್ರೀನ್ನ ಮುಂದೆ ತಂದುಕೊಳ್ಳುವ, ಅವರು ಸ್ಕ್ರೀನ್ನಲ್ಲಿ ಹಾಕಿದ್ದನ್ನು ನೋಡುವ ಅಲ್ಲ, ನಾವೇನ್ ನಮ್ಮ ಸ್ಕ್ರೀನಿಗೆ ಬೇಕು ಅನ್ನೋದನ್ನ ಟ್ಯೂನ್ ಆಗಿ ಆ ಸ್ಟೇಷನ್ ನಿಂದ ಬೇಕಾದ ತಿಳುವಳಿಕೆಯನ್ನು ಪಡ್ಕೊಳ್ಳುವ ಎಚ್ಚರವನ್ನ ಪಡೆದ ಋಷಿಗಳು ಅಂತಿದ್ದಾರಲ್ಲ, ಅವರು ಕೂಡ ಸಂಪಾದನೆ ಮಾಡಿದ್ದು ಇಷ್ಟು ತಾಕತ್ತನ್ನ ಈ ಗುರು ಸೇವೆಯ ಬ್ರಹ್ಮಚರ್ಯದ ಕಾರ್ಯದಿಂದಲೇನೆ.
ಗಂಧರ್ವಾಣಾಂ ಅನೇನೈವ ರೂಪಂ. ಒಳ್ಳೆ ರೂಪ ಬೇಕಾ? ಗುರು ಸೇವೆ ಮಾಡಿ. ರೂಪಂ ಅನೇನೈವ ಅಪ್ಸರಸಾಮಭೂತ್. ಅಪ್ಸರೆಯರು ಕೂಡ ಸುಂದರಿಯಾರಾದದ್ದು ಅವರು ಗುರು ಸೇವೆ ಮಾಡಿನೇ. ಗುರು ಸೇವೆ ಇಲ್ಲದೆ, ಬ್ರಹ್ಮಚರ್ಯ ಇಲ್ಲದೆ ಅವರಿಗೂ ಜ್ಞಾನ ಸಂಪಾದನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಏತೇನ ಬ್ರಹ್ಮಚರ್ಯೇಣ ಸೂರ್ಯೋ ಅಪಿ ಅಹ್ನಾಯ ಜಾಯತೆ. ಸೂರ್ಯ ಅಷ್ಟು ಸುಡ್ತಾ ಇದ್ದಾನಲ್ಲ, ಅಷ್ಟು ಎತ್ತರಕ್ಕೆ ಎಳೆದು ಸಾವಿರಾರು ವರ್ಷಗಳಿಂದ, ಕೋಟ್ಯಂತರ ವರ್ಷಗಳಿಂದ, ಕೋಟ್ಯಂತರ ಜೀವಿಗಳಿಗೆ, ಕೋಟ್ಯಂತರ ಪ್ರತ್ಯೇಕವಾದ ವ್ಯವಸ್ಥೆಗೆ ಅನುಗುಣವಾಗಿ ಹಗಲು ಮಾಡ್ತಾ ಇದ್ದಾನೆ, ರಾತ್ರಿ ಮಾಡ್ತಾ ಇದ್ದಾನೆ. ಅದು ಹೇಗೆ ಅಂದ್ರೆ ಅಷ್ಟೆಲ್ಲ ಸಾಧ್ಯವಾದದ್ದು ಇದೇ ಬ್ರಹ್ಮಚರ್ಯದ ಪಾಲನೆಯಿಂದ, ಇದೇ ಅದ್ಭುತವಾದ ಜೀವನದ ಸಾಧನೆಯಿಂದ. ಏತೇನ ಬ್ರಹ್ಮಚರ್ಯೇಣ ಸೂರ್ಯೋಪಿ ಅಹ್ನಾಯ ಜಾಯತೆ ಆಕಾಂಕ್ಷಾರ್ಥಸ್ಯ ಸಂಯೋಗಾತ್ ರಸಭೇದಾರ್ಥಿನಾಮಿವ ಏವಂ ಹ್ಯೇತೆ ಸಮಾಜ್ಞಾಯ ತಾದೃಗ್ಭಾವಂ ಗತಾಹ ಇಮೇ. ಬಯಸಿದ್ದನ್ನ ಕಲ್ಪಿಸುವ, ಅಂದ್ರೆ ಕಾಮಧೇನುವಿನ ಹಾಗೆ, ಇಲ್ಲಿ ಚಿಂತಾಮಣಿಯ ಹಾಗೆ. ರತ್ನ ಒಂದು ಚಿಂತಾಮಣಿ ಅಂತಂದ್ರೆ ಚಿಂತಿಸಿದ್ದನ್ನ ಕೊಡುತ್ತೆ. ನಾವೇನ್ ಚಿಂತೆ ಮಾಡ್ತೇವೋ, ಚಿಂತೆ ಅಂದ್ರೆ ಕನ್ನಡದಲ್ಲಿ ಒಂದು ಅಯ್ಯೋ ಅಲ್ಲ, ಚಿಂತಾ ಅಂದ್ರೆ ಚಿತಿ ಸಂಜ್ಞಾನೆ. ಒಳ್ಳೆಯ ವಿಷಯವನ್ನ ಇಂಥದ್ದು ಅಗತ್ಯ ಇದೆ ಅಂತ ನಾವು ಏನನ್ನ ಬಯಸ್ತೇವೋ, ಹೀಗಾಗ್ಬೇಕಿತ್ತು ಅಂತ ಏನು ಅನ್ಕೋತೇವೋ ಅದನ್ನ ಆಕಾಂಕ್ಷೆಯ ಅರ್ಥಸ್ಯ, ಏನೋ ಒಂದನ್ನ ಪ್ರಯೋಜನವನ್ನ ಬಯಸಿ ಕಾರ್ಯವನ್ನ ಮಾಡಬೇಕು ಅಂತ ಹೊರಟಾಗ ಹೇಗೆ ಆ ಮಣಿ ಅನ್ನೋದು ಬೇಕಾದ್ದನ್ನು ಒದಗಿಸುತ್ತೋ, ಬ್ರಹ್ಮಚರ್ಯವು ಏವಂ ಹ್ಯೇತೆ ಸಮಾಜ್ಞಾಯ. ಇದು ಈ ಬ್ರಹ್ಮಚರ್ಯ ಅನ್ನೋದು ಚಿಂತಾಮಣಿ ಇದ್ದ ಹಾಗೆ. ಈ ಬ್ರಹ್ಮಚರ್ಯದಿಂದಲೇನೆ ತಾದೃಗ್ಭಾವಂ ಗತಾಹ ಇಮೆ. ಇಲ್ಲಿ ತನಕ ಎತ್ತರದ ಸ್ಥಾನದಲ್ಲಿ ಯಾರಾದ್ರೂ ಮೆರೀತಾ ಇದ್ದಾರೆ, ಜೀವನದ ಸುಖವನ್ನ ಪಡೀತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರು ಮಾಡಿದ ಬ್ರಹ್ಮಚರ್ಯ. ಯ ಆಶ್ರಯೇತ್ ಪಾವಯೇಚ್ಚಾಪಿ ರಾಜನ್ ಸರ್ವಂ ಶರೀರಂ ತಪಸಾ ತಪ್ಯಮಾನಃ ಏತೇನ ವೈಬಾಲ್ಯಮಭ್ಯೇತಿ ವಿದ್ವಾನ್ ಮೃತ್ಯುಂ ತಥಾ ಸ ಜಯತ್ಯಂತಕಾಲೇ. ಯಾರು ಈ ಬ್ರಹ್ಮಚರ್ಯವನ್ನ ಆಶ್ರಯಿಸುತ್ತಾನೋ ಅದು ಅವನನ್ನ ಪವಿತ್ರೀಕರಿಸುತ್ತೆ, ಅವನನ್ನ ಶುದ್ಧೀಕರಿಸುತ್ತೆ. ಸರ್ವಂ ಶರೀರಂ ತಪಸಾ ತಪ್ಯಮಾನಃ. ಶರೀರ ಇಡೀ ಒಂದು ರೀತಿ ಪುಟಕ್ಕಿಟ್ಟ ಚಿನ್ನದಂತಾಗುತ್ತೆ. ಆಮೇಲೆ ಅವನ ಶರೀರದಲ್ಲಿ ವಿಕಾರವೇ ಇಲ್ಲ, ದೋಷವೇ ಇಲ್ಲ, ತೊಂದರೆಯೇ ಇಲ್ಲ. ಏನು ಅನಾರೋಗ್ಯ ಆದ್ರೂ ಅದು ತಕ್ಷಣದಲ್ಲಿ ತಾನೇ ಪರಿಹಾರ ಆಗುತ್ತೆ. ಅದೊಂದಿಷ್ಟು ಬರಬೇಕು ಅಂತಿರುತ್ತೆ, ಅಷ್ಟು ಬರುತ್ತೆ. ಅದು ಅವನಿಗೆ ಬಂದು ಹೋದದ್ದು ಗೊತ್ತಾಗುದಿಲ್ಲ. ವಾದಿರಾಜರ ಬದುಕಿನಲ್ಲಿ ಒಂದು ಚಿತ್ರಣವನ್ನ ಹೇಳ್ತಾರೆ. ಅವರಿಗೆ ತುಂಬಾ ಜ್ವರ ಬಂದಾಗ ಪೂಜೆ ಮುಗಿಸ್ಬೇಕು ಅಂತ ಜ್ವರವನ್ನ ದಂಡದಲ್ಲಿ ಆವಾಹನೆ ಮಾಡಿ, ಪೂಜೆ ಮುಗಿಸಿದ ಮೇಲೆ ದಂಡದಲ್ಲಿ ಆವಾಹನೆ ಮಾಡಿದನ್ನು ವಾಪಸ್ ಆಮೇಲೆ ತಗೊಳ್ತಾರೆ. ಬೇಡ ಅಂತಲ್ಲ, ಪೂಜೆ ಆಗುವಾಗ ಅದು ಸುರು ಅಂತ ಸುರಿತಾ ಇರೋದು, ಕೆಮ್ತಾ ಇರೋದು ಎಲ್ಲ ಪೂಜೆಗೆ ತೊಂದರೆ. ಆದ್ರೆ ನನಗೆ ಸ್ವಲ್ಪ ಹೊತ್ತು ನೀನು ಇಲ್ಲಿರು ಅಂದ್ರೆ ಅಷ್ಟು ತಾಕತ್ತದು, ಜ್ವರವನ್ನ ನಿಯಂತ್ರಿಸುವ ಶಕ್ತಿ. ಆದ್ರೆ ಅದನ್ನ ಬೇಡ ಅಂತ ದುರಿಕದ್ದು, ಅದು ಬರಬೇಕು, ನನ್ನ ಪ್ರಾರಬ್ಧ, ಅದಿಷ್ಟು ಅನುಭವಿಸ್ಲಿಕ್ಕಿದೆ. ಎಷ್ಟೇ ದೊಡ್ಡ ಜ್ಞಾನಿಗಳಾದ್ರೂ ತಮ್ಗೆ ಬರುವುದನ್ನ ಅವರು ನನಗೆ ಬರುವುದೇ ಬೇಡ ಅಂತ ಹೇಗೆ ಯೋಚನೆ ಮಾಡುವವನು ಜ್ಞಾನಿ ಅಲ್ಲ ಅಂತ ಅರ್ಥ. ಎಲ್ಲ ಜೀವನದ ಕಷ್ಟ ನಷ್ಟಗಳು ಬದುಕಿನ ಅನಿವಾರ್ಯ ಭಾಗ. ಅದು ಆ ಕಷ್ಟ ನಷ್ಟಗಳು ತಪಸ್ಸಾಗಬೇಕು ಅಂದ್ರೆ ಬರಬೇಕದು. ಆಗುದು ಅಂದ್ರೆ ಬರೀ ಸುಖ ಬರ್ತಾ ಇದ್ರೆ ಯಾವ ತಪಸ್ಸು ಮಾಡ್ಲಿಕ್ಕೂ ಆಗುದಿಲ್ಲ. ಜೀವನದಲ್ಲಿ ಎಚ್ಚರೂ ತಪ್ತಾ ಹೋಗ್ತಾನೆ. ಆಮೇಲೆ ಆ ಸಾಧನೆಗಳ ದಾರಿಯಲ್ಲೂ ಅವನು ತುಂಬಾ ತಪಸ್ಸನ್ನು ಹಾನಿ ಮಾಡ್ಕೊಳ್ತಾ ಇರ್ತಾನೆ, ಸುಖವನ್ನೇ ಅನುಭವಿಸ್ತಾ ಹೋಗುವಾಗ. ಯಾಕೆಂದ್ರೆ ಈ ಸುಖಕ್ಕಾಗಿ ಮತ್ತೆ ತಪಸ್ಸು, ಈ ಸುಖಕ್ಕಾಗಿ ಮತ್ತೆ ತಪಸ್ಸು, ಎಲ್ಲ ವಿನಿಯೋಗ ಆಗ್ತಾ ಇರುತ್ತೆ. ಅದು ತಪಸ್ಸು ಗಳಿಸುವುದು ತುಂಬಾ ಕಷ್ಟ, ವ್ಯಯಿಸುವುದು ತುಂಬಾ ಸುಲಭ. ಕುಂಬಾರ ವರುಷ, ದೊಣ್ಣೆಗೆ ನಿಮಿಷ. ವರ್ಷಾನುಗಟ್ಲೆ ಮಾಡಿದ ಕುಂಬಾರನ ಮಡಿಕೆಯ ಕೆಲಸವನ್ನ ಒಂದು ಮೇಲಿಂದ ದೊಣ್ಣೆ ಎತ್ತಾಕಿದ್ರೆ ಎಲ್ಲ ಒಂದಕ್ಕಿದ್ದು ಒಂದಕ್ಕೆ ತಾಗಿ ಪುಡಿಯಾಗಿ ಹೋಗುತ್ತೆ. ಆದ್ರಿಂದ ಆ ರೀತಿಯಲ್ಲಿ ಏತೇನ ವೈ, ಇದರಿಂದಲೇನೆ ಬಾಲ್ಯದಲ್ಲಿ ಚೆನ್ನಾಗಿ ಗುರುಗಳ ಸೇವೆಯನ್ನ ಮಾಡಿ ವಿದ್ವಾನ್, ಜ್ಞಾನಿಯಾಗಿ ಬೆಳೆದು ನಿಲ್ತಾನೆ. ಯಾರು ಆ ರೀತಿ ಬದುಕ್ತಾನೋ ಅವನು ಮೃತ್ಯುವನ್ನೂ ಜಯತಿ ಅಂತಕಾಲೇ. ಮೃತ್ಯುವನ್ನು ಜಯತಿ ಅಂದ್ರೆ ಭೀಷ್ಮನ ಹಾಗೆ ಇನ್ನೂ ಸ್ವಲ್ಪ ಹೊತ್ತು ದಿವಸ ನನ್ನ ಒಳಗಿನಿಂದ ಉತ್ತರಾಯಣ ಕಾಲ ಬರುವ ತನಕವೂ ಕೂಡ, ಅಂದ್ರೆ ಆ ದೇಹದ ದೇವತಾ ಶಕ್ತಿಯನ್ನು ಜಾಗೃತಗೊಳಿಸುವ ತನಕ ನನಗೆ ಸಾವು ಬೇಡ. ಆ ಉತ್ತರಾಯಣದ ಕಾಲ ಒಳಗಿನಿಂದ ಜಾಗೃತಿ ಆಯಿತು ಅಂದ್ರೆ ಹೊರಗೆ ತಾನಾಗಿ ಬಂದದ್ದು. ಹೊರಗಿನ ಕಾಲಕ್ಕೂ ಒಳಗಿನ ಕಾಲಕ್ಕೂ ಸಂಬಂಧ ಇಲ್ಲ. ಒಳಗಿನಿಂದ ಉತ್ತರಾಯಣದ ದೇವತೆ ಜಾಗೃತವಾದಾಗ ಒಂದು ಪ್ರಾಣ ಬಿಟ್ಟ. ನಮ್ಮ ತಲೆಯಲ್ಲಿ ಏನು ಅಂದ್ರೆ ಅದನ್ನ ನೇರ ಯಥಾವತ್ತಾಗಿ ಅರ್ಥ ಮಾಡ್ಕೊಂಡು ಉತ್ತರಾಯಣ ಕಾಲದಲ್ಲಿ ಪ್ರಾಣ ಬಿಟ್ಟವರೆಲ್ಲ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಅಲ್ಲ. ರಾಘವೇಂದ್ರ ಸ್ವಾಮಿಗಳು ಇದು ದಕ್ಷಿಣಾಯನ.
ನೂರಾರು ಜ್ಞಾನಿಗಳದ್ದು ದಕ್ಷಿಣಾಯನದಲ್ಲಿದೆ. ಏನು ಹಾಗಾದ್ರೆ ಅವರಿಗೆಲ್ಲ ಉತ್ತಮ ಲೋಕ ಇಲ್ವಾ? ಗತಿ ಸಣ್ಣಾಗಿ ಬರುವುದಿಲ್ವಾ? ಈ ಹೊರಗಿನ ಕಾಲಕ್ಕೂ ಒಳಗಿನ ಕಾಲಕ್ಕೂ ಸಂಬಂಧ ಇಲ್ಲ. ದೇವತೆಗಳ ಕಾಲ ಬೇರೆ ಇದೆ, ನಮ್ಮ ಕಾಲ ಬೇರೆ ಇದೆ. ದೇವತೆಯ ಸ್ಥಾನವನ್ನು ಗುರುತಿಸ್ಲಿಕ್ಕೆ ಹೋಗಿಸಿ ಅದಕ್ಕೋಸ್ಕರ ಶುಕ್ಲಕೃಷ್ಣೇ ಗತೀಹ್ಯತೆ ಜಗತ ಶಾಶ್ವತೆ ಮತೆ. ಇದು ಇಡೀ ಜಗತ್ತಿಗೆ ಸಂಬಂಧಪಟ್ಟ ಒಳಗಿನ ಪ್ರಪಂಚದ ಗತಿ. ಆ ಗತಿಯನ್ನ ಯಾರು ಉತ್ಕ್ರಾಂತ ಗತಿ ಅಂತ ಕರೆಯುವುದು, ಅದಕ್ಕೆ ಉತ್ಕ್ರಾಂತಿ ಅಂತಾನೆ ಕರೆಯುವುದು. ಉತ್ಕ್ರಾಂತಿಯ ಒಳಗಿನ ದೇಹದ ಧಾರಣೆಯನ್ನ ಬಿಟ್ಟು ಜೀವ ಹೊರಡುವ ಸಂದರ್ಭ ಬಂದಾಗ ಅಲ್ಲಲ್ಲಿ ದೇವತೆಗಳಲ್ಲಿ ಅವನು ತನ್ನನ್ನು ಒಪ್ಪಿಸಿಕೊಂಡು ಹೋಗ್ತಾನೆ. ಲಯ ಚಿಂತನೆ ಅಂತ ಹೇಳ್ತಾರೆ ಅದಕ್ಕೆ. ಆ ದೇವತೆಯಲ್ಲಿ ನನ್ನನ್ನು ಕೊಟ್ಟುಕೊಂಡಿದ್ದೇನೆ, ಅಲ್ಲಿ ಆಯ್ತು. ಆ ದೇವತೆಯನ್ನ ಮತ್ತೆ ಅದರ ಮೇಲಿನ ದೇವತೆಯಲ್ಲಿ, ಆ ದೇವತೆಯನ್ನ ಅದರ ಮೇಲಿನ ದೇವತೆಯಲ್ಲಿ, ಹೀಗೆ ತನ್ನ ಗುರುಗಳಾಗಿ ಎಲ್ಲರನ್ನು ಚಿಂತಿಸಿ ಚಿಂತಿಸಿ ಮೇಲಕ್ಕೆ ಹೋಗ್ತಾ ಬ್ರಹ್ಮರಂಧ್ರದ ಮೂಲಕ ದೇಹವನ್ನ ಉನ್ಮುಖ ಮಾಡಿಕೊಂಡು ಬಿಡುವುದೇನಿದೆ ಅದು ಒಬ್ಬ ಯೋಗಿಯ ದಾರಿ ಆಗುತ್ತೆ. ಆ ದಾರಿಗೂ ಈ ಗುರುಗಳೇ ಚಿಂತಿಸಿ, ನೋಡಪ್ಪ ಹೋಗುವಾಗ ಅಂತರಂಗದಲ್ಲಿ ಹೀಗೊಂದು ಟೆನೆಲ್ ಬರುತ್ತೆ, ನಿನ್ನ ಸಾಧನೆ ಎಡವಟ್ಟಾಗಿದ್ರೆ ಅದು ಬ್ಲ್ಯಾಕ್ ಟೆನೆಲ್ ಆಗುತ್ತೆ, ಕಪ್ಪಾದ ದಾರಿ ಆಗಿಸಿ ನಿನ್ ದಾರಿನೇ ಕಾಣುದಿಲ್ಲ, ಕಂಗಾಲ ಆಗ್ತಿ. ಆಗ ನಿನ್ ಗುರುಗಳ ಸ್ಮರಣೆ ಇದ್ರೆ ಆ ಕತ್ತಲೆ ಹೋಗಿ ಅಲ್ಲಿ ಜ್ಞಾನದ ಹೃತ್ತಮ ಶಮನೇರ್ಕಾಭಂ, ಹೃತ್ ತಮಃ ಶಮನಂ, ಹೃದಯದಲ್ಲಿ ಅಡಗಿರುವ ಆ ಕೊಳವೆಗಳಲ್ಲಿರುವ ಕತ್ತಲೆಯನ್ನ ಕಳಚಿ ಬೆಳಕಿನ ದಾರಿಯಾಗಿಸಿ ಒಂದೇ ಸೆಕೆಂಡಲ್ಲಿ ಮೇಲಕ್ಕೆ ಬರುತ್ತೆ. ಬೆಳಕು ಬಂದ್ರೆ ಬೇಗ ಹೋಗ್ತೇವೆ, ಕತ್ತಲೆ ಆದ್ರೆ ಎಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಗೊತ್ತಿರೋ ಜಾಗದಲ್ಲಿ ಆರಾಮಾಗಿ ಬೀಸ್ಕೊಂಡು ನಂಗೆ ಕತ್ತಲೆ ಇದ್ರು ಹೋಗ್ತೇನೆ ಅಂತ ಅಲ್ಲಪ್ಪ. ಮೊದಲು ಹೋಗಿ ಬಂದ ಪ್ರಜ್ಞಾಚಕ್ಷುವಾಗಿ ನೀನು ಅಲ್ಲಿ ಏನಿಲ್ಲ ಏನಿದೆ ಅಂತ ಗೊತ್ತಿದೆ, ಅದಕ್ಕೆ ಹೆಜ್ಜೆ ಅನಾಯಾಸವಾಗಿ ಸಲೀಸಾಗಿ ಹಾಕಿದಿ. ಕಾಡಲ್ಲಿ ಬಿಡೋಣ, ಗೊತ್ತಿಲ್ಲದ ಕಾಡಿನ ಮಧ್ಯದಲ್ಲಿ ಬಿಟ್ಟು ಈಗ 1 ಕಿಲೋಮೀಟರ್, ನೀನೇನೋ 1 ಕಿಲೋಮೀಟರ್ ಅನ್ನ 10 ನಿಮಿಷದೊಳಗೆ ಓಡಿ ಬರ್ತೇನೆ ಅಂದಲ್ಲ, ಈಗ ಓಡು. 2ನೇ ನಿಮಿಷಕ್ಕೆ 10 ಹಲ್ಲು ಕೈಗೆ ಬರುತ್ತೆ, ಎಲ್ಲೋ ಉರುಳಿ ಬಿದ್ದು. ಅದರಿಂದಾಗಿ ಅಜ್ಞಾನ ಅನ್ನೋದು, ಕತ್ತಲೆ ಅನ್ನೋದು ಸಣ್ಣದೇ ಗ್ಯಾಪ್ ಆದ್ರೂ ಕೂಡ ತುಂಬಾ ದೊಡ್ಡ ಗ್ಯಾಪ್ ಅಂತ ಅನಿಸ್ಬಿಡುತ್ತೆ. ಯಾಕೆಂದ್ರೆ ಒಂದು ಭಯ, ಒಂದು ಮುಂದೇನಿದೆ ಅಂತ ಗೊತ್ತಿಲ್ಲ, ಹೋಗೋದಕ್ಕೆ ಸರಿಯಾದ ದಿಕ್ಕು ಗೊತ್ತಿಲ್ಲ. ಅದು ಬೇರೆ ಕಣ್ಣಿಗೆ ಬಟ್ಟೆ ಕಟ್ಟಿ ಹೀಗೆ ಸುತ್ತಿ ಬಿಟ್ಟಿದ್ದಾರೆ. ಯಾವ ದಿಕ್ಕಿಗೆ ಉಲ್ಟಾ ಹೋಗ್ಬಿಟ್ಟ ಅಂದ್ರೆ ಹೋಗ್ತಾ ಇರ್ತಾನೆ ಕೆಳಭಾಗಕ್ಕೆ, ದಾರಿ ಎಲ್ಲ ಉಲ್ಟಾ ಆಗ್ಬಿಟ್ರೆ ಅವ್ನು ಮತ್ತೆ ವಾಪಸ್ ಮೇನ್ ರೋಡಿಗೆ ಬರ್ಲಿಕ್ಕೆ ಇನ್ನೆಷ್ಟೋ ಹೊತ್ತು ಬೇಕು. ಆ ಸ್ಥಿತಿ ಬಾರದಂತೆ ಕೇಳ್ಕೊಳ್ಬೇಕಾದದ್ದು ಗುರುಗಳಿಂದ. ಅವರೇ ಆ ದಾರಿಯನ್ನು ಸರಿಯಾಗಿ ತೋರಿಸುವರು. ಅಂತರಂಗದ ದಾರಿಯನ್ನ ಮೇಲಕ್ಕೆತ್ತುವವರು ಅವರೇ. ಅಂತವಂತ ಕ್ಷತ್ರಿಯ ಇಮೇತಯಂತಿ ಅಂತವತಃ ಕ್ಷತ್ರಿಯ ತೇಜಯಂತಿ ಲೋಕಾಜ್ಜನ ಕರ್ಮಣ ನಿರ್ಮಲೇನ ಬ್ರಹ್ಮೈವ ವಿದ್ವಾಂಸ್ತೇನ ಚಾಭ್ಯೇತಿ ಸರ್ವಂ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಅಯನಾಯ ಪ್ರಯಾಣಕ್ಕೆ, ಅರಿವಿನ ಪ್ರಯಾಣಕ್ಕೆ ಗುರುಗಳಿಗಿಂತ ಮತ್ತೊಬ್ಬ ಕೈದಿವಿಗೆ ಆಗಿ ಜೊತೆಯಾಗಿ ಬರುವವನು ಮತ್ತೊಬ್ಬ ಇಲ್ಲ. ಕ್ಷತ್ರಿಯ ಅವನನ್ನು ಸಂಬೋಧನೆ ಮಾಡಿ ಹೇಳ್ತಾನೆ, ಹೇ ಧೃತರಾಷ್ಟ್ರ, ಕ್ಷತ್ರಿಯ ಆಗುತ್ತೆ, ಬರುತ್ತೆ. ಅಲ್ಲ, ಪ್ರತಿಯೊಂದು ಪ್ರಯಾಣದಲ್ಲೂ ಅವರವರಿಗೆ ಬೇರೆನೇ ಒಂದು ದಾರಿ ಇರುತ್ತೆ. ಇದರಲ್ಲಿ 1000 ನಾಡಿಗಳಿವೆ, 72,000 ಕೋಟಿ ನಾಡಿಗಳಿವೆ. ಅದು ಎಲ್ಲೋ ತಪ್ಪಿಸ್ಕೊಂಡ್ರೆ ಇಲ್ಲೋ ಹೋಗ್ಬಿಡುತ್ತೆ. ಅಡ್ಡದಾರಿಗಳೇ ಜಾಸ್ತಿ. ಇನ್ನೆಲ್ಲೋ ತಪ್ಪಿಬಿಟ್ರೆ ಮತ್ತೆ ಮೇನ್ ಅದು ಕೆಲವೊಂದು ಸರ್ತಿ ಮಾರ್ಕೆಟ್ ಅಲ್ಲಿ ಕಳ್ಕೊಂಡಾಗೆ ದಾರಿ. ಅಲ್ಲಿಗೆ ಬರ್ಬೇಕಲ್ಲ, ಮೇನ್ ರೋಡಿಗೆ ಬರ್ಬೇಕು ಅಂದ್ರೆ ಬೇರೆ ರೋಡ್ಗಳಿಂದ ಈ ರೋಡಿಗೆ ಬರ್ಬೇಕಾದ ದಾರಿ ಯಾವುದು ಅಂತ ಗೊತ್ತಿರಬೇಕು. ಅಡ್ಡದಾರಿಯಿಂದ ತಪ್ಪಿಸಿಕೊಂಡು ಮುಖ್ಯ ದಾರಿಗೆ, ಹೆದ್ದಾರಿಗೆ ಬರುವುದು ಹೇಗೆ ಅಂತ ಒಬ್ಬ ಹೆಬ್ಬಾರುವ ಹೇಳಬೇಕು, ಹಿರಿಯ ಹಾರುವ ಒಬ್ಬ ಜ್ಞಾನಿ ಹೇಳಬೇಕು. ನಾರಾಯಣ. ಲೋಕಾನ್ ಜನಾಹ ಕರ್ಮಣ ನಿರ್ಮಲೇನ. ಲೋಕದ ಜನ ನಿರ್ಮಲವಾದ ಕರ್ಮವನ್ನ, ಅದು ಕೂಡ ಹಾಗೆ ನಿರ್ಮಲ ಆಗುವುದು ಹೇಗೆ ಕರ್ಮ? ಗುರುಗಳು ಹೇಳಿದ್ರೆ ಮಾತ್ರ. ಅದಕ್ಕೆ ಗುರು ಹಿರಿಯರಿದ್ದು ನಿಶ್ಚಯಿಸಿರುತ್ತಾರೆ. ಮನೆಯಲ್ಲಿ ಮನೆ ಒಕ್ಕಲು ಅಂತ ಕಾರ್ಯಕ್ರಮ ಇದ್ದ, ಅದಕ್ಕೆ ಇನ್ವಿಟೇಷನ್ ಬರೆಯುವಾಗ ಏನ್ ಮಾಡ್ತಾರೆ, ಇಂಥ ದಿವಸ ನಾವು ಗೃಹ ಪ್ರವೇಶವನ್ನು ಇಟ್ಟುಕೊಂಡಿದ್ದೇವೆ ಅಂತ ಹೇಳುವಾಗ ಅಲ್ಲೊಂದು ಪದ ಹಾಕ್ತೇವೆ, ಗುರು ಹಿರಿಯರ ಸಮ್ಮುಖದಲ್ಲಿ ನಿಶ್ಚಯಿಸಿರುತ್ತೇವೆ. ಅದೇ ಇಷ್ಟೇ. ಗುರು ಸುಮ್ಮನೆ ಅಲ್ಲಿ ಬೋರ್ಡಲ್ಲಿ ಹಾಕ್ತೇವೆ, ಆದರೆ ಅದು ನಿಜವಾದ ಅಭಿಪ್ರಾಯ ಏನು ಅಂದ್ರೆ ಅದು ಕೇವಲ ಅಧ್ಯಾತ್ಮದ ದಾರಿ ಅಂತಲ್ಲ. ಮನೆಯಲ್ಲೇ ಒಂದು ವ್ಯವಸ್ಥೆ ಮಾಡುವಾಗ ಹೇಳ್ತಾರೆ, ಇಲ್ಲಿ ನಾವು ಪೂಜೆ ಮಾಡೋದಕ್ಕಿಂತ ಒಳಗೆ ಮಾಡಿದ್ರೆ ಬಂದವರಿಗೆಲ್ಲ ಕೂಡ್ಲಿಕ್ಕೆ ಜಾಗ ಆಗುತ್ತೆ. ನಾವು ಇಲ್ಲೇ ಎಲ್ಲ ಹರಡ್ಕೊಂಡು ಕೂತ್ರೆ ಹೊರಗಿನವ್ರು ಬೀದಿಯಲ್ಲಿ ಇರಬೇಕು. ಅದ್ರ ಬದಲು ಒಂದು ಪೂಜೆ ಕಾಣುವ ಹಾಗೆ ಇರಬೇಕು, ಬಂದವರಿಗೆ ಕೂಡ್ಲಿಕ್ಕೂ ಜಾಗ ಆಗಬೇಕು. ಇದು
ಹೊಸದಾಗಿ ಫಸ್ಟ್ ಟೈಮ್ ಪೂಜೆ ಮಾಡೋನಿಗೆ ಇದೆಲ್ಲ ಗೊತ್ತಾಗಲ್ಲ. ಪೂಜೆ ಆಗ್ಬೇಕಾ, ಗೋಡೆಗೆ ತಂದ ಸಿಕ್ತಾ ಅಂತೆಲ್ಲ ಅಲರ್ಟ್ ಮಾಡಿದ್ರು. ಆಮೇಲೆ ಅಜ್ಜ ಬಡ್ಕೋತಾನೆ ಮನೆಯಲ್ಲಿ, ಅಯ್ಯೋ ಪುಣ್ಯಾತ್ಮ, ಹೀಗಿಟ್ರೆ ಬರುವುದು ಹೇಗೆ, ಹೋಗುದು ಹೇಗೆ, ಇಡುದು ಹೇಗೆ, ಇರುದು ಹೇಗೆ, ಏನೂ ಗೊತ್ತಾಗುದಿಲ್ಲ ನಿಮಗೆ. ನೀವು ಕೇಳಿ ಅಂದ್ರೆ ಕೇಳಲ್ಲ, ಎಲ್ಲ ನಮ್ಗೆ ಗೊತ್ತದೆ, ಎಲ್ಲ ನಮ್ಗೆ ಗೊತ್ತದೆ. ಪಟ ಇಡೋದು, ಆಹಾರ ಹಾಕೋದು, ಅಲಂಕಾರ ನಿಮ್ಗಿಂತ ಚೆನ್ನಾಗಿ ಅಲಂಕಾರ ಮಾಡ್ತೇವೆ. ನಮ್ಮ ಹತ್ರ ಅಲಂಕಾರ ಮಾಡ್ಲಿಕ್ಕೆ ಡೆಕೋರೇಟರ್ಸ್ ಇದ್ದಾರೆ, ಅವ್ರು ಬಂದೆಲ್ಲ ಮಾಡ್ತಾರೆ. ಏನು ಹಾಗೆ ಹೀಗೆ ಮಾಡಿ ಹೆಬ್ಬಾಗಿಲಿನ ಪಕ್ಕಕ್ಕೆ ಇಟ್ಟ, ಬಾಗಿಲು ತೆಗೋದು ಅದು ಅಡ್ಡ ಬಿತ್ತು. ಅದಕ್ಕೆ ಸಣ್ಣ ವಿಷಯದಿಂದ ಹಿಡಿದು ಅಂತರಂಗದ ಪ್ರಯಾಣದ ತನಕವೂ ಕೂಡ ಒಬ್ಬ ಮಾರ್ಗದರ್ಶಕ, ಸಲಹೆ ಸೂಚನೆಗಳು ಕೊಡುವ ಹಿರಿಯ ಒಬ್ಬ ನಮ್ಮ ಜೀವನದಲ್ಲಿ ಬೇಕು. ಸುಲಭ ಆಗುತ್ತೆ. ಹೌದು. ಬ್ರಹ್ಮೈವ ವಿದ್ವಾಂಸೇನ ಚಾಭ್ಯೇತಿ ಸರ್ವಂ. ಬ್ರಹ್ಮೈವ ವಿದ್ವಾನ್, ಪರಮಾತ್ಮನನ್ನೇ ತಿಳಿದವನಾಗಿ ಸರ್ವಂ ಎಲ್ಲವನ್ನೂ ತಿಳ್ಕೊಳ್ತಾನೆ. ಅವನನ್ನು ತಿಳ್ಕೊಳ್ಳಿಕ್ಕೆ ನಾಣ್ಯ ಪಂಥ ವಿದ್ಯತೆ, ಗುರುಗಳು, ಜ್ಞಾನ. ಇದು ಇಲ್ಲದೆ ಬ್ರಹ್ಮವನ್ನ ತಿಳಿಯುವುದಕ್ಕೆ, ಬ್ರಹ್ಮನನ್ನು ಪಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಧೃತರಾಷ್ಟ್ರ ಮತ್ತೆ ಪ್ರಶ್ನೆ ಕೇಳ್ತಾನೆ. ಆಭಾತಿ ಶುಕ್ಲಮಿವ ಲೋಹಿತಮಿವಾಥೋ ಕೃಷ್ಣಮತಾಂಜನಂ ಕಾದ್ರವಂ ವಾ ಸದ್ಬ್ರಹ್ಮಣ ಪಶ್ಯತಿ ಯೋತ್ರ ವಿದ್ವಾನ್ ಕಥಂ ರೂಪಂ ತದಮೃತಮಕ್ಷರಂ ಪರಂ ಪದಂ. ಅಲ್ಲ, ಈಗ ಬ್ರಹ್ಮ ಅಂದ್ರಿ ಅದು ಬೆಳ್ಳಿಗಿದೆಯೋ, ತೆಳ್ಳಿಗಿದೆಯೋ, ಕುಳ್ಳಗಿದೆಯೋ, ಕಪ್ಪಗಿದೆಯೋ, ದಪ್ಪಗಿದೆಯೋ, ನೀಲಿ ಇದೆಯೋ? ಲೋಹಿತ ಅಂದ್ರೆ ಕೆಂಪು, ಅದು ಕೆಂಪಿದೆಯೋ, ಕಪ್ಪಿದೆಯೋ, ಅಥವಾ ಅದರಲ್ಲೊಂದು ಸ್ವಲ್ಪ ಬೂದು ಬಣ್ಣದ ಹಾಗೆ ಬಣ್ಣ ಇದೆಯೋ? ಹೇಗೆ ತಿಳ್ಕೊಳ್ಬೇಕು? ದೇವರು ಯಾರಾದ್ರೂ ಒಬ್ಬ ಬಂದ ಅಂದ್ರೆ ಅವನನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಗೊತ್ತಾಗ್ಬೇಕಲ್ಲ ನಮಗೆ. ನೀವೇನೋ ಹೇಳಿಬಿಟ್ರಿ, ಯಾರೋ ಬಂದ್ರು, ಆಮೇಲೆ ನಾನು ನಿಮ್ಮ ಹತ್ರ ಒಂದು ಹೇಳ್ತೇನೆ, ಅಯ್ಯೋ ಅದು ದೇವರು ಮಾರಾಯ ಅಂತ. ನೀವು ಆಮೇಲೆ ನನಗೆ ನೀವು ಎಚ್ಚರ ಕೊಡೋದಕ್ಕೆ ಅಂತ ಮೊದಲೇ ಗೊತ್ತಿದ್ರೆ ತಿಳ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗುತ್ತಲ್ಲ. ಯಾಕಂದ್ರೆ ಅದು ಹೊರಗಿನಿಂದ ಗೇಟ್ ತೆಗೆದು ಬರೋರಲ್ಲ ಅಲ್ವಾ, ಒಳಗಿನಿಂದ ಮೂಲಾಧಾರದ ಗೇಟ್ ತೆಗೆದು ಬೇಲ್ ಬಂದು ನಮಗೆ ಹೃದಯದ ಬಾಗಿಲಿನಿಂದ ಕಾಣಿಸಿಕೊಳ್ಳುವವರು. ಆದ್ರೆ ನನಗೆ ಇದು ಒಳಗಿನಿಂದ ಗೊತ್ತಾಗ್ಬೇಕಾದ್ರೆ ಕಥಂ ರೂಪಂ ತದಮೃತಂ, ಯಾವ ರೂಪದಿಂದ ಬರ್ತಾನೆ, ಅದು ಅಮೃತ, ಅದು ಅಕ್ಷರ, ಅದಕ್ಕೆ ಕ್ಷಯ ಇಲ್ಲ, ಅದಕ್ಕೆ ಮೃತಿ ಇಲ್ಲ, ಅದಕ್ಕೆ ನಾಶ ಇಲ್ಲ. ಅಂತಹ ವಿಶಿಷ್ಟವಾದ ಸ್ಥಾನವನ್ನ ಹೊಂದಿದ ಭಗವಂತನನ್ನ ಹೇಗೆ ತಿಳ್ಕೊಳ್ಬೇಕು? ಸನತ್ ಕುಮಾರರು ಹೇಳ್ತಾರೆ, ಅವರವರ ಮನಸ್ಸಿನಲ್ಲಿ ಯಾವ ಬಣ್ಣದ ಬಗ್ಗೆ ಹೆಚ್ಚು ಆಸಕ್ತಿ ಇರುತ್ತೋ ದೇವರು ಆ ಬಣ್ಣದಲ್ಲಿ ಕಾಣಿಸ್ಕೊಳ್ತಾನೆ. ಯಾವುದು ಚಂದ? ಯಾವುದೋ ಒಂದು ಕಥೆ ಇದೆಯಲ್ಲ, ಏನದು, ಯಾವುದೋ ಒಬ್ಬ ಒಂದು ಊರಲ್ಲಿ ಇನ್ನೊಂದು ಊರಿಗೆ ಹೋಗ್ಲಿಕ್ಕೆ ಒಂದು ದೊಡ್ಡ ದಾರಿ ಇರುತ್ತೆ. ಅಂದ್ರೆ 30 ಸುತ್ತು ಹೊಡ್ಕೊಂಡು ಹೋಗ್ಬೇಕು. ಇನ್ನೊಂದು ಸ್ಟ್ರೈಟ್ ದಾರಿ ಇದೆ, ಬಹಳ ಸುಲಭವಾಗಿ ಹೋಗುತ್ತೆ. ಆದ್ರೆ ಅಲ್ಲಿ ಹೋದ್ರೆ ಯಾರು ಕಡೆ ವಾಪಸ್ ಬರಲಿಲ್ಲ, ಅಥವಾ ಆ ಕಡೆ ಊರಿಗೆ ಹೋಗಿ ಸೇರಿದ ಸುದ್ದಿಯೂ ಬರಲಿಲ್ಲ. ಭಯ, ಮಧ್ಯದಲ್ಲಿ ಏನೋ ಒಂದು ನಡೀತಾ ಇದೆ, ದುರ್ಘಟನೆ. ಅದು ಬರ್ಮುಡಾ ಟ್ರ್ಯಾಂಗಲ್ ಇದ್ದಾಗ ಅದಕ್ಕೆಲ್ಲ ಸುತ್ತೋಡ್ಕೊಂಡೇ ಹೋಗ್ತಾರೆ, ಅದರ ಮೇಲಂತೂ ಹೋಗಲ್ಲ. ಅದಕ್ಕೆ ಯಾರೋ ಒಬ್ಬ ಕಿಡಿಗೇಡಿ ಇದ್ದ. ಅವನು ಸೀದಾ ಸುಲಭ ಆಗತ್ತೆ, ಒಂದು 10 ಪಟ್ಟು ಶ್ರಮ ಉಳಿಸ್ಬೋದು ಅಂತ ಗೊತ್ತಾಯ್ತು ಅವನು. ಅಯ್ಯೋ ಹೇಗೂ ಹೋಗುದು, ಎಲ್ಲೋ ಒಂದು ದಿವಸ ಸಾಯ್ಬೇಕು, ಸರಿ ಇದು ಒಂದು ನೋಡಿಯೇ ಹೋಗೋಣ ಏನಾಗುತ್ತೆ ಅಂತ ಅನ್ಕೊಂಡು ಸೀದಾ ಹೋದ್ರೆ ಅಲ್ಲೊಂದು ಪಿಶಾಚಿ ಇತ್ತು. ತಡೆದು ನಿಲ್ಲಿಸಿ ನನ್ನ ಪ್ರಶ್ನೆಗೆ ನೀನು ಸರಿಯಾದ ಉತ್ತರ ಕೊಟ್ರೆ ನಿನ್ನನ್ನು ಆಚೆಗೆ ಬಿಡ್ತೇನೆ, ಇಲ್ಲ ಅಂದ್ರೆ ನಿನ್ನನ್ನು ಗುಳುಮ್ ಅಂತ ಮಾಡಿಬಿಡ್ತೇನೆ. ಸರಿ ಆಯ್ತು, ಇದು ಒಂದಾಗ್ಲಿ, ನೀನ್ ಏನ್ ಪ್ರಶ್ನೆ ಅಂತ ಗೊತ್ತಾದ್ರೆ ಕನಿಷ್ಠ ಪಕ್ಷ ನನ್ಗೆ ಯೋಚನೆ ಮಾಡ್ಲಿಕ್ಕಾದ್ರು. ಜಗತ್ತಿನಲ್ಲಿ ಅತ್ಯಂತ ಸುಂದರವಾದದ್ದು ಯಾವುದು, ಎಲ್ಲದಕ್ಕಿಂತ ಸುಂದರಿ ಯಾರು ಅಂತ ಕೇಳಿದ್ರು. ಅವನಿಗೆ ಆಗ ಇನ್ನು ನಮ್ಮಲ್ಲಿ ಮಿಸ್ ಯೂನಿವರ್ಸ್ ನಡೆಯುವ ಕಾರ್ಯಕ್ರಮ ಇರಲಿಲ್ಲ, ಅದಕ್ಕೆ ಹೇಳಿಲ್ಲ, ಯಾರೋ ಒಬ್ಬರ ಹೆಸರು ಹೇಳಿಲ್ಲ. ಯೋಚನೆ ಮಾಡ್ದ. ಹಿಂದೆ ಎಲ್ಲರೂ ಕೇಳಿದ್ದಾಗ ಕೆಲವರು ತಿಲೋತ್ತಮ ಅಂದಿದ್ರು, ಕೆಲವರು ಅಪ್ಸರೆ ಎಂದಿದ್ರು, ಕೆಲವರು ಊರ್ವಶಿ ಎಂದಿದ್ರು. ಅದು ಯಾರ ಹೆಸರು ಹೇಳಿದ್ರು ತಿಂದ್ಬಿಡ್ತಿತ್ತು. ನಿಂಗೆ ಹಿಂದೆ ಎಲ್ಲ ಯಾರ್ಯಾರು ಏನೇನು ಉತ್ತರ ಕೊಟ್ಟಿದ್ದಾರೆ ಅಂತ ಕೇಳ್ದ. ಇಷ್ಟು ಹೇಳಿದೆ, ಇಷ್ಟುದ್ದದ್ದು. ಹಾಗಾದ್ರೆ ಇವನು ಕೇಳ್ತಾ ಇರೋದು ನನಗೆ ಯಾರು ಸುಂದರಿ ಅಂತ ಅನ್ನೋ ಅಷ್ಟೇ ದೃಷ್ಟಿಯಿಂದ ಕೇಳ್ತಾನೆ. ಜಗತ್ತಿನಲ್ಲಿ ಸುಂದರಿ ಯಾರು ಅಂತ ಕೇಳ್ತಾ ಇರೋದು. ನನಗೆ ಯಾರು ಸುಂದರಿ ಇಂದಾಗ ನಾನು ಒಂದು ಹೇಳಬಹುದಿತ್ತು. ಇದು ಕೇಳ್ತಾ ಇರೋದು ಯಾರು ಸುಂದರಿ ಅಂತ ಜನರಲ್ ಆದ ಕ್ವಶನ್. ಅಂದಾಗಿ ಪರ್ಟಿಕ್ಯುಲರ್ ಆಗಿ ಒಬ್ಬನನ್ನು ಹೇಳಿಕ್ಕೆ ಆಗುದಿಲ್ಲ ಇದಕ್ಕೆ. ಏನೋ ಶ್ಲೋಕ ಚೆನ್ನಾಗಿದೆ. ಯಾಯಸ್ಯ ಸುಂದರಿ, ಯಾರ ಮನಸ್ಸಿಗೆ ಯಾರು ಸುಂದರಿಯಾಗಿ ಕಾಣ್ತಾಳೋ, ಅಂದ್ರೆ ಅವನ ದೃಷ್ಟಿಯಿಂದ ಯಾರು ಸುಂದರಿ ಅಂತ ಕಾಣ್ತಾಳೋ ಅವನಿಗೆ ಅವಳು ಸುಂದರಿ. ಜಗತ್ನಲ್ಲಿ ಒಬ್ಳು ಸುಂದರಿ ಅಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾ ಯಸ್ಯ ಅಭಿಮತ ಸಾ ತಸ್ಯ ಸುಂದರಿ ಮತ.
ಯಾರಿಗೆ ಯಾವುದು ಮನಸ್ಸಿನಲ್ಲಿ ಇಷ್ಟ ಆಯಿತೋ ಅವಳು ಅವನಿಗೆ ಸುಂದರವಾಗಿ ಕಾಣ್ತಾಳೆ. ಪಿಶಾಚಿ ಖುಷಿ ಆಗೋಯ್ತು, ಯಾಕಂದ್ರೆ ತನ್ನನ್ನು ಬೈಲಿಲ್ಲ ಅಂತ ಗೊತ್ತಾಯ್ತು. ನನ್ನನ್ನು ಪ್ರೀತಿಸುವ ಒಂದು ಪಿಶಾಚಿ ಇರ್ಬೋದಲ್ವಾ, ಅದಕ್ಕೆ ಅದು ಯಾವುದೋ ಶಾಪಗ್ರಸ್ತವಾದ ಪಿಶಾಚಿ. ಅದಕ್ಕೆ ನೀನು ಸುಂದರಿ ಇಲ್ಲ ಅಂತ ಹೇಳಿದ್ದಕ್ಕೇನೆ ಆ ಪಿಶಾಚ ಜನ್ಮ ಬಂದು ಅನರ್ಥ ಆಗಿದ್ದು. ಅದಕ್ಕೆ ಪ್ರಶ್ನೆ ಬಂದಿತ್ತು ಅಲ್ಲಿಂದ, ನೀನು ಯಾರು ಸುಂದರ ಅಂತ ಸರಿಯಾಗಿ ತಿಳ್ಕೊ, ಆಮೇಲೆ ನಿಂಗೆ ಬಿಡುಗಡೆ ಆಗುತ್ತೆ ಅಂತ. ಇದು ಸರಿಯಾದ ಉತ್ತರ ಆಗಿತ್ತು. ಯಾಯಸ್ಯ ಅಭಿಮತ ಸಾ ತಸ್ಯ ಸುಂದರಿ ಮತ. ಯಾರಿಗೆ ಯಾರು ಇಷ್ಟವೋ ಅವರು ಅವರಿಗೆ ಸುಂದರಿಯಾಗಿ ಕಾಣ್ತಾರೆ ಅಂತ. ಹಾಗೆ ಇದು ಈ ಪ್ರಸಂಗ ಇಲ್ಲಿ ಯಾಕೆ ಬಂತು ಅಂತಂದ್ರೆ, ಯಾರಿಗೆ ಭಗವಂತನನ್ನು ಹೇಗೆ ಕಾಣಬೇಕು ಅಂತ ಮನಸ್ಸಿದೆಯೋ ಅವನಿಗೆ ಬಣ್ಣ ಒಳಗಿನಿಂದ ಜೀವ ಸ್ವರೂಪಕ್ಕೆ ಸಹಜವಾಗಿ ಕೆಂಪಿಷ್ಟ. ಉಗ್ರವಾದ ನರಸಿಂಹನನ್ನ ಅವನು ಉಪಾಸನೆ ಮಾಡ್ತಾನೆ. ಶಾಂತವಾದ ರೂಪ ಇಷ್ಟ, ಬಿಳಿ ಅಂತ ಅನ್ಕೊಳ್ಳಿ. ಅತ್ಯಂತ ಕಾಂತಿಯುಕ್ತವಾದ ನೀಲ ಅಂತ ಅನ್ಕೊಳ್ಳಿ, ಅದು ಬಣ್ಣವೇ. ಕೃಷ್ಣನು ಕಪ್ಪೆ, ಕಪ್ಪು ಚಿಂತಿಸ್ಲಿಕ್ಕೆ ಯೋಗ್ಯವಾದ ಬಣ್ಣ. ಅದು ಕಾಡು ಕತ್ತಲೆ, ಕಪ್ಪು ಕಾರ್ಗತ್ತಲು ಅಥವಾ ಇದ್ದಿಲು ತೊಳೆದ ಕೆಂಡ ತೊಳೆದ ಈ ಬಣ್ಣ ಅಲ್ಲ. ಆಭಾತಿ ಶುಕ್ಲಮಿವ ಲೋಹಿತಮಿವ ಅಥೋ ಕೃಷ್ಣಂ ಆಯಸಂ ಅರ್ಕವರ್ಣಂ ನ ಪೃಥಿವ್ಯಾಂ ತಿಷ್ಠತೆ ನಾಂತರಿಕ್ಷೇ ನೈತತ್ ಸಮುದ್ರೇ ಸಲಿಲಂ ಬಿಭರ್ತಿ. ನೀರಿಗೆ ಯಾವುದು ಆಕಾರ? ಸಮುದ್ರವ ಅಲ್ಲ, ಲೋಟೆಯ ಅಲ್ಲ, ನೀರ ಅಲ್ಲ. ಯಾವ ತರದ ಪದಾರ್ಥದಲ್ಲಿ ಅದು ತುಂಬಿಕೊಂಡಿದೆಯೋ ಆ ಆಕಾರ ಅದಕ್ಕೆ. ಹೇಗೋ ಯಾವ ರೀತಿಯಲ್ಲಿ ಭಗವಂತನನ್ನ ಜ್ಞಾನಿಯಾದವನು ಕಾಣಬೇಕು ಅಂತ ಬಯಸ್ತಾನೋ, ಒಬ್ಬನಿಗೆ 2 ಕೈಗಳಲ್ಲಿ ದೇವರನ್ನು ನೋಡ್ಲಿಕ್ಕೆ ಸಾಕು ಅಂತ ಅನ್ಸುತ್ತೆ. ಅದೊಂದು ದೇವರ 2 ಕೈಗಳಿರುವ ರೂಪ ನೋಡ್ತಾನೆ. ಅರ್ಜುನಾದಿಗಳಿಗೆ 4 ಕೈ ರೂಪ ಕಂಡಿತ್ತು, ತೇನೈವ ರೂಪೇಣ ಚತುರ್ಭುಜೇನ. ಇನ್ನು ಸಾಧನೆ ಮಾಡಿದವನಿಗೆ 8 ಕೈಗಳ ರೂಪ ಕಾಣಬಹುದು. ಹೆಚ್ಚು ಹೆಚ್ಚು ಅವನ ಮಟ್ಟ ಎಷ್ಟು ಜಾಸ್ತಿ ಇದೆಯೋ ಅಷ್ಟು ವಿಚಿತ್ರವಾದ ರೂಪ, ಅಷ್ಟು ವಿಚಿತ್ರವಾದ ಬಣ್ಣಗಳಿಂದ ಕಾಣ್ಲಿಕ್ಕೆ ಸಾಧ್ಯ. ಯಾವ ಬಣ್ಣದ, ನಂಗೆ ಅದೆಲ್ಲ ಬಡರಿ. ಬಣ್ಣ ಯಾವುದು ದೇವರದ್ದು? ಯಾವ ಬಣ್ಣ ಹೇಳಲಿಕ್ಕೂ ಬರಲ್ಲ. ಅದೇ ಹೇಳಿದ್ದು, ನಿಮ್ಗೆ ಸ್ಫಟಿಕದಾಗ ಕಾಣುತ್ತೆ. ನಂಗೆ ನೀಲಿ ಇಷ್ಟ ಆದ್ರೆ ನೀಲಿ ತರ ಕಾಣುತ್ತೆ, ನಿಮ್ಗೆ ಕಪ್ಪು ಇಷ್ಟ ಅಂದ್ರೆ ಕಪ್ಪು ತರ ಕಾಣುತ್ತೆ, ಬಿಳಿ ಇಷ್ಟ ಅಂದ್ರೆ ಬಿಳಿ ತರ ಕಾಣುತ್ತೆ. ದೇವರಿಗೆ ಯಾವುದು ಪರ್ಟಿಕ್ಯುಲರ್ ಒಂದು ಬಣ್ಣ ಅಂತಿಲ್ಲ. ಅವನು ಎಲ್ಲಾ ಬಣ್ಣದ ರಿಫ್ಲೆಕ್ಷನ್. ಅವನಿಗೆ ಇಲ್ಲ ಅಂದ್ರೆ ನಮ್ಗೆಲ್ಲ ಈ ಬಣ್ಣ ಬರುದು ಹೇಗೆ ಸಾಧ್ಯತೆ? ಅವನಿಗೆ ಬಣ್ಣವೇ ಇಲ್ಲ ಅಂದ್ರೆ, ಅವನೇ ಬಣ್ಣ ಕೊಟ್ಟವನು, ಅವನೇ ಆಕೃತಿ ಇಟ್ಟವನು, ಅವನಿಗೆ ಬಣ್ಣ ಇಲ್ಲ ಆಕಾರ ಇಲ್ಲ ಅಂದ್ರೆ ಏನರ್ಥ? ಆದ್ರೆ ಏನರ್ಥ ಹಾಗಾದ್ರೆ? ಬಣ್ಣ ಇಲ್ಲ ಆಕಾರ ಇಲ್ಲ ಅಂತ ಲೋಕದಲ್ಲಿ ಅವನ ಬಗ್ಗೆ ಉಪನಿಷತ್ತುಗಳಲ್ಲಿ ಇಷ್ಟೆಲ್ಲ ಬಡ್ಕೊಳ್ತಾ ಇದ್ದಾರೆ. ನೀವು ನೋಡಿದ್ರೆ ಮತ್ತೆ ಅದು ಉಂಟು ಅಂತ ಹೇಳಿದ್ರೆ ಏನರ್ಥ ಅಂದ್ರೆ, ನಮ್ಮ ಹಾಗಿರುವ ಬದಲಾಗುವ ಬಣ್ಣ ಇಲ್ಲ, ಬದಲಾಯಿಸುವ ಬಣ್ಣ ಇಲ್ಲ. ನಮ್ಮ ಹಾಗೆ ಆಕೃತಿ ನಾಶ ಆಗುವಂಥದ್ದಲ್ಲ. ನಮ್ದೆಲ್ಲ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದಿಂದ ಆದದ್ದಾದ್ರಿಂದಾಗಿ ಏನೋ ಡೈಲ್ಯೂಟ್ ಆಯ್ತು, ಅಥವಾ ಸೂರ್ಯನ ಬಿಸಿಲು ಸ್ವಲ್ಪ ಹೊತ್ತು ಜಾಸ್ತಿ ಬಂತು, ಫೇಡ್ ಆಯ್ತು, ಮುಗಿದೋಯ್ತು, ಬಣ್ಣ ಬದಲಾಯಿತು. ಆದ್ರೆ ಭಗವಂತನಿಗೆ ಸೂರ್ಯನ ಬಣ್ಣದಿಂದ ಬದಲಾಗುದಿಲ್ಲ. ಯಾಕೆಂದ್ರೆ ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಅವನ ಒಳಗಿನ ಬೆಳಕು ಕೂಡ ನಾನೇ. ಅದನಿಗೆ ಸೂರ್ಯನ ಬೆಳಕಿನಿಂದ ಅವನ ಮನೆ ಬೆಳಕುವುದಲ್ಲ, ಕೋಳಿ ಕೂಗಿದಾಗ ಅವನ ಮನೆಗೆ ಬೆಳಕು ಬರುವುದಲ್ಲ. ಅದರಿಂದಾಗಿ ಅವನಿಗೆ ನಮ್ಮ ಬೆಳಕಾಗಲಿ, ನಮ್ಮ ಬಣ್ಣವಾಗಲಿ, ನಮ್ಮ ಆಕೃತಿ ಆಗಲಿ ಇರುವುದಲ್ಲ. ಅದರಿಂದಾಗಿ ನಮ್ಮ ಆಕೃತಿ ಅಲ್ಲ ಅಂತ ಹೇಳಿದ್ದಷ್ಟೇ ಹೊರತು ಅವನಿಗೆ ಆಕೃತಿ ಇಲ್ಲ ಹೇಳಿದ್ದಲ್ಲ. ನಮ್ಮ ತರ ಆಕೃತಿ ಇಲ್ಲ ಹೇಳಿದ ಹೊರತು ಅವನಿಗೊಂದು ಆಕೃತಿ ಇದೆ. ಅದರಿಂದಾಗಿ ಎಲ್ಲ ರೀತಿಯ ಆಕೃತಿಗಳಲ್ಲೂ ಅವನು ತುಂಬಿಕೊಂಡಿದ್ದಾನೆ. ಅದಕ್ಕೆ ಆ ನೀರಿನ ಉದಾಹರಣೆ ಕೊಟ್ಟದ್ದು. ಸಮುದ್ರದಲ್ಲಿ, ನದಿಯಲ್ಲಿ, ಪಾತ್ರೆಯಲ್ಲಿ ಎಲ್ಲಿದ್ರು ಕೂಡ ಅದಕ್ಕೊಂದು ಆಕೃತಿ ಇದೆ. ಅದು ಯಾವ ಆಕೃತಿಗೂ ಬೇಕಾದ್ರೂ ಅಡ್ಜಸ್ಟ್ ಆಗುತ್ತೆ. ಆದ್ರಿಂದಾಗಿ ಟ್ಯೂಬ್ಲೈಟ್ ಇದ್ದ ಹಾಗೆ ಸಾರ್ವಜನಿಕ, ಅದು ಸಾರ್ವಜನಿಕ, ನಾವೆಲ್ಲರೂ ಸಾರ್ವಜನಿಕರು. ಸಾರ್ವಜನಿಕ ಆದ್ರಿಂದ ಸರ್ವರಲ್ಲಿ ನಾನು ಸೇರಿದ್ದೇನೆ. ರಾತ್ರಿ ನಮ್ಮನೆ ದೀಪ ಹೋಯ್ತು, ತೆಗೆದ ತಂದು ಇಲ್ಲಿ ಸಿಕ್ಸ್ದ, ಪಕ್ಕದವರು ಬೈಲಿಕ್ಕೆ ಶುರು ಮಾಡಿದ್ರು. ಅಲ್ಲರಿ ಸಾರ್ವಜನಿಕದಲ್ಲಿ ಸರ್ವ ನಾನು ಒಬ್ಬ ಅಲ್ವಾ? ನೀನ್ ಹೌದು, ಆದ್ರೆ ನಿನ್ ಮನೆಗಲ್ಲ, ಅದು ಅಲ್ಲಿಗೆ. ಅಲ್ಲಿ ಯಾರು ಬೇಕಾದ್ರೂ ಓಡಾಡ್ಬೇಕು, ಬೆಳಕು ಪಡ್ಕೊಳ್ಬಹುದು ಅಷ್ಟೇ ಅರ್ಥ ಹೊರತು ಅಲ್ಲಿದ್ದ ಬೆಳಕನ್ನು ತಂದು ಇಲ್ಲಿಗೆ ಶಿಫ್ಟ್ ಮಾಡ್ಲಿಕ್ಕಿಲ್ಲ. ಸರ್ವರಿಗೆ ಸಂಬಂಧಪಟ್ಟದ್ದಾದ್ರೂ ಕೂಡ ಅದು ಸರ್ವರದ್ದಲ್ಲ. ಸರ್ವ ವ್ಯವಸ್ಥೆಯಲ್ಲಿ ಸರ್ವರಿಗೆ ಸಂಬಂಧಪಟ್ಟದ್ದು, ಸರ್ವದಲ್ಲಿ ಯಾರೋ ಒಬ್ಬನಿಗಲ್ಲ. ಎಲ್ಲಾ ಬೆಳಕಿರುವುದು, ಎಲ್ಲಾ ತರದ ಆಕೃತಿಗಳಿರುವುದರಿಂದ ಪರ್ಟಿಕ್ಯುಲರ್ ಒಂದು ಆಕಾರ ಇಲ್ಲ. ಆದ್ರಿಂದ ಅವನಿಗೆ ನಿರಾಕಾರ ಹೇಳಿದ್ದು. ಯಾವುದೋ ಒಂದು ಬಣ್ಣ ಅವನದಲ್ಲ. ಅದರಿಂದಾಗಿ ಅವರಿಗೆ ಒಂದು ಬಣ್ಣ ಇಲ್ಲ ಅಂತ ಹೇಳಿದ್ರು. ಅವರ್ಣಂ, ಅರೂಪಂ, ಅನಾಕಾರಂ ಅಂತ ಈ ಶಬ್ದಗಳೆಲ್ಲ, ನಿರಾಕಾರಂ ಅಂತ ಶಬ್ದಗಳೆಲ್ಲ ಬರಲಿಕ್ಕೆ ಕಾರಣ ಏನಂದ್ರೆ, ಪರ್ಟಿಕ್ಯುಲರ್ ಒಂದು ಬಣ್ಣ ಅಂತಿಲ್ಲ, ಪರ್ಟಿಕ್ಯುಲರ್ ಒಂದು ಆಕೃತಿ ಅಂತಿಲ್ಲ, ಪರ್ಟಿಕ್ಯುಲರ್ ಒಂದು ತರದ ಚರ್ಯೆ ಅಂತ ಅಲ್ಲ ಅವನದು. ಒಬ್ಬೊಬ್ಬರಲ್ಲಿ ಒಂದೊಂದು ತರ ಅಭಿವ್ಯಕ್ತಿ ಆಗ್ತಾ ಇರುತ್ತೆ. ಸನತ್ ಸುಜಾತನ ಈ ಮಾತು ಕೇಳುವಾಗ ಅವನಿಗೆ ಖುಷಿ ಆಯ್ತು. ಆಮೇಲೆ ಇನ್ನೂ ಕೆಲವು ವಿವರಣೆಯನ್ನು ಕೇಳುತ್ತಾನೆ. ನ ತಾರಕಾಸು ನ ಚ ವಿದ್ಯುದಾಶ್ರಿತಂ
ನ ಚಾಭ್ರೇಷು ದೃಶ್ಯತೆ ರೂಪಮಸ್ಯ ನ ಚಾಪಿ ವಾಯೌ ನ ಚ ದೇವತಾಸು ನೈತಚ್ಚಂದ್ರೇ ದೃಶ್ಯತೆ ನೋತ ಸೂರ್ಯೇ. ಇವನ ಬಣ್ಣ ನಕ್ಷತ್ರದ ಹಾಗೋ ಅಲ್ಲ. ಸಿಡಿಲು ಮಿಂಚು ಬಿದ್ದಾಗ ಒಂದು ಪಟ 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 ಭಾರಿ ಚಂದ ಇರುತ್ತೆ, ಅದು ನೋಡ್ಲಿಕ್ಕೇನೆ ಚಂದ. ಬಿದ್ರೆ ಮಾತ್ರ ಮುಗೀತು ಕತೆ. ಅದು ದೂರದಲ್ಲಿ ನೋಡ್ಲಿಕ್ಕೆ ಚಂದ. ಆ ಬಣ್ಣನು ನೈತದ್ ವಿದ್ಯುತ್, ಅದು ವಿದ್ಯುತ್ತಿನ ಬಣ್ಣವೂ ಅಲ್ಲ. ನಚ ಅಭ್ರೇಷು ದೃಶ್ಯತೆ, ಮೋಡದ ಬಣ್ಣವು. ಎಷ್ಟೋ ಸರ್ತಿ ನೀಲಮೇಘ ಶ್ಯಾಮ ಅಂತೆಲ್ಲ ವರ್ಣನೆ ಮಾಡಿದ್ದಾರೆ. ನಚ ಅಭ್ರೇಷು ದೃಶ್ಯತೆ ರೂಪಮಸ್ಯ, ಈ ರೂಪವನ್ನು ಅಲ್ಲಿಗೆ ಹೋಲಿಸಿ ಹೇಳಬೇಡಿ. ಅದೇ ನೇತಿ ನೇತ್ಯಾತ್ಮ. ನಾವು ಈ ಕಣ್ಣಿನಿಂದ ಕಂಡ ಯಾವ ರೂಪವೂ ಅಲ್ಲ, ನಾವು ಈ ದೇಹದಿಂದ ರಚಿಸಿದ ಯಾವ ಆಕೃತಿಯೂ ಅವನದ್ದಲ್ಲ. ನಚಾಪಿ ವಾಯು, ಗಾಳಿಯ ಹಾಗೆ ಅನುಭವಕ್ಕೆ ಬರುವಂತ ಅವನನ್ನ ತಿಳ್ಕೊಳ್ಬಹುದಾ ಅಂದ್ರೆ ಆ ರೀತಿಯೂ ಅಲ್ಲ. ನಚ ದೇವತಾಸು, ದೇವತೆಗಳಲ್ಲಿ ಬೇರೆ ಬೇರೆ ತರದ ಬಣ್ಣಗಳನ್ನು ಹೇಳಿದ್ರೆ ಅದರ ತರನೋ ಅದು ಅಲ್ಲ. ಚಂದ್ರನಲ್ಲಿರುವ ಬೆಳಕು, ಅವನನ್ನ ಚಂದ್ರಮಂಡಲ ಮಧ್ಯಸ್ಥ ಅಂತೆಲ್ಲ ಚಿಂತಿಸಬೇಕು ಅಂತಿದೆ. ಚಂದ್ರನ ಹಾಗೂ ಅಂದ್ರೆ ಚಂದ್ರಮಂಡಲದಲ್ಲಿ ಇದ್ದಾನೆ ಅನ್ಸತ್ತೆ, ಆದ್ರೆ ಚಂದ್ರಮಂಡಲದ ಬಣ್ಣ ಅವನದ್ದಲ್ಲ, ಅದು ಅವನ ಬಣ್ಣ ಚಂದ್ರಮಂಡಲಕ್ಕೆ ಬಂದಿರುವುದು. ನೋತ ಸೂರ್ಯ, ಸೂರ್ಯನ ನಮಗೆ ಇದ್ದ ಬೆಳಕಿನಲ್ಲಿ ಅತ್ಯಂತ ಪ್ರಶಸ್ತವಾದದ್ದು ಅನ್ನೋದು ಸೂರ್ಯ. ಆದ್ರಿಂದಾಗಿ ಸೂರ್ಯನ ಬೆಳಕನ್ನು ಉದಾಹರಣೆ ಕೊಡುವುದು ಹೊರತು ಗೊತ್ತಿಲ್ಲದೆ ಇರುವುದನ್ನ ಗೊತ್ತಿರುವ ಪದಾರ್ಥದಿಂದ ಪರಿಚಯಿಸಲಿಕ್ಕೆ ಸೂರ್ಯನನ್ನು ಬಳಸುವುದು ಹೊರತು ಸೂರ್ಯನ ಬಣ್ಣದ ಹಾಗೆ ಅವನ ಬಣ್ಣ ಅಂತ ಅಭಿಪ್ರಾಯ ಅಲ್ಲ. ಜಗತ್ತಿನಲ್ಲಿ ಏನೇ ಅವನನ್ನು ಉದಾಹರಣೆ ಕೊಟ್ಟರು ಅದಕ್ಕಿಂತ ಅವನು ಭಿನ್ನ ಆದ್ರಿಂದಾಗಿ, ಅದಕ್ಕಿಂತ ವಿಲಕ್ಷಣ ಆದ್ರಿಂದಾಗಿ, ಅದಕ್ಕಿಂತ ಅವನು ವಿಚಿತ್ರ ಆದ್ರಿಂದಾಗಿ ಅವನನ್ನು ಅಲ್ಲಿಗೆ ತಂದು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕಿಂತ ಮುಂದೆ ಹೋಗ್ಬೇಕು, ಅಲ್ಲಿ ತನಕ ಹೋಗ್ಲಿಕ್ಕೆ ಅದು ಬೇಕು. ಆ ಮೆಟ್ಲಿನ ತನಕ ಹೋಗ್ಲಿಕ್ಕೆ ಆ ಮೆಟ್ಲು ಬೇಕು. ಮೆಟ್ಲೆ ಉಪ್ಪರಿಗೆ ಅಲ್ಲ, ಅದರ ಮೇಲೆ ಮತ್ತೆ ಆಚೆ ಇದೆ. ಅದಕ್ಕೆ ಹೋಗ್ಲಿಕ್ಕೆ ಈ ಮೆಟ್ಲು ಆಗುದಿಲ್ಲ. ಅದಾದ್ಮೇಲೆ ಸ್ವಲ್ಪ ಎಲಿವೇಟ್ ಆಗಿ ಗಾಳಿಯಲ್ಲಿ ಹೋಗ್ಬೇಕು. ಈ ಮೆಟ್ಲಲ್ಲಿ ಹತ್ತದು ಅಂತ ತನಕ, ದೇಹದ ಭಾರ ಇರುವ ತನಕ. ಆಮೇಲೆ ಒಳಗಿನಿಂದ ಎತ್ತರಕ್ಕೆ ಏರುವ ಶಕ್ತಿ ಬಂದ್ರೆ ಆಗತ್ತೆ ಧ್ಯಾನ ಸುಲಭ ಆಗುತ್ತೆ. ಹೌದು, ಅವನಿಗೆ ಅದು ಭಯದಿಂದ ಕಂಡ ರೂಪ, ಅದು ಎಫೆಕ್ಟ್ ಆಗಿರುತ್ತೆ. ಒಳ್ಳೆ ರೀತಿಯಿಂದಲೂ ಎಫೆಕ್ಟ್ ಆಗ್ಬೋದು, ಕೆಟ್ಟ ರೀತಿಯಿಂದಲೂ ಎಫೆಕ್ಟ್ ಆಗ್ಬೋದು. ಅವನು ಯುದ್ಧಕ್ಕೆ ದೇವರ ಮುಂದೆ ನಿಂತು ಹೊಡೆದ ಅಲ್ವಾ, ಅದು ಅವನಿಗೆ ಪಶ್ಚಾತ್ತಾಪ ಕಾಡ್ತಾ ಇತ್ತು ತುಂಬಾ. ಆದ್ರೆ ಅದು ಏನ್ ಗೊತ್ತಾ, ಅದು ಕೊನೆಯ ಕಾಲದಲ್ಲಿ ಸ್ಮರಣೆಗೆ ಬಂದದ್ದು ಅಂತ ಅಷ್ಟೇ ಹೊರತು ಅವನಿಗೆ ಮೋಕ್ಷ ಆಗಿಲ್ಲ ಆಗ. ಎಷ್ಟು ಚಿಂತನೆ ಮಾಡಿದ್ರು ಮನಸ್ಸಿಗೆ ಯಾವ್ದು ಜಾಸ್ತಿ ಡೀಪ್ ಆಗಿ ಇದಾಗಿರುತ್ತೋ ಅದೇ. ಹೌದು, ನಾನು ಅದನ್ನೇ ಹೇಳಿದ್ದು. ಅದು ಅವನ ಕೊನೆಯ ಜನ್ಮ ಅಲ್ಲ ಭೀಷ್ಮನದ್ದು. ಮೂಲ ರೂಪಕ್ಕೆ ಹೋಗಿ ಸೇರ್ಬೇಕಿತ್ತು ಅನ್ನೋ ಅಷ್ಟೇ ಕಾರಣಕ್ಕೆ ಪ್ರಾರಬ್ಧ ಬಾಕಿ ಇತ್ತು. ಆದ್ರಿಂದ ಅವನು ಶಾಕ್ ಆದ ವಿಷಯ ಆಗ ನೆನಪಿಗೆ ಬಂತು. ಇದು ಹಾಗೆ ಹೇಳ್ತಾ ಇರುದಲ್ಲ, ಇದು ಧ್ಯಾನ ಮಾಡುವ ಸ್ಥಿತಿಯಲ್ಲಿ ಎತ್ತರಕ್ಕೆ ಇರುವುದು. ಅವನು ದೇವರನ್ನ ಎದುರುಗಡೆ ಕೂಡಿಸಿಕೊಂಡು ಮಾತಾಡ್ತಾ ಇರುವಾಗ ಅವನಿಗೆ ಕೊನೆಯ ಕಾಲದಲ್ಲಿ ಬಂದ ನೆನಪು. ಯಾಕಂದ್ರೆ ಅದು ಯುದ್ಧ ಆಗಿ ಸ್ವಲ್ಪವೇ ದಿವಸಗಳಾಗಿದ್ದು. ತಾನು ದೇವರನ್ನ ಹೊಡೆದು ನಿಲ್ಲಿಸಿದ್ನಲ್ವಾ ಅಂತ ಅವನ ತಲೆಯಲ್ಲಿ ತುಂಬಾ ಅದು ವಿಶೀರ್ಣ ದಂಷ್ಟ್ರ, ಅಂದ್ರೆ ಕವಚ ಸೀಳಿ ಹೋದ ನೆತ್ತರು ಚಿಮ್ಮುತ್ತಿರುವ ಸ್ಥಿತಿಯಲ್ಲಿ ದೇವರನ್ನ ಅದು ಅವನಿಗೆ ತುಂಬಾ ಹಿಂಸೆ ಆಗಿತ್ತು. ಅದರ ಅಭಿಪ್ರಾಯ ಏನ್ ಹೇಳಿ, ದೇವರಿಗೆ ನೆತ್ತರಿದೆ ಅಂತ ಅವನು ಚಿಂತಿಸಿದ್ದೇ ತಪ್ಪಾಗಿತ್ತು. ಅದಕ್ಕೋಸ್ಕರ ಆ ತಪ್ಪು ಚಿಂತನೆ ಅಲ್ಲಿ ಜಾಸ್ತಿ ಮಾಡಿದ್ದೇ ಕೊನೆಗೆ ನೆನಪಾಯಿತು. ಅದರಿಂದಾಗಿ ಕೊನೆಗೆ ಯಾವ್ದು ನೆನಪಾಗುತ್ತೆ, ನಾವು ಯಾವುದನ್ನ ತುಂಬಾ ತಪ್ಪಾಗಿ ಜಾಸ್ತಿಯಾಗಿ ಗಾಢವಾಗಿ ಯೋಚಿಸಿರ್ತೇವೋ ಅದು ಅಲ್ಲಿ ನೆನಪಾಗುತ್ತೆ. ಅದರಿಂದಾಗಿ ಚಿಂತನೆಯನ್ನು ಶುದ್ಧೀಕರಿಸಿಕೊಳ್ಳಿ. ಮೊದಲಿನಿಂದನೇ ಅದನ್ನ ಚಿಂತನೆಯನ್ನ ದಾರಿ ತಪ್ಪದಂತೆ ನೋಡಿಕೊಳ್ಬೇಕು ಅಂತ ಹೇಳುದು ಇದೇ ಕಾರಣಕ್ಕೆ. ಅಲ್ಲ, ಅದು ಕೊನೆಯ ಟೈಮಿಗೆ ದೇವರು ನೆನಪಿಸ್ಕೊಂಡ್ರೆ ಸಾಕಲ್ವಾ ಅಂದ್ರೆ ಕೊನೆಯ ಟೈಮಿಗೆ ಹೀಗೇನು ಎಡವಟ್ಟಾಗ್ಬಿಡುತ್ತೆ, ಎಲ್ಲ ದಾರಿ ತಪ್ಪಿ ಬಿಡುತ್ತೆ. ಭೀಷ್ಮನದ್ದೊಂದು ವಿಶೇಷ ಏನು ಅಂದ್ರೆ, ನಮ್ಗೆ ಒಂದು ತಪ್ಪು ಚಿಂತನೆ ಬರುವ ಸಾಧ್ಯತೆಗಳಿವೆ. ಇಷ್ಟು ಧ್ಯಾನ ಮಾಡಿ ಅವನಿಗೆ ಕೊನೆಗೆ ದೇವರ ಚಿಂತನೆಯೇ ಬಂತು. ದೇವರ ಚಿಂತನೆ ಬರುವಾಗಲೂ ಎಷ್ಟು ಜಾಗ್ರತೆ ಇರಬೇಕು ಅಂದ್ರೆ, ಅವನಿಗೆ ಆಕಾರ ಇದೆ ಅಂತ ಯೋಚಿಸಿದ, ಅವನಿಗೆ ಶರೀರ ಇದೆ ಅಂತ ಯೋಚಿಸಿದ, ಅವನಿಗೆ ಮಣ್ಣು ನೀರು ಗಾಳಿ ಬೆಂಕಿಯಿಂದ ಆದ ರಕ್ತ ಮಾಂಸಗಳು ಹೊರಗೆ ಚಿಮ್ಮತ್ತೆ ಅಂತ ಅನ್ಕೊಂಡ, ಅವನು ಬೆವರುತ್ತಾನೆ ಅನ್ಕೊಂಡ, ಅವನಿಗೆ ಸಿಟ್ಟು ಬರುತ್ತೆ ಅನ್ಕೊಂಡ. ಸಿಟ್ಟು ಬಂದಾಗ ಅವನು ಚಕ್ರವನ್ನು ಹಿಡ್ಕೊಂಡು ಓಡಿ ಬಂದಲ್ಲ, ರಥದ ಚಕ್ರ ಬಿಡಿಸ್ಕೊಂಡು. ಅದೆಲ್ಲ ಅವನಿಗೆ ನ್ಯಾಚುರಲ್ ಆಗಿ ದೇವರ ಗುಣ ಅಂತ ಅನ್ಕೊಂಡ. ತಪ್ಪು ಅಂತ ಹೇಳಿ ಅವನ ನರಕಕ್ಕೆ ಹಾಕ್ಲಿಲ್ಲ. ನಿನ್ನ ಉಯ್ಯಾಲೆ ಹಾಕೋದು ತಪ್ಪಲ್ಲ, ಆದ್ರೆ ಈ ಉಯ್ಯಾಲೆಯಿಂದ ಹಾಕಿದ್ರಿಂದಲೇ ಅವನಿಗೆ ಸುಖ ಆಯ್ತು ಅಂತ ಅನ್ಕೊಳ್ಳೋದು ತಪ್ಪು. ಉಯ್ಯಾಲೆ ಹಾಕುದು, ನಾನು ಉಯ್ಯಾಲೆಯಲ್ಲಿ ಕೂಡುವ ಮುನ್ನ ದೇವರನ್ನು ಉಯ್ಯಾಲೆಯಲ್ಲಿ ಮೊದಲು ಹಾಕಿ ನಾನು ಕೂಡಿಸ್ತೇನೆ ಅನ್ನೋದು, ನನಗೇನೇನು ಭೋಗ ಬೇಕು ಅಂತ ನಾನು ಬಯಸ್ತೇನೋ ಅದನ್ನ ದೇವರಿಗೆ ಕೊಟ್ಟು ತಿಂತೇನೆ ಅಂತ ಅಷ್ಟೇ ಅರ್ಥ ಹೊರತು, ದೇವರಿಗೆ ನಾನು ಹಾಕಿದ ಉಯ್ಯಾಲೆಯಿಂದಲೇ
ಅವನಿಗೆ ಸುಖ ಆಯ್ತು, ನಾನು ತಿನಿಸಿ ಕೊಟ್ಟದ್ರಿಂದ ಬೆಣ್ಣೆಯನ್ನು ಮೂತಿಗೆ ತುರ್ಕಿ ಅದು ವಾಕ ಒಳಗೆ ಹೋಗ್ತಿಲ್ಲ ಅಂತ ಹೇಳಿ ಅದನ್ನ ಕಡ್ಡಿ ಹಾಕಿ ಒಳಗೆ ನುಗ್ಗಿಸಿ ಆಮೇಲೆ ಅದು ವಾಸನೆ ಬಂದು 4 ದಿವಸಕ್ಕೆ ಅವನು ಆ ವಾಸನೆಯಲ್ಲಿ ಒದ್ದಾಡಿ, ನಮ್ಗೆ ಅದೆಲ್ಲ ಅರ್ಥ ಆಗುದಿಲ್ಲ. ನಾವೇನ್ ಅನ್ಕೊಳ್ಳೋದು ಅಂದ್ರೆ, ಅಯ್ಯೋ ದೇವ್ರಿಗೆ ತುಂಬಾ ಚಳಿ ಆಗುತ್ತೆ, ದಪ್ಪ ಹೊದಿಸ್ಬೇಕು ಅಂತ. ನಮ್ ಚಳಿ ಆಗುತ್ತೆ, ನಾವು ದಪ್ಪ ಹೊತ್ಕೋತೇವೆ, ಅದಕ್ಕೆ ದೇವ್ರಿಗೆ ಹೊದಿಸೋದು ಅಂತ ಅಷ್ಟೇ ಅರ್ಥ ಹೊರತು, ನಾವು ಉಣ್ಣುವ ಪ್ರತಿಯೊಂದನ್ನು ದೇವರಿಗೆ ಕೊಟ್ಟೇ ಉಣ್ಬೇಕು ಅನ್ನೋ ಅರ್ಥ ಹೊರತು, ದೇವರಿಗೆ ಸೆಕೆ ಆಗುತ್ತೆ, ದೇವರಿಗೆ ಚಳಿ ಆಗುತ್ತೆ, ದೇವರಿಗೆ ಹಸಿವಾಗುತ್ತೆ, ದೇವರಿಗೆ ಬೇಜಾರಾಗುತ್ತೆ, ಇದೆಲ್ಲವೂ ಕೂಡ ಅವನ ಸಹಜ ಗುಣ ಅಲ್ಲ. ನಮ್ಗಾಗುದನ್ನ ದೇವರಿಗೆ ಹಾಗಾಗುವಂತೆ ನಾವು ನಡ್ಕೊಳ್ಬಾರ್ದು, ದೇವರಿಗೆ ಬೇಜಾರಾಗುವಾಗ ನಾವು ನಡ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ಅಯ್ಯೋ ಬೇಜಾರಾಗತ್ತೆ ಹಾಗೆ ನಡ್ಕೋಬಾರ್ದು ಅನ್ನೋದನ್ನ ಹೇಳುದಷ್ಟೇ ಹೊರತು ಅವನಿಗೆ ಬೇಜಾರಾಗತ್ತೆ ಅಂತಲ್ಲ. ಹೇಗೋ ಹಾಗೇನೆ ಎಷ್ಟೋ ವಿಷಯಗಳಲ್ಲಿ ನಾವು ದೇವರಿಗೆ ಸಲ್ಲಿಸುವ ಉಪಚಾರಗಳೆಲ್ಲ ನಮಗೆ ಬೇಕು ಅಂತ ಬಯಸುವುದನ್ನು ದೇವರಿಗೆ ಕೊಟ್ಟು ತಿನ್ನುವುದು ಅಂತ ಅಷ್ಟೇ ಅರ್ಥ. ಅದರಿಂದಾಗಿ ಭಕ್ತ ಆ ರೀತಿ ಮಾಡುವುದು ತಪ್ಪಲ್ಲ. ಆದ್ರೆ ಆ ತಪ್ಪಿನ ಗೆರೆ ಎಲ್ಲಿ ಬರುತ್ತೆ ಅಂದ್ರೆ, ಅದು ನಿಜವಾಗಿಯೂ ದೇವರಲ್ಲಿ ಇದೆ. ದೇವರಿಗೆ ಕೆಲವರು ಆ ಪ್ರತಿಮೆಯನ್ನೇ ದೇವರು ಅಂತ ಅನ್ಕೊಂಡ್ಬಿಡ್ತಾರೆ. ಅದರಿಂದಾಗಿ ಏನು ಅಂದ್ರೆ, ಅದ್ರ ಮೇಲೆ ಜಿರಳೆ ಹೋಯ್ತು ಅಂದ್ರೆ, ಯೋ ದೇವರು ಜಿರಳೆ ಹೋಗಿ ಆಯ್ತು ಅಂತ ಅಂದ್ಮೇಲೆ ನಾವು ಇನ್ನು ದೇವರನ್ನು ಉಪಾಸನೆ ಮಾಡೋದಕ್ಕೆ ಏನು ಅರ್ಥ ಇದೆ? ಅಯ್ಯೋ ಅದು ಮೈಲಿಗೆ ಆಯ್ತು, ತೆಗೆದೇ ಸೀರಿಗಿಂತ. ಯಾವುದೋ ಒಂದು ಅವರು ದೇವರ ಮೇಲೆ ಜಿರಳೆ, ನಿಮ್ಮ ಪ್ರತಿಮೆ ಮೇಲೆ ಜಿರಳೆ ಓಡಾಡುತ್ತೆ ಅಂತ ಅಂದ್ರಿಂದ ಅವನಿಗೆ ಆ ಜಿರಳೆಯನ್ನೇ ಓಡಿಸ್ಕೊಳ್ಳಿಕ್ ಬರುವುದಿಲ್ಲ ಅಂದ್ಮೇಲೆ ನಿಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಎಲ್ಲಿ ಬರ್ತಾನೆ? ಆದ್ರಿಂದಾಗಿ ನಿಮ್ಮ ಈ ಐಡಲ್ ವರ್ಷಿಪ್ ಅನ್ನೋದು ಮಹಾ ಅಸಂಬದ್ಧ ಅಂತಂದು ಅವ್ರಿಗೆ ಒಂದು ವಿಷಯ ಗೊತ್ತಿರಲಿಲ್ಲ ಪಾಪ. ಅರ್ಚ ಅನ್ನೋದು ದೇವರಲ್ಲ, ಅರ್ಚ ಅಂದ್ರೆ ಪ್ರತಿಮೆ. ನ ಪ್ರತೀಕೆ ನಹಿ ಸಹ ಸ್ಪಷ್ಟವಾಗಿ ವೇದವೇ ಹೇಳುತ್ತೆ, ಬ್ರಹ್ಮಸೂತ್ರಗಳೇ ನಿರೂಪಣೆ ಮಾಡ್ತಾರೆ. ಅವರು ವೇದವನ್ನ ನಿರೂಪಣೆ ಮಾಡ್ಲಿಕ್ಕೆ ಹೊರಟದ್ದು ಯಾಕೆ ಅಂದ್ರೆ, ವೇದ ಯಾವತ್ತೂ ಪ್ರತೀಕಗಳನ್ನು ಹೇಳಲಿಲ್ಲ ಅಂತ ಹೊರಟರು. ವೇದ ಪ್ರತೀಕ ಹೇಳುವುದಿಲ್ಲ ಅಂತ ಆಗಿದ್ರೆ ಅಗ್ನಿಯಲ್ಲಿ ಉಪಾಸನೆ ಮಾಡುವಾಗ ಅಗ್ನಿ ಅನ್ನೋ ಪ್ರತೀಕವನ್ನು ಉಪಾಸನೆ ಮಾಡುವುದು ಯಾಕೆ ಹೇಳಿತು? ಅಗ್ನಿ ಒಂದು ಪ್ರತೀಕ ಅಲ್ವಾ? ಕುಂಡದಲ್ಲಿ ಅಗ್ನಿಯನ್ನು ಇಟ್ಟಾಗ ಅದೊಂದು ಪ್ರತಿಮೆ. ಈ ಪ್ರತಿಮೆಗಿಂತ ಅದು ಚಲಿಸುತ್ತೆ ಅಂತ, ಅದು ಚಲ ಪ್ರತಿಮೆ, ಅಲ್ಲಾಡುತ್ತದು. ಈ ಪ್ರತಿಮೆ ಅಲ್ಲಾಡುವುದಿಲ್ಲ ಅಂತ ಅಷ್ಟೇ. ಅಷ್ಟು ಸುಲಭದಲ್ಲಿ ಅಗ್ನಿಯಲ್ಲಿ ಆವಾಹನೆ ಮಾಡಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದವನಿಗೆ ನಿತ್ಯದಲ್ಲಿ ಒಂದು ನಿರಂತರ ಕಾಣುವ ಪ್ರತೀಕದಲ್ಲಿ ದೇವರನ್ನು ಕಾಣಬೇಕು ಅಂತ ಒಬ್ಬ ಪ್ರತಿಮೆಯನ್ನು ಕಂಡ. ಡೈಲ್ಯೂಟ್ ಹೌದದು, ಅಗ್ನಿಗಿಂತ ಸ್ವಲ್ಪ ಡೈಲ್ಯೂಟ್. ಅದರ ನಂತರ ಇನ್ನೂ ಕಮ್ಮಿ ಆಗುತ್ತೆ. ಅದು ಕೊನೆಗೆ ನಮ್ಮ ಮನೆಯಲ್ಲಿ ಚೀಟಿ ಬರುತ್ತೆ, ಗೋಡೆಗೆ ಒಂದು ಪೇಪರ್ ಬರುತ್ತೆ, ಅಂಟಿಸುವುದಾಗುತ್ತೆ, ಎಲ್ಲ ಆಗುತ್ತೆ. ದೇವರು ಅಕಸ್ಮಾತು ಪ್ರತೀಕದಲ್ಲಿ ಇಲ್ಲ ಅನ್ನೋದಾಗಿದ್ರೆ, ಇವನ ಅಜ್ಜನ ಫೋಟೋ ಹಾಕಿರ್ತಾನೆ, ಅದಕ್ಕೇನೋ ಗಂಧ ಹಾಕಿರ್ತಾನೆ, ಅದಕ್ಕೆ ಅವನು ಉಗಿತಾನ ಥೋ ಅಂತ? ಅವನಲ್ಲ ಅದು, ಉಗಿದಿಲ್ಲ ಅಲ್ಲ. ಅಯ್ಯೋ ಅದು ನಮ್ಮ ಅಜ್ಜ, ಅಯ್ಯೋ ನಿಮ್ಮ ಅಜ್ಜ ಅಲ್ಲ ಅದು ಭಾವನೆ. ಆ ಪ್ರತೀಕದಲ್ಲಿ ಆ ರೀತಿಯ ಭಾವನೆಯನ್ನು ನಾವು ನೆನಪಿಸ್ಕೊಳ್ಬೇಕು. ಇಷ್ಟೇ ಪ್ರತಿಮೆ ಅಂದ್ರೂ ಕೂಡ ಆ ಪ್ರತೀಕದಲ್ಲಿ ದೇವ್ರು ಹಾಗಿರ್ತಾನೆ ಅಂತ ಚಿಂತಿಸ್ಲಿಕ್ಕೆ ನಮಗೆ ಅನುಕೂಲ ಆಗ್ಲಿ ಅಂತ ಕೊಟ್ಟದ್ದು ಹೊರತು ಅದು ಪ್ರತೀಕ ಅಲ್ಲ, ಅದು ಪ್ರತಿಮೆ ಅಲ್ಲ. ಅಂದ್ರೆ ಅದೇ ದೇವರ ಶರೀರ ಅಲ್ಲ. ದೇವರ ಶರೀರವನ್ನು ಚಿಂತಿಸ್ಲಿಕ್ಕೆ ಅನುಕೂಲಕರವಾದ ಒಂದು ಭೌತಿಕ ವಸ್ತು, ಪ್ರತಿಕೃತಿ ಅಷ್ಟೇ ಅದು ಅನ್ನುವುದನ್ನ ಯೋಚಿಸಿದಾಗ ನಮ್ಮ ಸಾಧನೆಗೆ ಅನುಗುಣವಾದಂತಹ ಉಪಾಸನೆ ಒದಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೈವರ್ಕ್ಷು ತನ್ನ ಯಜುಷು ನಾಥರ್ವಸು ನ ದೃಶ್ಯತೆ ನ ವಿಮಲೇಶು ಸಾಮಸು ರಥಂತರೇ ಬಾರ್ಹದ್ರತೆ ವಾಪಿ ರಾಜನ್ ಮಹಾವ್ರತೆ ನೈವ ದೃಶ್ಯೇದ್ ಅಧ್ರುವಂ ತತ್. ಕೆಲವರು ಋಗ್ವೇದದಲ್ಲಿ ಹುಡುಕ್ತಾರೆ, ಸಿಗಲ್ಲ. ಕೆಲವರು ಯಜುರ್ವೇದದಲ್ಲಿ ಹುಡುಕ್ತಾರೆ, ಅಲ್ಲೂ ಸಿಗಲ್ಲ. ಇನ್ನು ಕೆಲವರು ಅಥರ್ವವೇದಕ್ಕೆ ಹೋಗ್ತಾರೆ, ಅಲ್ಲೂ ಸಿಗಲ್ಲ. ಇನ್ನು ವಿಮಲೇಶು ಸಾಮಸು, ರಥಂತರ ಬೃಹದ್ರಥ ಅಂತ 100 ತರದ ಸಾಮದ ಬಾರ್ಹದ್ರಥ ಅಂತ ಅನೇಕ ಸಾಮದ ಪ್ರಕ್ರಿಯೆಗಳಿವೆ, ಅಲ್ಲಿ ಹುಡುಕ್ತಾರೆ, ಅಲ್ಲಿಯೂ ನಾನು ಸಿಗಲ್ಲ, ಭಗವಂತ ಸಿಗಲ್ಲ. ಅನೇಕ ವ್ರತಗಳನ್ನು ಮಾಡ್ತಾರೆ, ನೈವ ದೃಶ್ಯೇ, ಅಲ್ಲೆಲ್ಲೂ ಕಾಣಲ್ಲ. ಮತ್ತೆ ಹಾಗಾದ್ರೆ ಇಷ್ಟೆಲ್ಲ ವೇದಗಳನ್ನು ಉಪದೇಶ ಮಾಡಿ 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 ಅದನ್ನು ಪಾರಾಯಣ ಮಾಡಿ ಇದನ್ನು ಚಿಂತನೆ ಮಾಡಿ ಇದನ್ನು ಉಪದೇಶ ಮಾಡಿ ಇದನ್ನು ಕಲೀರಿ ಅಂತೆಲ್ಲ ಏನು ಹೇಳಿದ್ದು ಅಂದ್ರೆ, ಅದು ಹೋಗುವ ದಾರಿ ಅಷ್ಟೇ ಹೊರತು ಅದು ಗುರಿ ಅಲ್ಲ. ಅದು ಈಗ ನಾವು ಈ ಸೈನ್ ಬೋರ್ಡ್ ಮೇಲೆ ಕೂತು ಊರಿಗೆ ಹೋದಾಗೆ, ಮಂಗಳೂರಿಗೆ ದಾರಿ, ಅದ್ರ ಮೇಲೆ ಹೋಗಿ ಕೂತ್ಕೊಳ್ಳೋದು, ಬೆಳಿಗ್ಗೆ ಜನ ಆಗುತ್ತೆ, ನೋಡಿದ್ರೆ ಅಲ್ಲೇ ಇದ್ದಾನೆ, ಮಂಗಳೂರಿಗೆ ದಾರಿ ಅಂತ ಬರೆದಿತ್ತು, ಅದಕ್ಕೆ ಕೂತಿದ್ದೇನೆ ನಾನು. ಅಲ್ಲ, ಅದು ನಿಮ್ಗೆ ನೀವು ಪ್ರಕ್ರಿಯೆಯನ್ನ, ವೇದ ಹೀಗೆ ಅವನನ್ನು ಚಿಂತಿಸಿ ಅಂತ ಹೇಳುತ್ತೆ ಹೊರತು ಆ ವೇದವೇ ಅವನಲ್ಲ. ಆ ವೇದದಲ್ಲಿ ಅವನ ಬಗ್ಗೆ ಗೈಡೆನ್ಸ್ ಇದೆ ಅಷ್ಟೇ ಹೊರತು ಆ ವೇದವನ್ನು ಓದಿದ ತಕ್ಷಣ ಬರುತ್ತೆ ಅಂತನೂ ಅಲ್ಲ. ವೇದವನ್ನು ಓದಿದ ಸಾರ ಏನ್ ನಮಗೆ ಗ್ರಹಣ ಆಗುತ್ತೆ, ಅದರಂತೆ ನಮ್ಮ ಬದುಕನ್ನು ರೂಪಿಸಿಕೊಂಡಾಗ ಅವನು ಮತ್ತೆ ರೂಪಿಸಿಕೊಂಡ ತಕ್ಷಣ ಬರ್ತದೆ ಅಂತನೂ ಅಲ್ಲ. ಶರಣಾಗ್ಬೇಕಷ್ಟೇ. ನೀನು ನನಗೆ ನಿನ್ನನ್ನು ತೋರು, ನಾನು ನಿನ್ನನ್ನು ನೋಡ್ಲಿಕ್ಕೆ ಸಮರ್ಥ ಅಲ್ಲ,
ನಮ್ ಮನ್ಯಸೇ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋಮೇ ತ್ವಂ ದರ್ಶಯ ಆತ್ಮಾನಮವ್ಯಯಂ. ನಿನ್ನನ್ನ ನೀನು ತೋರಗೊಡಬೇಕು ಹೊರತು ನಾನ್ ನಿನ್ನನ್ನು ನೋಡ್ತೇನೆ ಅಂತನ್ನುವ ದೊಡ್ಡತನ ನನ್ನಲ್ಲಿ ಇಲ್ಲ ಅಂತ ಶರಣಾಗ್ಬೇಕು ಅಂತ ಅಷ್ಟೇ ಅರ್ಥ. ಅದರ ಅರ್ಥ ವೇದವನ್ನು ಓದಬಾರದು ಅಂತ ಅರ್ಥ ಅಲ್ಲ, ಚಿಂತನೆ ಮಾಡಬಾರದು ಅಂತ ಅರ್ಥ ಅಲ್ಲ. ನಾನು ವೇದ ಓದಿಬಿಟ್ಟಿದ್ದೇನೆ, ದೇವ್ರು ನಂಗೆ ಸಿಕ್ಕಿ ಆಯ್ತು ಅಂತ ಅನ್ಕೊಂಡ್ರೆ ಮಣ್ಣಂಗಟ್ಟಿ ಸಿಕ್ಕಿರುತ್ತೆ ಅಷ್ಟೇ, ಏನು ಸಿಕ್ಕಿರಲ್ಲ. ಅದು ಧ್ರುವ, ಅದು ದೂರದಲ್ಲಿರುವಂಥದ್ದು, ನಿಶ್ಚಲವಾಗಿರುವಂಥದ್ದು, ಸುಲಭದಲ್ಲಿ ಈ ತರದ ನಮ್ಮ ಪ್ರಯತ್ನಕ್ಕೆ ತಕ್ಷಣದಲ್ಲಿ ನಾವು ಅಂದುಕೊಂಡ ಹಾಗೆ ಸಿಗುವಂಥದ್ದಲ್ಲ ಅಂತ ಅಷ್ಟೇ ಅರ್ಥ. ನಾವು ಹೀಗೆ ಅಂದ್ಕೊಂಡಿರ್ತೇವೆ, ಹೀಗೆ ಸಿಗ್ಬೇಕು ಅಂತ ಅಂದ್ರೆ ಬರುದಿಲ್ಲ. ಅದು ಹೇಗಿದೆಯೋ ಹಾಗೆ ಒಪ್ಕೊಳ್ತೇನೆ ಅಂತಿದ್ರೆ ಅದು ನಮ್ಗೆ ಬೇಕಾದಾಗ ಸಿಗುತ್ತೆ. ಅದು ಅಪಾರಣೀಯಂ, ಸುಲಭದಲ್ಲಿ ದಾಟ್ಲಿಕ್ಕಾಗುವಂಥದ್ದಲ್ಲ. ಯಾಕಂದ್ರೆ ಅದು ತಮಸಃ ಪರಸ್ತಾತ್, ಕತ್ತಲೆಗಿಂತ ಆಚೆಗಿದೆ. ಇದೆಲ್ಲ ನಮ್ಮ ಕತ್ತಲೆ. ಈ ಪ್ರತಿಮೆಯೇ ದೇವರು ಅಂತ ಅನ್ಕೊಳ್ಳೋದು ಕತ್ತಲೆ. ಈ ಪ್ರತಿಮೆಗೆ ನಾನು ಹೊದಿಸಿ ಚಳಿ ಬಿಡಿಸಿದೆ ಅಂತ ಅನ್ಕೊಳ್ಳೋದು ಕತ್ತಲೆ. ದೇವ್ರಿಗೆ ಚೆನ್ನಾಗಿ ಬೈದು ಇವತ್ತು ಬುದ್ಧಿ ಕಲಿಸ್ತೇನೆ ನೋಡು, ಆಗ ಅದೇನೋ ನಾವು ಬೈದ ತಕ್ಷಣ ಕೆಲಸ ಆಗ್ಬಿಡುತ್ತೆ. ದೇವ್ರಿಗೆ ನಾನು ಬೈದ ಮೇಲೇನೆ ಸರಿಯಾಗಿ ಬುದ್ಧಿವಂತ, ಈಗ ದೇವರೆಲ್ಲ ಕೆಲಸ ಮಾಡ್ತಿದ್ದಾನೆ. ಇಲ್ಲಿ ಬೈಲಿಲ್ಲ ಅಂದ್ರೆ ದೊಡ್ಡ ದೇವರು ಬಾಕ್ ಬಿಡಲ್ಲ ರೀ ಅಂತ ಕೆಲವರು ಅವರದ್ದೇ ಅದೊಂದು ಸ್ಟೈಲೆಲ್ಲ ಅವರವರ ಅನುಭವಗಳನ್ನು ಹಂಚಿಕೊಳ್ತಾ ಇರ್ತಾರೆ. ಅದು ಮತ್ತೊಂದು ಅಜ್ಞಾನ. ಬರ್ಬೇಕಿತ್ತು, ಮಧ್ಯದಲ್ಲಿ ಸುಮ್ಮನೆ ಬೈದ್ ಹಾಳು ಮಾಡ್ಕೊಂಡ ಅಷ್ಟೇ ಬಾಯಿ. ಅವನಿಗೆ ಬೈದ ಮೇಲೆ ಕಾಣಿಸ್ತು ಅಂತ ಅವನಿಗೆ ಭ್ರಮೆನೂ ಬಂತು ಜೊತೆಗೆ. ಅದು ಇನ್ನೂ ರಿವರ್ಟ್, ಅದು ಉಲ್ಟಾ ದಾರಿ. ನೆಕ್ಸ್ಟ್ ಸರ್ತಿ ಎಲ್ಲದಕ್ಕೆ ಬೈಲಿಕ್ಕೆ ಶುರು ಮಾಡ್ತಾನೆ. ತದಂತಕೋಪಿ ಏತಿ ವಿನಾಶಕಾಲೆ, ಆಗಲೇ ಅಂತಕ ಬರ್ತಾನೆ. ಅಂತಕ ಅಂದ್ರೆ ಯಮನು ಕೂಡ ಅದೇ ಕಾಲಕ್ಕೆ ಅವನನ್ನು ಬಂದು ವಿನಾಶ ಬಂದಾಗಲೇ ಅವನನ್ನು ಎಳ್ಕೊಂಡು ಹೋಗ್ತಾನೆ. ಆದರೆ ಈ ಭಗವಂತ ಯಮನನ್ನೂ ಮೀರಿದವನು. ಅವನು ಅಣುವಿಗಿಂತ ಅಣಿಯಾನ್, ಮಹತ್ತಿಗಿಂತಲೂ ಮಹತ್ತು. ನಾವು ಪರ್ವತ ಅಂದ್ರೆ ದೊಡ್ಡದು ಅಂತ ಅನ್ಕೊಂಡ್ರೆ ಪರ್ವತೇಭ್ಯ ಅಪಿ ಮಹೀಯಾನ್, ಅದನ್ನೇ ಅಣೋರಣೀಯಾನ್ ಮಹತೋ ಮಹೀಯಾನ್ ಅನ್ನೋದನ್ನು ಅವರು ಇಲ್ಲಿ ಅಂದ್ರೆ ನೋಡಿ. ಮತ್ತೆ ಮತ್ತೆ ನಾನು ಒಂದೊಂದು ಗಮನಿಸುವಾಗಲೂ ಇದಿಷ್ಟೂ ಕೂಡ ವೇದದ ಮಾತುಗಳು. ಇಲ್ಲಿ ಬಂದ ಪ್ರತಿಯೊಂದು ಸಾಲು ಕೂಡ ವೇದದಲ್ಲಿ ಓದುವಾಗ ಇಷ್ಟು ಸುಲಭದಲ್ಲಿ ಅರ್ಥ ಆಗಲ್ಲ. ಆದರೆ ಇಲ್ಲಿ ಓದುವಾಗ ಎಷ್ಟು ಸರಳವಾಗಿ ಅದಕ್ಕೆ ಉದಾಹರಣೆ ಕೊಟ್ಟುಕೊಂಡು ಅದರ ಬಿಡಿಸಿದ ಅರ್ಥಗಳನ್ನ ಸನತ್ ಸುಜಾತರು ಹೇಳಿದ್ದು ಕಾಣಿಸುತ್ತೆ. ದೇವರು ನಾವು ಕಂಡಂತೆ ಅತ್ಯಂತ ಸೂಕ್ಷ್ಮವಾದ ಒಂದು ಪರಮಾಣುವಿನಂತೆ ಅಥವಾ ಯಾವುದೋ ಒಂದು ವೈರಸ್ ಕಣದ ಹಾಗೆ ಅಂತನೂ ನಾವು ಊಹಿಸಿದ್ರು ಅದು ಅಲ್ಲ. ಅವನು ಅದಕ್ಕಿಂತಲೂ ಸೂಕ್ಷ್ಮ, ಅಣುರಣೀಯ. ಇಲ್ಲ ಆಕಾಶದಷ್ಟು ದೊಡ್ಡದು ಅಂದ್ರೆ ಆಕಾಶವನ್ನು ಹೊಟ್ಟೆಯೊಳಗಿದೆ. ಆಕಾಶಕ್ಕೆ ಕೊನೆ ಇಲ್ಲ, ಆದ್ರೆ ಆಕಾಶವನ್ನು ಹೊಟ್ಟೆಯೊಳಗಿದೆ. ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲದ ಕೆಲವು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ ಇದ್ರೆ ತಲೆ ಬರಸ್ಟಾಗ್ಬಿಡುತ್ತೆ. ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂತ. ನಿಂಗೆ ಏನು ಅರ್ಥ ಆಗಿದೋ ಅಷ್ಟು ಹೌದು ಅಂತ ಅನ್ಕೋ ಅಷ್ಟೊತ್ತು. ಅದಕ್ಕೊಂದು ಕನ್ಕ್ಲೂಷನ್ಗೆ ಬರ್ಲಿಕ್ಕೆ ಹೋಗ್ಬೇಡ. ಇದು ಹೀಗೆ ದೇವರು ಅಂದ್ರೆ ಇಷ್ಟೇ ಅಂತ ಅನ್ಕೋಬೇಡ. ಇದು ಮೀರಿ ಇದ್ದಾನೆ, ನನಗೆ ಒಂದಿಷ್ಟು ಗೊತ್ತಿದೆ. ಅವನು ಪರಿಪೂರ್ಣವಾದ ಜ್ಞಾನದಿಂದ ತುಂಬಿದವ, ಆನಂದಮಯ. ಅವನಿಗೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಸಂಪರ್ಕ ಇಲ್ಲ. ನಮ್ಮ ಹಾಗೆ ಬೇಸರ ಆಗುದಿಲ್ಲ, ನಮ್ಮ ಹಾಗೆ ಬೇಜಾರಾಗುದಿಲ್ಲ, ನಮ್ಮ ಹಾಗೆ ಎಡವಟ್ಟು ಮಾಡುದಿಲ್ಲ, ನಮ್ಮ ಹಾಗೆ ಮರ್ತೋಗುದಿಲ್ಲ. ದೇವರೇ ನಿಂಗೆ ಮರ್ತೋಯ್ತಾ, ನಾನೊಬ್ಬ ಇಲ್ಲಿ ಇದ್ದೇನೆ ಅಂತ ಯಾಕೆ ನೀನು ಗಮನಕ್ಕೆ ಬರಲ್ಲ ಅಂತ ನಾವು ಬೊಬ್ಬೆ ಹಾಕೋದು ನಮ್ಮ ದುಃಖವನ್ನು ತೋಡ್ಕೊಳ್ಳೋದಷ್ಟೇ ಹೊರತು ಅವನಿಗೆ ಮರ್ತೋಗಿದೆ ಅಂತ ಅರ್ಥ ಅಲ್ಲ. ಇದೆಲ್ಲ ಸರಿಯಾಗಿ ಎಷ್ಟು ನಮಗೆ ತಿಳಿವಿಗೆ ಬಂತೋ ಅಷ್ಟು ದೇವರು ಹೌದು, ಆದರೆ ಅಷ್ಟೇ ದೇವರಲ್ಲ. ಅದಕ್ಕಿಂತ ಮೀರಿ ಇನ್ನೂ ಬೇಕಾದಷ್ಟು ಚಿಂತಿಸ್ಲಿಕ್ಕಿದೆ. ನಮಗೆ ಗೊತ್ತೇ ಇಲ್ಲದ ಪ್ರಪಂಚದ ನಿರ್ವಹಣೆಯನ್ನು ಮಾಡ್ತಿದ್ದಾನೆ. ನಾವು ಅಂತ ಆ ವಸ್ತುಗಳ ಪರಿಚಯವೂ ಇರಲ್ಲ ನಮಗೆ. ಜೀವಿಗಳಾಗ್ಲಿ, ವಸ್ತುಗಳಾಗ್ಲಿ, ಅದರ ಸ್ವಭಾವ ಆಗಲಿ, ಅದು ಇರುವ ನೆಲೆ ಆಗಲಿ ನಮ್ಗೇನು ಗೊತ್ತಿಲ್ಲ. ಆದ್ರೂ ಅದನ್ನು ಅವನು ನಮ್ಗೆ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ನೋಡ್ಕೊಳ್ತಿಲ್ಲ ಅಂತ ಅರ್ಥ ಅಲ್ಲ. ನನಗೇನು ಅವನ ಬಗ್ಗೆ ಗೊತ್ತಿಲ್ಲ ಆದರೆ ಅವನಿಲ್ಲ. ಇದು ತುಂಬಾ ಕೆಟ್ಟ ಸ್ಟೇಟ್ಮೆಂಟ್. ನನಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅವನಿಲ್ಲ. ಯಾವುದೊಂದು ಲೆಕ್ಕ ತೋರಿಸ್ತಾನೆ, ಅರ್ಥ ಆಗ್ಲಿಲ್ಲ. ಅವನಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಲೆಕ್ಕ ಇಲ್ಲ ಅಂತ ಅರ್ಥ. ಲೆಕ್ಕ ಇದೆ, ನಿಂಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಅಷ್ಟೇ ಅರ್ಥ. ಸಾ ಪ್ರತಿಷ್ಠಾ, ಅದು ಒಂದೇ ತರ ಇರುವಂಥದ್ದು, ಗಟ್ಟಿ ನಿಂತಿರುವಂಥದ್ದು ಪ್ರತಿಷ್ಠಾ. ಅದು ಯಾವತ್ತೂ ಬದಲಾಗಲ್ಲ. ಅದಕ್ಕೊಂದು ದಿವಸ ಅಜ್ಞಾನ ಬಂದು ಅದೆಲ್ಲೋ ಭೂಮಿಯಲ್ಲಿ ಒದ್ದಾಡುವುದು ಇಲ್ಲ. ನಾವು ಬುದ್ಧಿಯಲ್ಲಿ ಒದ್ದಾಡ್ತಾ ಇದ್ದೇವೆ ಅನ್ನೋದಕ್ಕೆ ಅದಕ್ಕೆ ಅಜ್ಞಾನ ಬಂತು ಅಂತ ಅರ್ಥ. ಅದು ಪ್ರತಿಷ್ಠಾ. ತದ್ ಅಮೃತಂ, ಅದಕ್ಕೆ ಯಾವತ್ತೂ ಮೃತಿ ಇಲ್ಲ, ಅದಕ್ಕೆ ಯಾವತ್ತೂ ಸಾವಿಲ್ಲ. ಸಾವು ಅಂದ್ರೆ 100 ಥರ. ದೇಹ ಬಿಡುದು ಮಾತ್ರ ಸಾವಲ್ಲ, ಒಂದು ಕ್ಷಣ ಮರ್ತು ಹೋಗುದು ಸಾವೇ, ಅಥವಾ ಒಂದು ಕ್ಷಣ ತಬ್ಬಿಬ್ಬಾಗುದು ಸಾವೇ, ಭಯಗ್ರಸ್ತರಾಗುವುದು ಸಾವೇ. ಒಂದು ಕ್ಷಣ ನಾವಾಗಿಲ್ಲದೆ ಇರುವುದಕ್ಕೆ ಏನೆಲ್ಲ ಕಾರಣವೋ ಅದೆಲ್ಲವೂ ಸಾವು. ದೇವರಿಗೆ ಹಾಗೆ ಅವನಾಗಿರುವುದಕ್ಕೆ ತೊಂದರೆ ಬರುವ ಒಂದೇ ಒಂದು ಘಟನೆಯೂ ಇಲ್ಲ. ಅದನ್ನಾಗ ಅವನಿಗೆ ಸಾವಿಲ್ಲ. ಅಮೃತಂ. ಇಡೀ ಲೋಕದ ಎಲ್ಲ ಯಶಸ್ಸು ಅವನಿಂದಾಗಿ.
ಅವನಿಂದಾಗಿ ಸಮಸ್ತ ಭೂತಗಳು ಹುಟ್ಟಿವೆ, ಅವನಿಂದಲೇ ಜಗತ್ತು ಪ್ರಳಯಕ್ಕೆ ಈಡಾಗುತ್ತೆ. ಅಂದಾಗಿ ಎಲ್ಲ ಜಗತ್ತಿನ ಆಳ ಅವನಲ್ಲಿದೆ. ಅನಾಮಯಂ, ಅವನಿಗೆ ರೋಗ ಬರಲ್ಲ, ಬೇಸರ ಆಗಲ್ಲ, ಕಿರಿಕಿರಿ ಇಲ್ಲ. ಅದು ಯಾವಾಗಲೂ ಉತ್ತಮವಾದದ್ದನ್ನೇ ಎತ್ತಿ ಹಿಡಿದಿರುತ್ತೆ. ನಾವೆಷ್ಟು ಮಾತಾಡಿದರೂ ಕೂಡ ವಾಚೋ ವಿಕಾರ, ಅವನನ್ನ ಯಾವುದು ತಿಳಿಸುತ್ತೋ ಅದೇ ಸರಿಯಾದ ಜ್ಞಾನ. ಉಳಿದಂತೆ ಮಾತಿನ ದೊಡ್ಡ ಶಾಸ್ತ್ರದ ಪ್ರಪಂಚ ಇದೆಯಲ್ಲ, ಅದೆಲ್ಲ ಏನದು ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ ಅಂತೇನಿದು ಅದರ ವಿವರಣೆ ಇದು. ತದ್ ಬ್ರಹ್ಮ ಉದ್ಯತಂ ಯಶಃ ವಾಚೋ ವಿಕಾರಂ ಕವಯೋ ವದಂತಿ. ಉಳಿದಂತೆ ಕವಿಗಳು ಬೇರೆ ಬೇರೆ ಕಾವ್ಯಗಳು, ಶಾಸ್ತ್ರಗಳು, ಮಾತಿನ ಮಂಟಪಗಳನ್ನೆಲ್ಲ ಏನ್ ಕಟ್ತಾರೆ ಅದೆಲ್ಲವೂ ಕೂಡ ವಿಕಾರ. ಪರಮಾತ್ಮನನ್ನ ಪರಿಚಯಿಸಲಿಕ್ಕೆ ಬಿಟ್ಟು ಬೇರೆದಕ್ಕೆ ಮಾತು ಬಳಕೆ ಆಯಿತು ಅಂದ್ರೆ ಅದು ವಿಕಾರ. ಮಾತಿನ ನಿಜವಾದ ಫಲ ಅಲ್ಲ ಅದು. ಲೌಕಿಕ ಫಲ ಸಿಗುತ್ತೆ, ತಾತ್ಕಾಲಿಕವಾದ ಫಲ ಸಿಗುತ್ತೆ, ಆದರೆ ಅದು ಶಾಶ್ವತವಾದ ಸುಖದ ಕಡೆಗೆ ಹೆಜ್ಜೆ ಇಡುವುದಕ್ಕೆ ಅನುಕೂಲಕರವಲ್ಲ ಅದು. ಯಸ್ಮಿನ್ ಜಗತ್ ಸರ್ವಮಿದಂ ಪ್ರತಿಷ್ಠಿತ. ಈ ಭಗವಂತನ ಯಾರಲ್ಲಿ ಇಡೀ ಜಗತ್ತು ಪ್ರತಿಷ್ಠೆಗೊಂಡಿದೆಯೋ ಅವನನ್ನ ತಿಳಿಸುವುದಕ್ಕೆ ಹೊರಟ ಮಾತು ಮಾತ್ರ ಮಾತು. ಅವನನ್ನು ತಿಳಿಸ್ಲಿಕ್ಕೆ ಹೊರಡದೆ ಲೋಕದಲ್ಲಿ ನಮ್ಮ ಹೊಟ್ಟೆಪಾಡಿಗಂಗೆ ನಾವೇನೇನು ಬೇರೆ ಬೇರೆದಕ್ಕಾಗಿ ಬಳಸ್ತಾ ಇದ್ದೇವೆ ಅದೆಲ್ಲವೂ ಕೂಡ ವಿಕಾರ. ಇದು ನೆನಪಿರಬೇಕು. ಜ್ಞಾನಿಗಳು ಹಾಗೆ ವ್ಯರ್ಥವಾಗಿ ಶಬ್ದಸ್ಯ ಹಿ ಬ್ರಹ್ಮಣಃ ಏಷ ಪಂಥಾ ಅದನ್ನೇ ಇಷ್ಟು ಬಿಡಿಸಿದ್ದು. ಜ್ಞಾನಿಗಳಾದವರು ಆ ಮಾತಿನ ಮಾತನ್ನು ಬಲ್ಲವರಾಗಿ ವ್ಯರ್ಥವಾಗಿ ಉಪಯೋಗಿಸದೆ, ಕಾರಣ ಇಲ್ಲದಲ್ಲಿ ಬಳಸದೆ ಪರಮಾತ್ಮನನ್ನೇ ತಿಳಿದು ಅವರು ಅಮೃತರಾಗ್ತಾರೆ. ಅವರು ಅಮೃತರಾಗುವುದು ಅಂದ್ರೆ ಪರಮಾತ್ಮನಂತೆ ಅವರಿಗೂ ಮೃತಿಯ ದಾರಿಯಿಂದ ಹೊರಗೆ ಬರ್ತಾರೆ. ತದೇ ತದಹ್ನಾ ಸಂಸ್ಥಿತಂ ಭಾತಿ ಸರ್ವಂ ತದಾತ್ಮವಿತ್ ಪಶ್ಯತಿ ಜ್ಞಾನಯೋಗಾತ್ ತಸ್ಮಿನ್ ಜಗತ್ ಸರ್ವಮಿದಂ ಪ್ರತಿಷ್ಠಿತಂ ಯೋ ತದ್ವಿದುರಮೃತಾಸ್ತೆ ಭವಂತಿ. ತದೇತದಹ್ನಾ ಸಂಸ್ಥಿತಂ ಭಾತಿ ಸರ್ವಂ. ಸೂರ್ಯ ಇದ್ದಾಗ ಎಲ್ಲ ಕಡೆಗೆ ಹೇಗೆ ತನ್ನಿಂದ ತಾನೇ ಬೆಳಕು ನಮ್ಗೆ ಅರ್ಥ ಆಗ್ಲಿಕ್ಕೆ ಹೇಳಿದ್ದು ಕಾಣುತ್ತೋ ಹಾಗೆ ಅವನು ಎಲ್ಲಿದ್ರೂ ಇಡೀ ಜಗತ್ತಿನ ಎಲ್ಲ ವಿಷಯಗಳನ್ನು ಕೂಡ ಅರ್ಥೇಶು ಅಭಿಜ್ಞ, ಪ್ರತಿಯೊಂದು ಪದಾರ್ಥಗಳನ್ನು ಕೂಡ ಅಭಿಜ್ಞ, ಅಭಿಮುಖವಾಗಿ ಇರಿಸಿಕೊಂಡು ಅದರ ಆಳ ಅಗಲಗಳನ್ನೆಲ್ಲ ಪೂರ್ತಿ ಸ್ಕ್ಯಾನ್ ಮಾಡಿದ ಹಾಗೆ. ಸ್ಕ್ಯಾನ್ ಅಲ್ಲೂ ಎಲ್ಲ ಗೊತ್ತಾಗಲ್ಲ, ಯಾವುದೋ ಒಂದೆರಡು ಅಂಶ ಗೊತ್ತಾಗುತ್ತೆ. ಇದು ಹಾಗಲ್ಲ. ಇದು ಯಾವಾಗಿಂದ ಬಂತು, ಎಲ್ಲಿ ತನಕ ಇರುತ್ತೆ, ಅದರಲ್ಲಿ ಇನ್ನೇನೇನು ಕಂಟೆಂಟ್ ಇದೆ, ಮತ್ತೆ ಏನೇನು ಬದಲಾಗುತ್ತೆ, ಇದು ಯಾರ್ಯಾರ ಜೀವಕ್ಕೆ ಕುತ್ತಾಗುತ್ತೆ, ಇನ್ಯಾರ್ಯಾರ ಜೀವಕ್ಕೆ ತಂದು ಕೊಡುತ್ತೆ, ಎಲ್ಲ ಗೊತ್ತಾಗುತ್ತೆ. ಈ ಸ್ಕ್ಯಾನ್ ಅಲ್ಲಿ ಯಾವುದೋ ಒಂದೆರಡು ಪದಾರ್ಥ ಗೊತ್ತಾಗುತ್ತೆ. ಇದು ಎಲ್ಲಿಂದ ಬಂತು ಗೊತ್ತಾಗಲ್ಲ, ಮುಂದೆ ಯಾರ ಮನೆಯಲ್ಲಿ ಹೋಗಿ ಒದ್ದಾಡ್ಲಿಕ್ಕಿದೆ ಅಂತಲೂ ಗೊತ್ತಾಗಲ್ಲ. ಆದ್ರೆ ಇಲ್ಲಿ ಗೊತ್ತಾಗುವುದು ಕೇವಲ ತತ್ಕಾಲದ ಸುಖ ಅಷ್ಟೇ ಬಿಟ್ರೆ, ತತ್ಕಾಲದ ವ್ಯವಸ್ಥೆ ಅಷ್ಟೇ ಬಿಟ್ರೆ ಉಳಿದದ್ದು ಗೊತ್ತಾಗಲ್ಲ. ತದ್ ಆತ್ಮವಿತ್ ಪಶ್ಯತಿ ಜ್ಞಾನಯೋಗ. ಅದರಿಂದಾಗಿ ಜ್ಞಾನಯೋಗ, ಸ್ವಾಧ್ಯಾಯ, ತಿಳಿದವರಿಂದ ಉಪದೇಶ ಪಡಿಸಿಕೊಂಡದ್ದನ್ನ ಅಧ್ಯಯನ, ಈ ರೀತಿ ಯಾರು ನಡೆಸಿಕೊಳ್ತಾನೋ ಅವನು ಜ್ಞಾನದ ಎತ್ತರದ ಹಾದಿಯನ್ನು ಹೊಂದುತ್ತಾನೆ. ತಸ್ಮಿನ್ ಜಗತ್ ಸರ್ವಮಿದಂ ಪ್ರತಿಷ್ಠಿತಂ. ತಸ್ಮಿನ್ ಅವನಲ್ಲಿ ಇಡೀ ಜಗತ್ತು ಪ್ರತಿಷ್ಠೆಗೊಂಡಿದೆ. ತದ್ವಿದುರಮೃತಾಸ್ತೆ ಭವಂತಿ. ಯಾರು ಈ ರೀತಿಯಾಗಿ ಭಗವಂತನನ್ನ ಜ್ಞಾನದ ದಾರಿಯಲ್ಲೇ ತಿಳಿಬೇಕು ಅಂತ ಬಯಸ್ತಾನೋ, ಆತ್ಮವಿತ್, ಪರಮಾತ್ಮನನ್ನ ಅಂತರ್ಯಾಮಿ, ಪರಮಾತ್ಮನನ್ನ ಸ್ವಾಮಿ ಅಂತ ಯಾರು ತಿಳ್ಕೊಳ್ತಾನೋ ಅವನು ನಿಜವಾದ ಜ್ಞಾನಿಯಾಗ್ತಾನೆ. ಜ್ಞಾನಯೋಗಾತ್ ತಸ್ಮಿನ್ ಜಗತ್ ಸರ್ವಂ ಪ್ರತಿಷ್ಠಿತಂ. ಅವನಲ್ಲಿ ಇಡೀ ಜಗತ್ತು ನಿಂತಿದೆ ಅಂತ ತಿಳಿದವನು ಮತ್ತು ಅವನು ನಮ್ಮನ್ನ ಚೆನ್ನಾಗಿ ಯಾವ ಕಾಲಕ್ಕೂ ಕೈ ಬಿಡದೆ ನಡೆದುಕೊಳ್ಳುವವನು, ಅಂತರ್ಯಾಮಿಯಾಗಿ ನಡೆಸುವವನು ಅಂತ ಯಾರು ತಿಳ್ಕೊಳ್ತಾನೋ ಅವನ ಜ್ಞಾನಯೋಗ ಸತ್ಯವನ್ನ ತಿಳಿಸಲಿಕ್ಕೆ ಸಮರ್ಥವಾಗುತ್ತೆ ಅನ್ನುವಲ್ಲಿಗೆ 44ನೇಯ 44ನೆಯ ಅಧ್ಯಾಯ ಮುಕ್ತಾಯಗೊಂಡಿದ್ದು. ಮತ್ತೆ ನಾಳೆ ಮುಂದಿನ ಅಧ್ಯಾಯದ ಚಿಂತನೆಯನ್ನು ನಡೆಸೋಣ. ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.